ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಡಿಸ್ಕಸ್ ಮಾಡೋಣ ಇವತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇನ್ ಒನ್ ಶಾಟ್. ಸೊ ಐ ವಿಲ್ ಡಿಸ್ಕಸ್ ಎವ್ರಿಥಿಂಗ್ ಮಕ್ಕಳೇ. ಇನ್ ದಿಸ್ ವಿಡಿಯೋ ಐ ಡಿಸ್ಕಸ್ ಮೋರ್ ದ್ಯಾನ್ 27 to 28 ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ನಿಮ್ಮ ಸ್ಟಾರ್ಟಿಂಗಿಂದ ಹಿಡಿದು ಬೇಸಿಕ್ಕಿಂದ ಹಿಡಿದು ಈ ಮಿಸ್ಲೆನಿಯಸ್ ಎಲ್ಲ ಕ್ವಶನ್ ಡಿಸ್ಕಸ್ ಮಾಡ್ತೀನಿ, ಆಯಿತಾ? ಐ ಸ್ಟಾರ್ಟ್ ಫ್ರಮ್ ಐ ಅಸ್ಯೂಮ್ ದ ಯು ಡೋಂಟ್ ನೋ ಎನಿಥಿಂಗ್. ನಿಮ್ಗೇನು ಗೊತ್ತಿಲ್ಲ, ನೀವಿನ್ನೂ ಏನೂ ಓದೇ ಇಲ್ಲ ಪಾಪ ಮಕ್ಕಳು ಅಂದ್ಕೊಂಡಿದ್ದೀನಿ. ಸೊ ಪರವಾಗಿಲ್ಲ, ಐ ಡಿಸ್ಕಸ್ ಎವ್ರಿಥಿಂಗ್ ಫ್ರಮ್ ಬೇಸಿಕ್ಸ್. ಪ್ರತಿಯೊಂದು ಇನ್ಕ್ಲೂಡಿಂಗ್ ಟ್ರಿಗ್ನೋಮೆಟ್ರಿ ಆಗಿರಲಿ, ಏನೇ ರೂಲ್ಸ್ ಬೇಕೋ ಅದೆಲ್ಲ ಹೇಳ್ಕೊಟ್ಟು ಈ ಎಂಟೈರ್ ಚಾಪ್ಟರ್ನ ಮುಗಿಸ್ತೀನಿ. ಐ ವಾಂಟ್ ಯು ಟು ಸ್ಕೋರ್ ಔಟ್ ಇನ್ ದಿಸ್ ಚಾಪ್ಟರ್ ಆಸ್ ವೆಲ್ ಆಸ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಆ್ಯಂಡ್ ಆಲ್ಸೋ ಐ ವುಡ್ ಸಜೆಸ್ಟ್ ಯು ಮಕ್ಕಳೇ, ನಾನು ಹೇಳ್ತೀನಿ ದಯವಿಟ್ಟು ಒಂದು ಬುಕ್ ಇಟ್ಕೊಳ್ಳಿ ಮ್ಯಾಥ್ಸ್ಗೆ. ಆಲ್ರೆಡಿ ರಿಲೇಷನ್ಸ್ ಫಂಕ್ಷನ್ ಕಂಪ್ಲೀಟ್ ಮುಗಿಸ್ಕೊಟ್ಟಿದ್ದೀನಿ. ಈಗ ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದೆ, ಎಲ್ಲ ಚಾಪ್ಟರ್ಸ್ ಮುಗಿಸ್ಕೊಡ್ತೀವಿ. ತುಂಬ ಈಸಿ ಇರುತ್ತೆ. ಇಟ್ಸ್ ಬೆಟರ್ ಒಂದು ನೋಟ್ಸ್ ಇಟ್ಬಿಟ್ಟು ಒಂದು ಸಿಂಪ್ಲಿಫೈಡ್ ಮೈಂಡ್ಸ್ ಮ್ಯಾಥ್ಸ್ RP ಅಂತ ಬರ್ಕೊಂಡು ದಯವಿಟ್ಟು ಎಲ್ಲ ಚಾಪ್ಟರ್ಸ್ ಮುಗಿಸ್ಬಿಡಿ. ನೋ ಒನ್ ಕ್ಯಾನ್ ಸ್ಟಾಪ್ ಯು ಗೆಟಿಂಗ್ ಔಟ್ ಆಫ್ ಇಟ್. ಇಟ್ಸ್ ವೆರಿ 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 ಈಸಿ. ಓಕೆ, ನಾವು ಕಮಿಂಗ್ ಡೈರೆಕ್ಟ್ಲಿ ಟು ಚಾಪ್ಟರ್. ಸೊ ದ ಚಾಪ್ಟರ್ ಬಂದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ವೆರಿ ಸಿಂಪಲ್ ಬಚ್ಚೆ ಚಾಪ್ಟರ್. ಬಚ್ಚೆ ಅಂದರೆ ಬಚ್ಚೆ ಚಾಪ್ಟರ್ ಅಲ್ಲ ಇದು, ಬಿಕಾಸ್ ಎಂತಕ್ಕೆ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಎಲ್ಲ ಕಡೆನೂ ಬರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕಮ್ಸ್ ಇನ್ ಎವ್ರಿ ಕಾನ್ಸೆಪ್ಟ್. ಕ್ಯಾಲ್ಕುಲಸ್ ಬಂದೇ ಬರುತ್ತೆ. ಸೊ ಯು ಹ್ಯಾವ್ ಟು ನೋ ದ ರೂಲ್ಸ್, ಯು ಹ್ಯಾವ್ ಟು ನೋ ದ ಪ್ರಾಪರ್ಟೀಸ್, ಪ್ರತಿಯೊಂದು ಗೊತ್ತಿರಬೇಕು. ಇದೇ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕ್ವಶನ್ ಎಷ್ಟೊಂದು ಸೇಮ್ ಕ್ವಶನ್ ಬಂದು ಲಾಸ್ಟ್ ಫೈಂಡ್ dy by dx, ಆ ಸೇಮ್ ಕ್ವಶನ್ ಲಾಸ್ಟ್ ಫೈಂಡ್ ಇಂಟಿಗ್ರೇಷನ್. ಸಿಂಪಲ್. ಯು ಶುಡ್ ನೋ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ವೆರಿ ವೆಲ್. ಓಕೆ, ಆ್ಯಂಡ್ ಮೇನ್ಲಿ ವಿ ಡಿಸ್ಕಸ್ 3 ಥಿಂಗ್ಸ್. ಒಂದು ಬೇಸಿಕ್ಸು, ಗ್ರಾಫ್ ಎಲ್ಲ ಇನ್ವರ್ಸ್ ಫಂಕ್ಷನ್ ಅಂದರೆ ಏನು, ಗ್ರಾಫ್ಸ್ ಡಿಸ್ಕಸ್ ಮಾಡೋಣ. ನಂತರ ಡೊಮೈನ್ ಅಂದರೆ ಏನು, ಹೇಗೆ ಯಾಕೆ ರಿಸ್ಟ್ರಿಕ್ಟ್ ಮಾಡಬೇಕು, ಅದಾದ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣ. ದಟ್ಸ್ ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಆಸ್ ದ ವರ್ಡ್ ಸೇಸ್ ಇಟ್ ಈಸ್ ಇನ್ವರ್ಸ್. ಇನ್ವರ್ಸ್ ಅಂದರೆ ಏನು, ಆಪೋಸಿಟ್. ಓಕೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ಕ್ವಶನ್ ತೊಗೊಂಡ್ರೆ, ಈಗ ವಿ ಆಲ್ ನೋ, ನಾವೆಲ್ಲ ಟ್ರಿಗ್ನೋಮೆಟ್ರಿ ಕಲ್ತಿದ್ದೀವಿ. ಸರ್ ನೀವು ಈಗ ತಾನೇ ಹೇಳಿದ್ರೆ ನಮಗೇನು ಗೊತ್ತಿಲ್ಲ ಅಂತ, ನೀವು ಮತ್ತೆ ಹೇಳ್ತಾ ಇದ್ವಿ ವಿ ಆಲ್ ನೋ ಅಂದ್ಬಿಟ್ಟು. ಓಕೆ, ಸೊ y is equal to sin θ, ಒಂದು ಜಸ್ಟ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವಿ ನೋ. ಐ ಮೀನ್ ನೀವು ಆಲ್ರೆಡಿ ನೋಡಿರ್ತಾರೆ ಎಲ್ಲಾದರೂ. y is equal to sin θ. ಇನ್ವರ್ಸ್ ಅಂದರೆ ಏನು ಬೇಸಿಕಲಿ ಇದಕ್ಕೆ ವೆರಿ ಸಿಂಪಲ್ ಇಟ್ ಇಸ್. ಸೊ ಐ ವಿಲ್ ಕೀಪ್ θ ಹಿಯರ್. θ ನನಗೆ ಬೇಕಾಗಿರುತ್ತೆ, ಅದು ಆ ಕಡೆ ತೊಗೊಂಡು ಹೋಗ್ತೀನಿ. ಸೈನ್ ಇನ್ವರ್ಸ್ ಆಫ್ y, ಸಿಂಪಲ್. ಸೈನ್ ಇನ್ವರ್ಸ್ ಆಫ್ y. ಇಟ್ ಇಸ್ ವೆರಿ 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 ಸಿಂಪಲ್. ಓಕೆ, ಈಗ ಐ ಲಾಸ್ಟ್ ಒಂದು ಸಿಂಪಲ್ ಕ್ವಶನ್. ಇದು ಟ್ರಿಗ್ನೋಮೆಟ್ರಿ ಗ್ರಾಫ್, ಸ್ನೇಕ್, ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಟ್ರಿಗ್ನೋಮೆಟ್ರಿ ಗ್ರಾಫ್ ಇಸ್ ವೆರಿ ವೆರಿ ಬ್ಯೂಟಿಫುಲ್, ಜಸ್ಟ್ ಅಪ್ಸ್ ಆ್ಯಂಡ್ ಡೌನ್ಸ್. ಓಕೆ, ಸೊ ಈಗ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನಿಮಗೆ. ಸೊ ವಿ ಆಲ್ ನೋ ವಾಟ್ ಈಸ್ sin 30. sin 30 ಅಂದರೆ ಎಷ್ಟು? sin 30 ಅಂದರೆ ಅರ್ಧ ಅಂತ ಹೇಳ್ತೀರ ನೀವು, ಹಾಫ್ ಅಂತ. ಸಿಂಪಲ್. ಅದನ್ನ ರಿವರ್ಸ್ ಕೇಳ್ತೀನಿ ಈಗ. ವಾಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಹಾಫ್? ಈ ಹಾಫ್ ಈ ಕಡೆ ಹೋದಾಗ ಸೈನ್ ಇನ್ವರ್ಸ್ ಆಫ್ ಹಾಫ್ ಎಷ್ಟು ಅಂತ ಕೇಳ್ತೀನಿ. ಸೊ ಸಮ್ ಪೀಪಲ್ ವಿಲ್ ಸೇ ಸರ್ ಸೈನ್ ಇನ್ವರ್ಸ್ ಆಫ್ ಇಸ್, ನೋಡಿ ಸರ್ ನೀವೇ ಹೇಳ್ತಾ ಇದ್ರಲ್ಲ sin 30 ಹಾಫ್ ಅಂದ್ಬಿಟ್ಟು. ಆಬ್ವಿಯಸ್ಲಿ ಆ ಕಡೆ ಶಿಫ್ಟ್ ಮಾಡಿದಾಗ 30 ಡಿಗ್ರಿ. ವೆರಿ ವೆರಿ ಗುಡ್, ಕರೆಕ್ಟ್ ಆನ್ಸರ್. ಬಟ್ ದ ಆನ್ಸರ್ ಮೇ ನಾಟ್ ಬಿ ಯುನಿಕ್, ಬಿಕಾಸ್ ಎಂತಕ್ಕೆ ಅಂದರೆ sin 30 is equal to ಹಾಫ್ ಅಂದರೆ ಎಷ್ಟೊಂದು ವ್ಯಾಲ್ಯೂಸ್ ಬರುತ್ತೆ. ಎಂತಕ್ಕೆ ಅಂತ ಹೇಳಿದ್ರೆ ದಟ್ಸ್ ವೈ ಇನ್ ದ ಗ್ರಾಫ್. ಸಿಂಪಲಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಮಕ್ಕಳೇ. ಸೊ ಈಗ ನನಗೆ ಸೈನ್ ಹಾಫ್ ಬೇಕಲ್ವಾ? ಸೊ ಇದು sin θ ಗ್ರಾಫ್ ಹಿಂಗೆ ಹೋಗ್ತಾ ಇದೆ, ಫ್ಲಕ್ಚುಯೇಟ್ ಆಗ್ತಾ ಇದೆ. ಇದು ಟಾಪ್ ಮೋಸ್ಟ್ ಬಂದು +1, ಕೆಳಗಡೆ ಬಂದು -1. ಇಟ್ ಫ್ಲಕ್ಚುಯೇಟ್ಸ್ ಫ್ರಮ್ +1 to -1. ಅರ್ಥ ಆಯ್ತಾ? ಈಗ ಸೊ ಐ ವಾಂಟ್ ದ ಹಾಫ್ ವ್ಯಾಲ್ಯೂ. 1 ಮತ್ತು 0 ಮಧ್ಯದಲ್ಲಿ ಹಾಫ್ ಇದೆ. ಆ ಹಾಫ್ಗೆ ಒಂದು ಲೈನ್ ಡ್ರಾ ಮಾಡಿದೆ. ಆಲ್ರೆಡಿ ಲೈನ್ ಡ್ರಾ ಮಾಡಿ, ರೆಡ್ ಕಲರ್ ಒಂದು ಲೈನು. ಸೊ ಒಂದು ಲೈನ್ ಡ್ರಾ ಮಾಡಿದಾಗ ಈ ಹಾಫ್ ಎಲ್ಲೆಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ? ಆಬ್ವಿಯಸ್ಲಿ 30 ಡಿಗ್ರಿಗೆ ಒಂದು ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ವ್ಯಾಲ್ಯೂ ಬರುತ್ತೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ 150ಗೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ವ್ಯಾಲ್ಯೂ ಇದೆ 360 ಆದಮೇಲೆ ಐ ಥಿಂಕ್ 390 ಇನ್ನೊಂದು ವ್ಯಾಲ್ಯೂ ಇದೆ. ಈ ಥರ ಎಷ್ಟೊಂದು ವ್ಯಾಲ್ಯೂಸ್ ಇದೆ, ನಾಟ್ ಒನ್. ಸೊ ದ ಗ್ರಾಫ್, ಈ ಹಾರಿಜಾಂಟಲ್ ಲೈನ್ ಇದೆಯಲ್ವಾ, ಈ ಹಾರಿಜಾಂಟಲ್ ಲೈನ್ ವಿಲ್ ಇಂಟರ್ಸೆಕ್ಟ್ ದ ಗ್ರಾಫ್ ಸೋ ಮೆನಿ ಪಾಯಿಂಟ್ಸ್, ನಾಟ್ ಜಸ್ಟ್ ಒನ್ ಪಾಯಿಂಟ್. ಸೊ ಸೈನ್ ಇನ್ವರ್ಸ್ ಇಕ್ವಲ್ ಟು ಹಾಫ್ ಅಂತ ಹೇಳಿದ್ರೆ ಒಂದು ವ್ಯಾಲ್ಯೂ ಅಲ್ವಾ, ಇದು ಒಂದು ವ್ಯಾಲ್ಯೂ ಅಲ್ಲ, ಎಷ್ಟೊಂದು ವ್ಯಾಲ್ಯೂಸ್ ಬರುತ್ತೆ. 30ನೂ ಬರ್ಬೋದು ನನಗೆ, ಇಲ್ಲ ನನಗೆ 150ನೂ ಬರ್ಬೋದು, ಇಲ್ಲ ನನಗೆ ಆ ಥರ 390ನೂ ಬರ್ಬೋದು. ಈ ಥರ ಕ್ಯಾನ್ ಗೆಟ್ n ನಂಬರ್ ಆಫ್ ವ್ಯಾಲ್ಯೂಸ್. ಸೊ ಫಾರ್ ಎ ಸಿಂಗಲ್ ಇನ್ಪುಟ್ ಐ ಆಮ್ ಗೆಟಿಂಗ್ ಸೋ ಮೆನಿ ಔಟ್ಪುಟ್ಸ್. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಆ್ಯನ್ one-to-one ಫಂಕ್ಷನ್. ಅದರಿಂದ ಏನಾಗುತ್ತೆ ಬೇಸಿಕಲಿ ನಿಮ್ಗೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಏನು ಗೊತ್ತಾ, ಮ್ಯಾಥ್ಸಲ್ಲಿ ನಾನು ಯಾರಿಗೂ ಹೇಳ್ತೀನಿ sin inverse of 30 ಫೈಂಡ್ ಮಾಡೋ ಅಂತ ಹೇಳ್ತೀನಿ. ಅವನೊಂದು ಆನ್ಸರ್ ಹೇಳ್ತಾನೆ, ಇನ್ನೊಬ್ರು ಆನ್ಸರ್ ಹೇಳ್ತಾರೆ. ವಿ ಡೋಂಟ್ ವಾಂಟ್ ಲೈಕ್ ದಿಸ್ ಇನ್ ಮ್ಯಾಥಮೆಟಿಕ್ಸ್. ವಿ ವಾಂಟ್ ಎ ಡಿಫೈನ್ಡ್ ವೇ. ವಿ ಡೋಂಟ್ ವಾಂಟ್ ಸೋ ಮೆನಿ ಆನ್ಸರ್ಸ್ ಫ್ರಮ್ ಸಿಂಗಲ್. ಸೊ ದಟ್ ವಾಟ್ ಹ್ಯಾಪನ್ಸ್, ವಿ ವಿಲ್ ಮೇಕ್ ದಿಸ್ ಫಂಕ್ಷನ್. ಈ sin inverse of ಹಾಫ್ ಏನು ಹೇಳ್ತೀನಿ, ಸೊ ವಿ ವಿಲ್ ರಿಸ್ಟ್ರಿಕ್ಟ್ ಇಟ್. ಅಂದರೆ ಏನು, ಓಕೆ ನೀನು sin inverse of ಹಾಫ್ ಫೈಂಡ್ ಮಾಡು, ಆದರೆ ನನಗೆ ಔಟ್ಪುಟ್ ಬಂದುಬಿಟ್ಟು 0 to 90 ಮಾತ್ರ ಇರಬೇಕು, ನನಗೆ ಬೇರೆದು ಬೇಕಾಗಿಲ್ಲ ಅಂತ ಹೇಳ್ತೀನಿ. ಸೊ ಆಗೇನಾಗುತ್ತೆ, ದಿಸ್ ಓನ್ಲಿ ಒನ್ ಔಟ್ಪುಟ್, ದಟ್ ಇಸ್ 30 degrees. ಸೊ ವಾಟ್ ಹ್ಯಾಪನ್ಸ್ ಬೇಸಿಕಲಿ, ಸಿನ್ಸ್ ವಿ ಗೆಟಿಂಗ್ ಸೋ ಮೆನಿ ಔಟ್ಪುಟ್ಸ್, ಎಷ್ಟೊಂದು ಔಟ್ಪುಟ್ ಬರೋದ್ರಿಂದ ನಾವೇನು ಮಾಡ್ತೀವಿ, sin θ ಡೊಮೇನ್ ಇದೆಯಲ್ವಾ, sin θ ಅದನ್ನು ರಿಸ್ಟ್ರಿಕ್ಟ್ ಮಾಡ್ತೀವಿ. ಸೊ ಯು ಕಾಂಟ್ ಟೇಕ್ ಎಂಟೈರ್ sin θ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟ್ ತೊಗೊಳ್ಳಿ ವೇರ್ ದ ಫಂಕ್ಷನ್ ಇಸ್ 1-to-1 ಆ್ಯಂಡ್ on-to.
ಇನ್ನೊಂದು ಹೆಂಗೆ ಗೊತ್ತಾ, ಆಲ್ರೆಡಿ ಲಾಸ್ಟ್ ಚಾಪ್ಟರ್ ರಿಲೇಷನ್ಸ್ ಫಂಕ್ಷನ್ಸ್ ಟೀಚ್ ಮಾಡಿದ್ದೀನಿ, ನೆನಪಿದೆಯಾ? ಇನ್ವರ್ಸ್ ಅಂದರೆ ಏನು? ಇನ್ವರ್ಸ್ ಕ್ಯಾನ್ ಬಿ ಫೌಂಡ್ ಓನ್ಲಿ ವೆನ್ ದ ಫಂಕ್ಷನ್ ಇಸ್ 1 to 1 ಆ್ಯಂಡ್ ಆನ್ ಟು, ದಟ್ ಇಸ್ ಬೈಜೆಕ್ಟಿವ್ ಫಂಕ್ಷನ್. ದಟ್ಸ್ ಕಾಲ್ಡ್ ಇನ್ವರ್ಟಿಬಲ್ ಫಂಕ್ಷನ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಅರ್ಥ ಆಯ್ತಾ? ಸೊ ಇನ್ವರ್ಸ್ ಎಕ್ಸಿಸ್ಟ್ ಇಫ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್. ಸಿಂಪಲ್ ಆಗಿ ಹೇಳಬೇಕು. ರಿವರ್ಸ್, ಸಿ ದೇರ್ ಇಸ್ ಒನ್ ಫಂಕ್ಷನ್ ಇಫ್ ಐ ಟ್ರೈ ಟು ಫೈಂಡ್ ದ ಆನ್ಸರ್. ರಿವರ್ಸ್ ಕೊಟ್ಟಾಗ ಸೇಮ್ ಅದೇ ಬರಬೇಕು. ರಿವರ್ಸ್ ಹೋದಾಗ 2-3 ಆನ್ಸರ್ ಬರಬಾರ್ದು ನಮಗೆ. ಅದಕ್ಕೋಸ್ಕರನೇ ನಾವು ಅದನ್ನು ಡೊಮೈನ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ, ಸೈನ್ ಡೊಮೈನ್ನ. ಸೊ ಹೇಗೆ ರಿಸ್ಟ್ರಿಕ್ಟ್ ಮಾಡ್ತೀರಾ ಸರ್? ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ ಸೊ ನೋಡಿ, ಫಾರ್ ಎಕ್ಸಾಂಪಲ್ ಸಿಂಪಲ್ ಮಕ್ಕಳೇ, ವೆರಿ ವೆರಿ ಸಿಂಪಲ್. ಸೊ ವೇರ್ ಇಸ್ ಅ ಫಂಕ್ಷನ್ ನೋಡಿ, ಗ್ರಾಫ್ ಅಂತೂ ಫುಲ್ ಚೇಂಜ್ ಆಗ್ತಾ ಇದೆ. ಯಾವುದೋ ಒಂದು ಯಾವ ರೀಜನಲ್ಲಿ ಇಸ್ ಇಟ್ ಲೈಕ್ 1 to 1 ಫಾರ್ ಎವ್ರಿ 1 ಇನ್ಪುಟ್ ಓನ್ಲಿ 1 ಔಟ್ಪುಟ್. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿಂದ ಎಲ್ಲಿ ತೊಗೊಂಡ್ರೆ, ಇಫ್ ಐ ಟೇಕ್ ಫ್ರಮ್ 0 to 90 degrees, if I take from 0 to 90 degrees, so clearly you can see if I draw any line, it cuts at 2 points. If you draw any horizontal line, it will cut the equation, that is the graph, at 2 points. That means what? For same inputs, see you can get for 2 different inputs you have same output. It's not 1 to 1 function. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ನಾನು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದಾಗ ಅದು ಗ್ರಾಫ್ನ ಒಂದೇ ಕಡೆ ಕಟ್ ಮಾಡಬೇಕು. ಇಟ್ಸ್ ನಾಟ್ ಕಟ್ at 2 points. ಸೊ ಟು ಸೇ ಫಂಕ್ಷನ್ ಇಸ್ 1 to 1. ಸೊ ಹಾಗೇನು ಮಾಡ್ಬೋದು? ಸೊ 0 to 90 ಐ ಕಾಂಟ್ ಟೇಕ್ ಇಟ್. ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದಾಗ, ಸೊ ವಿ ಕ್ಯಾನ್ ಟೇಕ್ ದ ಗ್ರಾಫ್. ಎಲ್ಲಿಂದ ಎಲ್ಲಿಗೆ ತೊಗೊಬೋದು ನಾವು? ಇಲ್ಲಿಂದ π/2 ಇಂದ ಹಿಡಿದು ಇಲ್ಲಿ ಮೈನಸ್, ಐ ಮೀನ್ ಇವಾಗ π/2 to 3π/2 ಆರ್ π/2 to ಮೈನಸ್ π/2. ನೀವು ಇಲ್ಲಿಂದ ಇಲ್ಲಿ ತೊಗೊಂಡಾಗ ನೋಡಿ ಫಂಕ್ಷನ್ ಏನಾಗುತ್ತೆ, ಬೇಸಿಕಲಿ ಇಟ್ ಈಸ್ 1 to 1. ನೋಡಿ ಇಲ್ಲಿಂದ ಹಿಡಿದು ಗ್ರಾಫ್ ಹೀಗಿದೆ. ನೀವು ಯಾವುದೇ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿದ್ರೆ, ಡ್ರಾ ಮಾಡ್ಕೊಂಡು ಹೋದರೆ ಈ ಗ್ರೀನ್ ಲೈನ್ ಇದೆಯಲ್ಲ, ಈ ಗ್ರೀನ್ ಲೈನು ಓನ್ಲಿ 1 ಟೈಮ್ ಮಾತ್ರ ಟಚ್ ಆಗುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇಟ್ ಈಸ್ 1 to 1. ಅರ್ಥ ಆಯ್ತಾ? ಇನ್ನೂ ಸಿಂಪಲಾಗಿ ಹೇಳಬೇಕಂತ ಹೇಳಿದ್ರೆ, ಈ ಗ್ರೀನ್ ಲೈನ್ ಇದೆಯಲ್ವಾ, ಈ ಗ್ರೀನ್ ಲೈನಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ, ಆಯಿತಾ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ, ಫಾರ್ ಎವ್ರಿ ಪಾಸಿಟಿವ್ ವ್ಯಾಲ್ಯೂಸ್ ಯು ಹ್ಯಾವ್ ಸಮ್ ಪಾಸಿಟಿವ್ ಔಟ್ಪುಟ್, ಫಾರ್ ಎವ್ರಿ ನೆಗೆಟಿವ್ ವ್ಯಾಲ್ಯೂಸ್ ಯು ಹ್ಯಾವ್ ನೆಗೆಟಿವ್ ಔಟ್ಪುಟ್ ಬ್ಯಾಕ್ ಸೈಡ್. ಅಂದರೆ ಇಟ್ ಇಸ್ ನೋ, ಯಾವುದೇ ಒಂದು ಸಿಂಗಲ್ ಇನ್ಪುಟ್ಗೆ ಒಂದೇ ಔಟ್ಪುಟ್ ಇದೆ. ಸೊ ದ ಫಂಕ್ಷನ್ ಇಸ್ 1 to 1 ಫ್ರಮ್ π/2 to ಮೈನಸ್ π/2. ಈಗ ಮಕ್ಕಳು ಕೇಳ್ತಾರೆ, ಸೊ ಅಫ್ಕೋರ್ಸ್ ನೀವೆಲ್ಲ ಇಂಟೆಲಿಜೆಂಟ್, ನೀವೆಲ್ಲ ಸೆಕೆಂಡ್ PUC ಮಕ್ಕಳು, ಓಕೆ. ಸೊ ಏನು ಸರ್, ಏನು ಮೈನಸ್ π/2 ಮಾತ್ರ ಕಾಂಟ್ ಐ ಡೂ ಫ್ರಮ್ π/2 to 3π/2? ಎಸ್ ಮಾಡ್ಬೋದು, 3π/2 ಮಾಡಿ ಬೇಕಾದ್ರೆ, ನೋ ಪ್ರಾಬ್ಲಮ್. ಇಯರ್ ಆಲ್ಸೋ ಇಟ್ ಇಸ್ 1 to 1. ಇಲ್ಲ ಸರ್ ನಾನು ಅಲ್ಲಿಂದ ಮಾಡೋದಿಲ್ಲ, ನಾನು ಇಲ್ಲಿಂದೆಲ್ಲ ಮಾಡ್ತೀನಿ, ಮಾಡಿ, ನೋ ಪ್ರಾಬ್ಲಮ್. ಯು ಕ್ಯಾನ್ ಡೂ ಫ್ರಮ್ ಇಯರ್ ಆಲ್ಸೋ. ಇಲ್ಲಿಂದ ಹಿಡಿದು ಗ್ರಾಫ್ ಎಲ್ಲಿವರೆಗೂ ಬರುತ್ತೆ, ಸೊ ಈ ಕಾಂಟ್ ಟೇಕ್ ಫ್ರಮ್ ಹಿಯರ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ತೊಗೊಬೋದು. ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್ ಯು ವಾಂಟ್, ಎಲ್ಲಿಂದ ಬೇಕಾದ್ರೂ ತೊಗೊಬೋದು. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಐ ಜಸ್ಟ್ ವಾಂಟ್ ಟೆಲ್ ಯು ದೀಸ್ ಥಿಂಗ್ಸ್. ಏನಂದರೆ ಇನ್ವರ್ಸ್ ಫೈನ್ ಮಾಡಬೇಕಂತೇಳಿದ್ರೆ ಫಂಕ್ಷನ್ ಬಂದು ಇನ್ವರ್ಟಿಬಲ್ ಫಂಕ್ಷನ್ ಆಗಬೇಕಂತ ಹೇಳಿದ್ರೆ ಅದು 1 to 1 ಮತ್ತು ಆನ್ ಟು ಆಗಿರಬೇಕು, ಬೈಜೆಕ್ಟಿವ್ ಫಂಕ್ಷನ್ಸ್ ಆಗಿರಬೇಕು. ಅದರಿಂದ ನಾವೇನು ಮಾಡ್ತೀವಿ, ಸೈನ್ ಥೀಟಾಗೆ ನೋಡಿ, ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹೋಗ್ತಾನೆ ಇರುತ್ತೆ, ಎಣ್ಣೆ ಇಲ್ಲ ರೀ ಅದಕ್ಕೆ. ನೀವು ಯಾವುದೇ ಟ್ರಿಗ್ನೋಮೆಟ್ರಿಕ್ ಸೈನ್ ಆಫ್ 3600 ಆಲ್ಸೋ ನಾವು ಫೈನ್ ಮಾಡ್ಬೋದು, ಸೈನ್ ಆಫ್ 10,000 degree ಆಲ್ಸೋ ನಾವು ಫೈನ್ ಮಾಡ್ಬೋದು. ದ ಹೋಲ್ ಕಾನ್ಸೆಪ್ಟ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಏನು ಗೊತ್ತಾ? ಇಟ್ಸ್ ವೆರಿ ಬ್ಯೂಟಿಫುಲ್ ಮಕ್ಕಳು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಸ್ ಬೇಸಿಕಲಿ ವೆನ್ ಸಮಥಿಂಗ್ ರೊಟೇಟ್ಸ್ ವಿ ಮೆಜರ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್. ನೀವು ಹೇಳ್ಬೋದು ಸರ್ ಏನು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಓದಬೇಕಾ ನಾವು, ಏನಕ್ಕೆ ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಯಾಕೆ ಸರ್ ನಾವು ಇನ್ವರ್ಸ್ ವ್ಯಾಲ್ಯೂಸ್ ಫೈನ್ ಮಾಡಬೇಕು ಅಂತ ಕೆಲವು ಮಕ್ಕಳು ಕೇಳ್ತಾರೆ. ಸಿಂಪಲ್ ಅಲ್ಲಿ ಟೆಲ್ ಯು. ಸಿ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಎಷ್ಟೋ ಜನ ಕೇಳಿರ್ತೀರ MRI CT ಅಂದರೆ, MRI ಸ್ಕ್ಯಾನ್ ಮಾಡಿಸ್ಕೊಳ್ಳಿ, CT ನೀವೇನಾದರೂ ಆಟ ಆಡಿಬಿಟ್ಟು ಎಲ್ಲಾದರೂ ಜಿಗಿದು ಬಿದ್ದು ಮರದ ಹತ್ತಿ ಏನಾದರೂ ಕೋತಿ ಚೇಷ್ಟೆ ಮಾಡ್ತಾ ಇರ್ತೀರಲ್ವ, ಆ ಥರ ಮಾಡಿದಾಗೆಲ್ಲ ನಿಮ್ಮ ಕೈಯೋ ಕಾಲ ಮುರಿದಿರುತ್ತೆ. ಅದನ್ನು ಚೆಕ್ ಮಾಡೋಕ್ಕಂತ ಹೇಳಿದ್ರೆ ಒಂದು MRI ಸ್ಕ್ಯಾನ್ ಮಾಡಿಸ್ತೀವಿ. MRIಯೋ ಇಲ್ಲ ಇನ್ನು ಬೇರೆ ಆರ್ಗನ್ಸ್, ಡೀಟೇಲಾಗಿ ಆರ್ಗನ್ಸ್ ಬೇಕಂದ್ರೆ CT ಎಲ್ಲ ಮಾಡಿಸ್ತಾರೆ. ಈ MRI ಸ್ಕ್ಯಾನ್ ಮಾಡೋದು ಕೂಡ ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ವರ್ಕ್ ಆಗುತ್ತೆ. ನೆನಪಿದೆ ನೋಡಿ, MRI ಅಂದರೆ ಮ್ಯಾಗ್ನೆಟಿಕ್, ಅದು ಅಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ, ಬಾಡಿಗೆ ಹೋಗುತ್ತೆ, ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅದೊಂದು ಶೇಡ್ ಕ್ರಿಯೇಟ್ ಆಗುತ್ತೆ. ಆ ಶೇಡ್ನ ಒಂದು ಮ್ಯಾಪ್ ಕನ್ವರ್ಟ್ ಮಾಡ್ತೀವಿ, ಒಂದು 3 dimensional ಮ್ಯಾಪ್ಸ್ K ಮ್ಯಾಪ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ನಂತರ ವಿ ಯೂಸ್ ದಟ್, ಅದೊಂದು ಮ್ಯಾಥ್ಸ್ ಒಂದು ಈಕ್ವೇಷನ್ಸ್, ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಅಂತ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡ್ತೀವಿ. ಆ ಆ್ಯಂಗಲ್ ಫೈನ್ ಮಾಡ್ತೀವಿ, ಯಾವ ಆ್ಯಂಗಲ್ ಎಷ್ಟು ರಿಫ್ಲೆಕ್ಟ್ ಆಗಿದೆ, ಆ್ಯಂಗಲ್ಸ್ ಫೈನ್ ಮಾಡಬೇಕಂದ್ರೆ ವೆನೆವರ್ ಯು ವಾಂಟ್ ಟು ಫೈನ್ ಆ್ಯಂಗಲ್ಸ್ ಯು ನೀಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಅದೊಂದು ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಇರುತ್ತೆ, ಅದೊಂದು ಸೈನ್ ಟು ಇಟ್ ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ಸೈನ್ ಆ್ಯಂಡ್ ಕಾಸ್. ಅದ್ರ ಇನ್ವೆಸ್ಟ್ ಫೈನ್ ಮಾಡೋಕ್ಕಾಗುತ್ತೆ ನೀವು. ಸೊ ನೀವು ಹೇಳ್ಬಿಡ್ತೀರಾ ಏನು ನಾನು ಇಲ್ಲಿ ಮ್ಯಾಥ್ಸ್ ಕಲಿಯೋದು ಇಷ್ಟೇ ಅಂದ್ಬಿಟ್ಟು. ಬಟ್ ಮ್ಯಾಥ್ಸ್ ಇಸ್ ಯೂಸ್ಡ್ ಎವ್ರಿವೇರ್, ಎಲ್ಲ ಕಡೆ ಯೂಸ್ ಮಾಡ್ತಾ ಇದೀವಿ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವು ಹೋಗ್ಬಿಡ್ತೀವಿ ಸುಮ್ಮನೆ ಅಲ್ಲಿ, ಕಾಯಿ ಮುರಿದೋಗಿದೆ ಒಂದು MRI ತೆಗಿಯಪ್ಪ ಅಂದ್ಬಿಟ್ಟು MRI ತೆಗೆಸ್ಕೊಂಡು ಬರ್ತೀರಾ. ಬಟ್ ಆ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ, ಎಲ್ಲಿಂದ ಬರುತ್ತೆ, ಅದಕ್ಕೆ ಹೇಗೆ ಹೌ ಕ್ಯಾನ್ ಕ್ರಿಯೇಟ್ ಎನ್ ಇಮೇಜ್, ಅದು ನೀವು ಯೋಚನೆ ಮಾಡಲ್ಲ.
ಕೇಳಿದ್ರೆ ನಾನು ತರಕಾರಿ ಮಾಡಬೇಕು, ಸೊ ಎಲ್ಲಿ ರಿಯಲ್ ಲೈಫಲ್ಲಿ ಎಲ್ಲಿ ಮ್ಯಾಚ್ ಯೂಸ್ ಆಗುತ್ತೆ, ಇನ್ವೆಸ್ಟ್ ಕಿಲೋಮೀಟರ್ ಎಲ್ಲಿ ಯೂಸ್ ಆಗುತ್ತೆ, ನಾನು ತರಕಾರಿ ಮಾಡಬೇಕು, ಏನೋ ಹಣ್ಣು ಮಾರೋಕ್ಕೆ ಯೂಸ್ ಆಗಲ್ಲ, ಡೇ ಟು ಲೈಫ್ ಯೂಸ್ ಆಗಲ್ಲ ಅಂತ ಹೇಳ್ತೀರಾ ನೀವು. ಇದೆಲ್ಲ ನೀವು ಡೆಪ್ತಲ್ಲಿ ಹೋದ್ರೆ ಎಲ್ಲ ಕಡೆ ಮಕ್ಕಳು ಇನ್ಕ್ಲೂಡಿಂಗ್ ಯುವ AI, ನೀವು ಎಂಟೈರ್ ಆಲ್ಗೋರಿದಮ್ಸ್ ರನ್ ಆಗೋದು, ಮಿಷಿನ್ ಲರ್ನಿಂಗ್ ಎಲ್ಲ ರನ್ ಆಗೋದು ಮ್ಯಾಥಮೆಟಿಕ್ಸ್ ಮಾಡಲಲ್ಲಿ, ಮ್ಯಾಥಮೆಟಿಕ್ಸ್ ಎಲ್ಲ ರನ್ ಆಗೋದು. ನಾನು ಹೇಳ್ತಾ ಇದ್ದೀನಿ ಎಲ್ಲನೂ, ಆಯಿತಾ. ಸೊ ಎಲ್ಲ ಐ ಡೋಂಟ್ ಟೆಲ್ ಟೂ ಮಚ್ ಆ್ಯಕ್ಚುಲಿ. ಎನಿವೆ ಐ ಜಸ್ಟ್ ವಾಂಟ್ ಟು ಕಮ್ ಟು ದ ಪಾಯಿಂಟ್ ನಾವು. ಸೊ ವೈ ಈಸ್ ಕಾಲ್ಡ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಡೊಮೈನ್ನ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಡೊಮೈನ್ ಮಾತ್ರ ತೊಗೊತೀವಿ. ಯಾಕೆ ಸರ್? ಬಿಕಾಸ್ ಅಲ್ಲಿ ಮಾತ್ರ ಅದು 1 to 1 ಮತ್ತು 1 to ಆಗಿರುತ್ತೆ. ಸೊ ವಿ ಕ್ಯಾನ್ ಫೈಂಡ್ ದ ಇನ್ವರ್ಸ್. ಅದು ಯಾಕೆ ಇನ್ವರ್ಸ್ ಫೈಂಡ್ ಮಾಡ್ತೀವಿ? ಪ್ರತಿ ಒಂದು ಇನ್ಪುಟ್ಗೆ ಒಂದೇ ಔಟ್ಪುಟ್. ನಿಮ್ಗೆ ಯಾರು ಕ್ವಶನ್ ಕೊಟ್ಟರು ಒಂದೇ ಆನ್ಸರ್ ಕೊಡ್ತೀರಾ ನೀವು, ಇಲ್ಲ ಅಂದರೆ ಇಷ್ಟ ಬಂದಂಗೆ ಆನ್ಸರ್ ಕೊಡ್ತೀರಾ. ಅದಕ್ಕೋಸ್ಕರ 1 to 1 ಮತ್ತು 1 to ಮಾಡ್ತಾ ಇದ್ದೀವಿ. ಸೊ ಈಗ ವಾಟ್ ಇಸ್ ಡೊಮೈನ್? ವಾಟ್ ಇಸ್ ದ ಡೊಮೈನ್ ಆಫ್ ದ ಇನ್ವರ್ಸ್? ಈಗ ಎಲ್ಲಿ ನೋಡಿ, ತುಂಬಾ ಇಂಪಾರ್ಟೆಂಟು. ಡೊಮೈನ್ ಸೆಟ್ ಆಫ್ ಆಲ್ ಇನ್ಪುಟ್ ವ್ಯಾಲ್ಯೂಸ್. ಡೊಮೈನ್ ಏನು ಕೊಡ್ಬೋದು ಇದಕ್ಕೆ? -1 to 1. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ -1 to 1 ಕೊಡ್ಬೋದು ನಾನು. ಔಟ್ಪುಟ್ ನನಗೇನು ಬರುತ್ತೆ? ರೇಂಜ್. ಔಟ್ಪುಟ್ ಏನು ಬರುತ್ತೆ ನನಗೆ? ಲಾಜಿಕಲಿ ಬೇಸಿಕಲಿ ಯು ಕ್ಯಾನ್ ಸೇ ಯು ಕ್ಯಾನ್ ಗೆಟ್ ಎನಿವೇರ್ ಯು ಕ್ಯಾನ್ ಗೆಟ್, ಬಟ್ ವಿ ವಾಂಟ್ ದ ಲೋಯೆಸ್ಟ್ ಒನ್, ದಟ್ ಈಸ್ -π/2 to π/2. ಸೊ ಅಂದರೆ ಇದು ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕರಿತೀವಿ. You can say, sir, can it be π/2 to 3π/2? Yes, π/2 to 3π/2 also possible, but we want the lowest, -π/2 plus π/2. That is your range. But it can be even π/2 to 3π/2 also. Say MCQ CET MCQ ಕೇಳ್ತಾರೆ, the range of the function ಅಂದ್ಬಿಟ್ಟು on -π/2 π/2 ಕೊಟ್ಟಿರ್ತಾನೆ, ಇನ್ನೊಂದು ನಿಮಗೆ π/2 to 3π/2 ಕೊಟ್ಟಿರ್ತಾನೆ, 3π/2. ಇನ್ನೊಂದು ಯಾವುದೋ ನಿಮಗೆ 0 to π/2 to 2π ಅಂತ ಕೊಟ್ಟಿರ್ತಾರೆ. ಆಬ್ವಿಯಸ್ಲಿ ದಿಸ್ ಇಸ್ ನಾಟ್ ಪಾಸಿಬಲ್. ಆ ರೀತಿ ದಿಸ್ ಕ್ಯಾನ್ ಬಿ ಪಾಸಿಬಲ್. ಸೊ π/2 to 3π/2 ಆಲ್ಸೋ ಇಸ್ ಪಾಸಿಬಲ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಡೊಮೈನ್ ಇದಕ್ಕೇನು ಡೊಮೈನು? ಸೇಮ್ ಸೈನ್ ಗ್ರಾಫ್ ಇದೂ ಸೇಮ್ ಸೈನ್ ಗ್ರಾಫ್ -1 to 1 ಇರುತ್ತೆ ಬೇಸಿಕಲಿ. ಆ್ಯಂಡ್ ಬಟ್ ಇದು ಕೊಸೈನ್ ಗ್ರಾಫ್ ಅಲ್ವಾ? ಸೊ ಸೈನ್ ಕೊಸೈನ್ ಏನು ಡಿಫ್ರೆನ್ಸು? ಎಂಟೈರ್ ಸೈನ್ ಗ್ರಾಫ್ನ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಮೇಲೆ ಶಿಫ್ಟ್ ಮಾಡ್ತೀವಿ ಅಷ್ಟೇ, ಮೇಲೇನೋ ಕೆಳನೋ ಯಾಕೆ ಮೇಲೆ ಶಿಫ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆಯಾ? ನೋಡಿ, ಕಾಸ್ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಿಂಗೆ ಇಟ್ ಗೋಸ್ ಲೈಕ್ ದಿಸ್. ಎರಡು ಒಂದೇ, ಬಟ್ ಏನಂದರೆ ಇದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸ್ π/2 ಇರುತ್ತೆ. ಈ ಡಿಫ್ರೆನ್ಸ್ ಇದೆಯಲ್ಲ π/2, ಅಷ್ಟು ಡಿಫ್ರೆನ್ಸ್ ಇರುತ್ತೆ. ವಿ ಆಲ್ಸೋ ಕಾಲ್ ದಿಸ್ ಎಸ್ ಫೇಸ್ ಡಿಫ್ರೆನ್ಸ್. ಫೇಸ್ ಡಿಫ್ರೆನ್ಸ್, ಪಾತ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ದಟ್ ಕಮ್ಸ್ ಇನ್ ಯುವರ್ ವೇವ್ ಆಪ್ಟಿಕ್ಸ್. ವೇರ್ ಎವರ್ ವೇವ್ಸ್ ಆರ್ ಕನ್ಸಿಡರ್, ವಿ ಆಲ್ವೇಸ್ ಗೆಟ್ ದಿಸ್ ಫೇಸ್ ಡಿಫ್ರೆನ್ಸ್. ಇದು ತುಂಬಾ ಇಂಪಾರ್ಟೆಂಟ್, ಮತ್ತು ಫಿಸಿಕ್ಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಅರ್ಥ ಆಯ್ತಾ? ಸೊ ಎಲ್ಲ ಸೇಮ್ ಗ್ರಾಫ್. ಇದು ಏನು ಡಿಫ್ರೆನ್ಸ್ ಅಪ್ಪ ಅಂದರೆ π/2 ಡಿಫ್ರೆನ್ಸ್ ಇದೆ ಅಷ್ಟೇ. ಇದಕ್ಕೂ ಅಷ್ಟೇ ನೀವು ಇನ್ಪುಟ್ ವ್ಯಾಲ್ಯೂಸ್ ಯು ಕ್ಯಾನ್ ಗಿವ್ ಫ್ರಮ್ -1 to 1. ಸೊ ಡೊಮೈನ್ ಈಸ್ ಫ್ರಮ್ -1 to 1. ವಾಟ್ ಈಸ್ ದ ಔಟ್ಪುಟ್ ವ್ಯಾಲ್ಯೂಸ್? ಔಟ್ಪುಟ್ ವ್ಯಾಲ್ಯೂಸ್ ಇಸ್ ಬೇಸಿಕಲಿ ಫ್ರಮ್ ವೆರಿ ಸಿಂಪಲ್, ಇಟ್ ಈಸ್ ಜಸ್ಟ್ ಶಿಫ್ಟೆಡ್ ಬೈ π/2 ಅಲ್ವಾ? ಇದಕ್ಕೆ π/2 ಶಿಫ್ಟ್ ಆಗಿದೆ. ಸೊ ಇಫ್ ಯು ಆ್ಯಡ್ π/2 ಫಾರ್ ದಿಸ್ ಈಕ್ವೇಷನ್, -π/2 plus π/2 0, π/2 plus π/2 is π. ಸೊ ಆನ್ಸರ್ ಬಂದು 0 to π. ಇಲ್ಲ ಸರ್ ಅಂತ ಹೇಳಿದ್ರೆ ನೋಡಿ, ಇಲ್ಲೂ ಇದು ಕೂಡ 0 to π ಕೂಡ ಇದು ಚೇಂಜ್ ಆಗಿದೆ. ವೆರಿ ಸಿಂಪಲ್ ಕಂಡ್ರೋ. ಇದೇನು ಗ್ರಾಫ್ ಇದೆಯಲ್ವಾ, ಈ ಗ್ರಾಫ್ನ ಶಿಫ್ಟ್ ಮಾಡಿದ್ದೀವಿ ಹಿಂಗೆ ಅಷ್ಟೇ. ಈ ಗ್ರಾಫ್ನ ಹಿಂಗೆ ಶಿಫ್ಟ್ ಮಾಡಿದ್ದೀವಿ. ಸೊ π/2 ಶಿಫ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಏನಿದೆಯೋ ಅದಕ್ಕೆ ಪ್ಲಸ್ π/2 ಆ್ಯಡ್ ಮಾಡಿದ್ರೆ ಇಲ್ಲಿ ಗೆದ್ದ ಡೊಮೈನ್ ಇನ್ ರೇಂಜ್. ಸೊ ಇದು ಸೈನ್ ಗ್ರಾಫು, ಇದು ಸೈನ್ ಥೀಟಾ ಗ್ರಾಫ್, ಇದು ಸೈನ್ ಇನ್ವರ್ಸ್ ಗ್ರಾಫ್. ಸೈನ್ ಇನ್ವರ್ಸ್ ಗ್ರಾಫ್ ಈ ಥರ ಬರುತ್ತೆ, ಸಿಂಪಲ್, ಮುಗೀತು. ಏನು ಎಕ್ಸ್ ವೈ ಇಂಟರ್ಚೇಂಜ್ ಮಾಡಿ ಸೈನ್ ಇನ್ವರ್ಸ್ ಆಯಿತು ಅಷ್ಟೇ. ಅರ್ಥ ಆಯ್ತಾ? ಡೊಮೈನು ಮತ್ತು ರೇಂಜು ಫಾಸ್ಟಾಗಿ ಎಲ್ಲ ಅರ್ಥ ಮಾಡ್ಕೊಬೇಕು. ನಾನು ಯಾಕೆ ಗ್ರಾಫ್ಸ್ ತೋರಿಸಿ ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಬೇಕು ನೀವು. ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅರ್ಥ ಮಾಡ್ಕೊಂಡ್ರೆ ಇಂಪಾರ್ಟೆಂಟ್. ಅಫ್ಕೋರ್ಸ್ ಬೋರ್ಡ್ ಎಕ್ಸಾಮಲ್ಲಿ ಈಸಿ ಇರುತ್ತೆ, ಬಟ್ ದಯವಿಟ್ಟು ಗ್ರಾಫ್ಸ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫು. ಇದು ನೋಡಿ, ಇದು ಗೊತ್ತಿರಬೇಕು ನಿಮ್ಗೆ. ಕಾಸ್ ಇನ್ವರ್ಸ್ ಆಫ್ ಗ್ರಾಫು ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಅಟ್ ಆಲ್. ನಿಮ್ಗೆ ಸೈನ್ ಗ್ರಾಫ್ ಗೊತ್ತಲ್ವಾ? ಸೈನ್ ಗ್ರಾಫ್ ಗೊತ್ತಾನೆ? ಸೈನ್ ಗ್ರಾಫ್ ಅಂದರೆ ಹಾವು, ಝೂ ಅಂತ ಹಾವು, ಸೈನ್ ಗ್ರಾಫ್. ಓಕೆ, ನೆಕ್ಸ್ಟ್ ಕಾಸ್ ಗ್ರಾಫ್ ಅಂದರೆ ಅದೇ ಸೇಮ್ ಹಾವು, ಸ್ವಲ್ಪ ದೂರ ಹೋಗಿದೆ. ಐ ಮೀನ್ ಶಿಫ್ಟೆಡ್ ಬೈ π/2. ಓಕೆ, ಆ್ಯಂಡ್ ಸೊ ಇಲ್ಲಿ ಸೇಮ್ ಇದೇನು ಗ್ರಾಫ್ ಇದೆಯಲ್ವಾ, ಆಲ್ಮೋಸ್ಟ್ ಕೊಸೆಕ್ ಅಂದರೆ ಏನಪ್ಪ? ಕೊಸೆಕ್ ಅಂದರೆ 1/sin. ಕೊಸೆಕ್ ಅಂದರೆ ಏನು? ಕೊಸೆಕ್ ಅಂದರೆ 1/sin ಅಲ್ವಾ? ಕೊಸೆಕ್ ಅಂದರೆ 1/sin. ಸೊ ಇದು ರೆಸಿಪ್ರೋಕಲ್ ಅಲ್ವಾ? ಸೊ ಆಬ್ವಿಯಸ್ಲಿ ಎಲ್ಲೆಲ್ಲಿ ವೆನ್ ಐ ಟೇಕ್ ಸೈನ್ 0 ಈಸ್ ಏನು? ಸೈನ್ 0 ಅಂದರೆ ಏನೋ? ಸೈನ್ 0 ಇಸ್ 0. 1/0 ಕೊಸೆಕ್ ಅಂದರೆ 1/0 ಅಂತ, ನಾಟ್ ಡಿಫೈನ್ಡ್. ಸೊ ಎಲ್ಲಿ ಸೈನ್ 0 ಆಗಿರುತ್ತೋ ಅಲ್ಲಿ ಕೊಸೆಕ್ ಡಿಫೈನ್ ಆಗಿರೋದಿಲ್ಲ, ಅದು ಇನ್ಫಿನಿಟಿಗೆ ಹೋಗ್ಬಿಡುತ್ತೆ. ಸೊ ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಇನ್ಫಿನಿಟಿಗೆ ಹೋಗಬೇಕು. ಅರ್ಥ ಆಯ್ತಾ? ರೆಸಿಪ್ರೋಕಲ್ ಅಂದರೆ ಏನು? ಇನ್ಫಿನಿಟಿಗೆ ಹೋಗಬೇಕು, ಹಿಂಗೆ ಬರಬೇಕು ಗ್ರಾಫಿಗೆ. ಅರ್ಥ ಆಯ್ತಾ? ಏನು ಇದೆಯಲ್ವ ಹಿಂಗೆ, ಈ ಗ್ರಾಫ್ ಹಿಂಗೆ ಟರ್ನ್ ಮಾಡ್ತೀವಿ ಅಷ್ಟೇ. ಏನಕ್ಕೆ ಸರ್ ಹಿಂಗೆ ಟರ್ನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೈನ್ 0 is 0,
cosec 0 is 1 by sin 0, 1 by 0 not defined infinity. Therefore this graph, this line should not touch here, it should go like this and this should go like this, ಹಿಂಗೆ ಹೋಗಬೇಕು. ಸೊ ಗ್ರಾಫ್ ಹಿಂಗಿರುತ್ತೆ, ಸಿಂಪಲ್. ನೋಡಿ ಎಷ್ಟು ಈಸಿ cosec ಗ್ರಾಫ್, ಎಷ್ಟು ಈಸಿ ಗ್ರಾಫ್. ಸೊ ದ ಗ್ರಾಫ್ ಇಸ್ ವೆರಿ ಸಿಂಪಲ್. cosec ಗ್ರಾಫ್, ಸೈನ್ ಗ್ರಾಫೇ cosec ಗ್ರಾಫು. ಸೊ ಈ ಥರ ಇರುತ್ತೆ. and you can clearly see that this cosec graph is there. What is the domain for this cosec graph? Again it should be 1 to 1 on 2. So see, it should be unique. Naniga, for example, if I take from here to here, it's not going to, if I draw lines like this, you can see 2 points. So it is not unique. So ಇಲ್ಲಿ ನಾವು domain ಬಂದು, what are set of input values? You can see it almost goes till infinity. Infinity ವರೆಗೂ ಹೋಗುತ್ತೆ. ನಾನು ಯಾವ ವ್ಯಾಲ್ಯೂ ಬೇಕಾದ್ರೂ ಕೊಡ್ಬೋದು, ಇನ್ಫಿನಿಟಿ. ಬಟ್ ಆದರೆ ಕೆಲವೊಂದು ವ್ಯಾಲ್ಯೂಸ್ ಕೊಡೋಕ್ಕಾಗಲ್ಲ. ಎಲ್ಲಿಂದ ಎಲ್ಲಿವರೆಗೂ? -1 ಇಂದ +1. ನೋಡಿ ಯಾವುದೇ ವ್ಯಾಲ್ಯೂ ಇಲ್ಲ ಇಲ್ಲಿ. ಅದರಿಂದ ನಾನು ಕೊಡೋಕ್ಕಾಗೋದಿಲ್ಲ. -1 to 1, -1 ಕೊಡ್ಬೋದು, ಬಿಕಾಸ್ sin 90 is 1. ಆಯಿತಾ, ಅದು ರೆಸಿಪ್ರೋಕಲ್ 1 ಬರುತ್ತೆ. ಬಟ್ ಆದರೆ ನಾನು ಐ ಕ್ಯಾನ್ ಗಿವ್ ಎನಿ ವ್ಯಾಲ್ಯೂಸ್, ಐ ಮೀನ್ ಇನ್ ಬಿಟ್ವೀನ್ -1 and 1, ಎಕ್ಸ್ಕ್ಲೂಡಿಂಗ್ -1 and 1. ಯು ನೋ ದ ಮೀನಿಂಗ್, ಇದು ಅರ್ಥ ಗೊತ್ತಲ್ವಾ? ಹಿಂಗೆ ಹಾಕಿದ್ರೆ ಆ ಪಾಯಿಂಟ್ಸು ಇನ್ಕ್ಲೂಡ್ ಆಗಿಲ್ಲ, ಅದು ಬಿಟ್ಟು ಬೇರೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಓಪನ್ ಬ್ರಾಕೆಟ್ಸ್. ಇದು ಒಂದು ನಿಮ್ಮ ಡೊಮೈನು. ರೇಂಜ್ ಏನಾಗುತ್ತೆ ಬೇಸಿಕಲಿ ನಿಮಗೆ? ಆ್ಯಕ್ಚುಲಿ ಯು ಕ್ಯಾನ್ ಹ್ಯಾವ್ ರೇಂಜ್ ಫ್ರಮ್ -π/2 to π/2. ರೇಂಜ್ ನಿಮಗೆ -π/2 to π/2 ಬರುತ್ತೆ. ಅದು ಯಾವುದೋ ಒಂದು ಪಾಯಿಂಟಲ್ಲಿ ಡಿಫೈನ್ ಆಗಿಲ್ಲ. ಇದು ಯಾವುದೋ ಒಂದು ಪಾಯಿಂಟು 0 ಹತ್ರ ಡಿಫೈನ್ ಆಗಿಲ್ಲ. ಸೊ ಅದರಿಂದ ಏನಾಗುತ್ತೆ, 0ನ ತೆಗಿತೀವಿ ಇಲ್ಲಿ ನಾವು. ಸೊ ವಿಲ್ ರಿಮೂವ್ ದ 0 ಫ್ರಮ್ ದಿಸ್, ಬಿಕಾಸ್ ಸೈನ್ ನಿಮಗೆ ಕೊಸೆಕೆಂಡ್ 0 ಬಂದರೆ ನಿಮ್ಗೆ 1 by sin ನಾಟ್ ಡಿಫೈನ್ ಬರುತ್ತೆ. ಅದಕ್ಕೋಸ್ಕರ ಅರ್ಥ ಆಯ್ತಾ? ಅದೇ ರೀತಿ ಇಲ್ಲೇನಾಗುತ್ತೆ, ಸೇಮ್ ಕೊಸಿಕು ಅಗೇನ್ ನೋಡಿ, ಸಿಂಪಲ್ ರೀ. ಕೊಸಿಕು ಸಿಕೆಂಟ್ ಹೆಂಗೆ? ಆ ಗ್ರಾಫ್ನ 90 ಡಿಗ್ರಿ ಮೇಲೆ ಶಿಫ್ಟ್ ಮಾಡಿ. ಸೈನು ಕಾಸ್ ಹೆಂಗೆ? 90 ಡಿಗ್ರಿ ಮೇಲೆ ಶಿಫ್ಟ್ ಮಾಡಿ. ದಟ್ಸ್ ವಾಟ್ ವಿ ಕಾಲ್ ದೆಮ್ ಎಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್, ಬಿಕಾಸ್ ದೇರ್ ಆ್ಯಂಗಲ್ ಅದರದ್ದು ದೇ ಆಲ್ಸೋ ದೇರ್ ಔಟ್ ಆಫ್ ಫೇಸ್ ಬೈ 90 degrees. ಸೈನ್ ಮತ್ತು ಕೊಸೈನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಗೊತ್ತಾ? ನೆನಪಿದೆಯಾ ನಿಮಗೆ? 9th ಕಲ್ತಿರ್ತೀರಾ, ಮತ್ತು ಅದು ಗೊತ್ತಿಲ್ಲ ಅಂತ ಹೇಳಬೇಡಿ. ಓಕೆ, ಸೊ ಇದನ್ನು ಇದೇ ಗ್ರಾಫ್ನ 90 ಶಿಫ್ಟ್ ಮಾಡ್ತಾ ಇದ್ದೀನಿ. ಮತ್ತು ಏನಾಗುತ್ತೆ, ಡೊಮೇನ್ ಅದೇ ಇರುತ್ತೆ. ರೇಂಜ್ ಬಂದು -π/2 π/2 ಬದಲು ಜಸ್ಟ್ ಆ್ಯಡ್ π/2 ಬೋತ್ ದ ಸೈಡ್ಸ್. ಇಲ್ಲಿ -π/2 + π/2 0 ಆಗುತ್ತೆ, π/2 + π/2 0 ಆಗುತ್ತೆ, ಆ್ಯಂಡ್ 0 π/2 ಆ್ಯಡ್ ಮಾಡಿದ್ರೆ π/2 ಬರುತ್ತೆ. ಸೊ ಇಟ್ಸ್ ಸಿಂಪಲ್. ನೋಡಿ ಎಷ್ಟು ಈಸಿ. ಇದನ್ನು ಎಲ್ಲ ಮಗ್ಗಪ್ ಮಾಡ್ಕೊಂಡು ಹೋಗ್ತೀರಾ ಎಕ್ಸಾಮ್ಗೆ, ಅಲ್ಲಿ ಮರ್ತಿ ಹೋಗ್ತೀರಾ. ಎಕ್ಸಾಮಲ್ಲಿ ಯಾವುದೋ ರೇಂಜ್ ಕೇಳಿದ್ರೆ ಡೊಮೈನ್ ಬರೀತೀರಾ, ಡೊಮೈನ್ ಕೇಳಿದ್ರೆ ರೇಂಜ್ ಬರೀತೀರಾ. ಇದು ಡೊಮೈನು. ರೇಂಜ್ ಬಂದು ನಿಮಗೆ 0 to π ಇರುತ್ತೆ, 0 to π ಇರುತ್ತೆ. I can remove that, so 0 to π ಇರುತ್ತೆ. Then afterwards, wait, ಇದರದ್ದು ಅಷ್ಟೇ. ಓಕೆ, 0 to π ಇರುತ್ತೆ. And basically I can also remove that point. What is that thing? You have to remove where it is. It is not defined at π/2 now. It is not defined at π/2. ಆ π/2ನ ನೀವು ತೆಗಿಬೇಕು. That's very very simple. ಅರ್ಥ ಆಗಿದೆ ಕ್ಲಿಯರ್ ಆಗಿ ನೀವು? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಸೊ ಆಫ್ಟರ್ ದಿಸ್ next we have y is equal to tan inverse of x, y is equal to cot inverse x. Check ಮಾಡಿ ಮಕ್ಕಳೇ, what is that? tan ಬಂದು it's like a dancing graph, or you can say something like river is coming down or river is flowing up. ನೆನ್ಪಿಟ್ಕೊಳ್ಳಿ, ಏನು, it's very simple graph it is, tan graph. So ಈ ಗ್ರಾಫಲ್ಲಿ ಬೇಸಿಕಲಿ ನಾವು ಅರ್ಥ ಮಾಡ್ಕೊಬೇಕು. ಸೊ ವಾಟ್ ಈಸ್ your domain, what is input? So where it is 1 to 1 function, because from here to here it is 1 to 1. ನೋಡಿ, ಯಾವುದೇ ಒಂದು ಲೈನ್ ಡ್ರಾ ಮಾಡ್ಕೊಂಡು ಹೋದ್ರೆ ಬರೀ 1 time ಟಚ್ ಆಗುತ್ತೆ. Therefore the domain is set of all input values. So I can give any value from positive infinity, any value I can give negative infinity. The domain is basically R. So what is the range for this? Is range is obviously -π/2 π/2, -π/2 to π/2. Sir, ಇದೊಂದೇನಾ ಸರ್? ಇಲ್ಲ, ಪರವಾಗಿಲ್ಲ, ನೀವು ಬೇಕಾದರೆ even you can write from π/2 to 3π/2 also. At π/2 it is not defined, -π/2 not defined. Okay, fine. ಆ ರೀತಿ ಅದಾದ್ಮೇಲೆ ನಂತರ again we can have it like, come to this one. Tan ಮತ್ತು cot ಏನು ಡಿಫ್ರೆನ್ಸ್ ಇಲ್ಲ, just the graph will be shifted by 90 degrees, and you can see this. if ಸೇಮ್ ಎರಡಕ್ಕೂ ಒಂದೇ ಡೊಮೈನು, ಇದಕ್ಕೂ ಡೊಮೈನ್ ಬಂದು ರೇಂಜ್ ಆಗಿರುತ್ತೆ. ಆ್ಯಂಡ್ ನಿಮ್ಮದು ವಾಟ್ ಇಸ್ ದಿಸ್, ಯುವರ್ ರೇಂಜ್ ಬಂದುಬಿಟ್ಟು ಆ್ಯಡ್ π/2 to π/2 ಫಾರ್ ಬೋತ್ ದ ಥಿಂಗ್, ದಟ್ ಬಿಕಮ್ಸ್ 0 to π. ದಟ್ಸ್ ವೆರಿ ವೆರಿ ಸಿಂಪಲ್ ಇಟ್ ಇಸ್. ಅಷ್ಟೇ ಮಕ್ಕಳೇ. ಸೊ ದೆನ್ ಇಫ್ ಯು ಸಿ ದ ಎಂಟೈರ್ ವ್ಯಾಲ್ಯೂಸ್ ಇನ್ ದಿಸ್ ಕೇಸ್, ಸೊ ದಿಸ್ ಇಸ್ ವಾಟ್ ದ ಗ್ರಾಫ್ ಈಸ್. ನಾನು ಏನಂತಕ್ಕೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ನಿಮಗೆಲ್ಲ ನೆನಪಿರಲಿ ಅಂತ, ಇವೆಲ್ಲ ನಿಮಗೆ ಗೊತ್ತಿರಬೇಕು. So it is -1 to 1, same thing. All these things are domains. Graph ನೆನ್ಪಿಟ್ಕೊಂಡ್ರೆ ಡೊಮೈನ್ ನೆನಪಿರುತ್ತೆ. ರೇಂಜ್ ಅಂದರೆ -π/2 to π/2, 0 to π. ಇದೇನು ಸೈನ್ ಇದೆಯಲ್ವಾ, ಇದಕ್ಕೆ ನೀವು +π/2 ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಕೊಸಿಕೆಂಡ್ಗೆ ಇದಕ್ಕೆ +π/2 ಆ್ಯಡ್ ಮಾಡಿದ್ರೆ ನಿಮಗೆ ಇದು ಆನ್ಸರ್ ಸಿಗುತ್ತೆ. ನೋಡಿ, π/2 + π/2 0, π/2 + π/2 0. ಇದಕ್ಕೆ ಮತ್ತೆ +π/2 ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್. ಎಷ್ಟು ಈಸಿ ಟು ರಿಮೆಂಬರ್ ಅಲ್ವಾ?
ಕೊಸಿಕೆಂಟ್ ಆಬ್ವಿಯಸ್ಲಿ 0 ಡಿಫೈನ್ ಆಗಿರೋದಿಲ್ಲ ಬಿಕಾಸ್ ಸೈನ್ 0 ಇಸ್ 0, 1/0 ಇಸ್ ನಾಟ್ ಡಿಫೈನ್. ಅದೇ ರೀತಿ ಸೀಕೆಂಟ್ ಡಿಫೈನ್ ಆಗಿರೋದಿಲ್ಲ, ದಟ್ಸ್ ಹೌ ಇಟ್ ಇಸ್ ಬೇಸಿಕಲಿ. ಅರ್ಥ? ಸೊ ದಿಸ್ ಡೊಮೇನ್ ಆ್ಯಂಡ್ ಐ ಥಿಂಕ್ ನಾನು ಇಲ್ಲೊಂದು ಬ್ರಾಕೆಟ್ ಮಾಡ್ತೋಗಿದೆ ಅನ್ಸುತ್ತೆ. ಸೊ ದಿಸ್ ಒನ್. ಸೊ ವಾಟ್ ಅಬೌಟ್ ಇದಲ್ಲ. ಸೊ ಇಲ್ಲಿ ನೋಡಿ ಈ ಪಾಯಿಂಟ್ಸ್ ರೇಂಜಲ್ಲಿ ಇನ್ಕ್ಲೂಡಿಂಗ್ ದಿಸ್, ಬಿಕಾಸ್ ಈ ಬ್ರಾಕೆಟ್ಸ್ ರಾಂಗ್ ಬರೆದ್ರು ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ -5 ಬಿಕಾಸ್ ಇಟ್ ಇಸ್ ಡಿಫೈನ್ಡ್ at π/2 ಅಲ್ವಾ. ಸೊ ವಾಟ್ at π/2 ಇಟ್ ಇಸ್ ಡಿಫೈನ್ಡ್, at -π/2 ಆಲ್ಸೋ ಡಿಫೈನ್ ದ ವ್ಯಾಲ್ಯೂಸ್. ಸೊ ಈಗ ಇಲ್ಲಿ ನಮ್ಗೆ ಏನಿದೆ ಅಲ್ವಾ, ಇದು ದಿಸ್ ಇಸ್ ವಾಟ್ ಇಟ್ ಇಸ್. ಸೊ 1, ಸೊ ಯು ಗೆಟ್ ಸಮ್ ವ್ಯಾಲ್ಯೂ, ಅಂದರೆ ಯು ಕ್ಯಾನ್ ಗೆಟ್ π/2. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಕೊಸಿಕೆಂಟ್ ಇನ್ವರ್ಸ್ ಆಫ್ ನೀವು 1 ಹಾಕಿದ ಯು ವಿಲ್ ಗೆಟ್ π/2 ಬರುತ್ತೆ ನಿಮಗೆ. ಸೊ ಈವನ್ ದೋಸ್ ಪಾಯಿಂಟ್ಸ್ ಇಸ್ ಇನ್ಕ್ಲೂಡೆಡ್ ಇನ್ ದೀಸ್ ಪಾಯಿಂಟ್ಸ್ ಇನ್ಕ್ಲೂಡೆಡ್ ಅಷ್ಟೇ. ದಯವಿಟ್ಟು ಇಷ್ಟೆಲ್ಲ ಬೇಡ ಸರ್ ಅಂದರೆ ಇದು ನೆನ್ಪಿಟ್ಕೊಳ್ಳಿ, ದಟ್ಸ್ ಇಟ್. ಓಕೆ, ಆ್ಯಂಡ್ ಐ ವಾಂಟ್ ಟೆಲ್ ಒನ್ ಮೋರ್ ಥಿಂಗ್ ಏನು ಮಕ್ಕಳು, ಇನ್ನೊಂದು ನನಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ದಿಸ್ ಕಮ್ಸ್ ಇನ್ ದ ಪ್ರಾಪರ್ಟೀಸ್. ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ಸೈನೋ ಕೊಸಿಕೋ ಟ್ಯಾನು, ಯಾವ್ದು ಹೇಳಿ? ಸೈನೋ ಕೊಸಿಕೋ ಟ್ಯಾನು. ಇದರಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಮೈನಸ್ಸಿಂದ ಪ್ಲಸ್ಸು, ಮೈನಸ್ಸಿಂದ ಪ್ಲಸ್ಸು, ಆಮೇಲೆ ಟ್ಯಾನಲ್ಲೂ ಮೈನಸ್ಸಿಂದ ಪ್ಲಸ್ಸು. ಇಲ್ಲಿ ಏನಾಗಿದೆ ಬೇಸಿಕಲಿ, ಯು ಹ್ಯಾವ್ ಬೋತ್ ನೆಗೆಟಿವ್ ವ್ಯಾಲ್ಯೂಸ್ ಆಸ್ ವೆಲ್ ಆಸ್ ಪಾಸಿಟಿವ್ ವ್ಯಾಲ್ಯೂಸ್. Yeah, okay, both negative values as well as positive values ಇದೆ. ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಫೈಂಡ್ ಸಮ್ ನೆಗೆಟಿವ್ ವ್ಯಾಲ್ಯೂ, ಸೈನ್ ಇನ್ವರ್ಸ್ ಆಫ್ ನೆಗೆಟಿವ್ ವ್ಯಾಲ್ಯೂ, ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ನೆಗೆಟಿವ್ ಔಟ್ಸೈಡ್. ಸಿಂಪಲ್ ವೇ ಟು ರಿಮೆಂಬರ್. ಅಫ್ಕೋರ್ಸ್ ಪ್ರೂಫ್ಸ್ ಎಲ್ಲ ಇಲ್ಲ ಇದಕ್ಕೆ, ಇಟ್ ವಾಸ್ ದೇನ್ ಅರ್ಲಿಯರ್ ಬುಕ್ಸ್, ಈಗ ತೆಗೆದಾಕಿದ್ದಾರೆ, ನಾವು ತೆಗೆದಾಕ್ತಾ ಇದ್ದೀವಿ. ಓಕೆ, ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಆಗ್ತದೆ, ಮೈನಸ್ ಆಚೆ ಬರುತ್ತೆ, ಸಿಂಪಲ್ಲು. ಕೊಸಿಕೆಂಟ್ ಇನ್ವರ್ಸ್ ಮೈನಸ್ ಅಂದರೆ ಮೈನಸ್ ತೊಗೊಬೋದು. ಸೊ ಸಿನ್ಸ್ ದೆರ್ ಇಸ್ ನಿಮ್ಮ ಈ ರೇಂಜಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ನೋಡಿ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ. ಅದರಿಂದ ಇಲ್ಲಿ ನೆಗೆಟಿವ್ ಬಂದಾಗ ಡೈರೆಕ್ಟಾಗಿ ನೆಗೆಟಿವ್ ಬರ್ಕೊಬೋದು. ಇಲ್ಲ ಫಾರ್ ಎಕ್ಸಾಂಪಲ್ ನೆಗೆಟಿವ್ ಕಾಸ್ ಇನ್ವರ್ಸ್ ಆಫ್ -x ಬರುತ್ತೆ, ಬಟ್ ನಿಮ್ಮ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲ, 0 to π ಇದೆ ಬೇಸಿಕಲಿ. ಆಗೇನು ಮಾಡ್ಕೋಬೋದು ನೀವು? π - ಕಾಸ್ ಇನ್ವರ್ಸ್ ಆಫ್ x. ಈ ಸಿಂಪಲ್ ನೆನ್ಪಿಟ್ಕೊಂಬಿಡಿ. ಸೆಕೆಂಡ್ ಬಂದಾಗ π - ಸೆಕೆಂಡ್ ಇನ್ವರ್ಸ್ ಆಫ್ x, ಕಾಟ್ ಬಂದಾಗ ಕಾಟ್ ಮೈನಸ್ ಬಂದಾಗ π - ಕಾಟ್ ಇನ್ವರ್ಸ್ ಆಫ್ x. ಅರ್ಥ ಆಯ್ತಾ? ಕ್ಲಿಯರಾಗಿ ಅರ್ಥ ಆಯ್ತಾ? ನೋಡಿ, ಇದು ಇಷ್ಟು ತುಂಬಾ ಇಂಪಾರ್ಟೆಂಟು. ಇಫ್ ಯು ಪ್ರಿಪೇರಿಂಗ್ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಬೋರ್ಡ್ ಎಕ್ಸಾಮ್ ಆಗಿರಲಿ, ಇದು ನೆನ್ಪಿಟ್ಕೊಂಡ್ಲೇಬೇಕು. ಗ್ರಾಫ್ಸ್ ನೆನ್ಪಿಟ್ಕೊಂಡಿರಬೇಕು, ರೇಂಜ್ ಮತ್ತು ಡೊಮೈನ್ ನೆನ್ಪಿಟ್ಕೊಂಡಿರಬೇಕು ಸಿಂಪಲ್ ಆಗಿ. ಆ್ಯಂಡ್ ಇದೊಂದು ನೆಗೆಟಿವ್, ಎಲ್ಲಿ ನೆಗೆಟಿವ್ ಬಂದರೆ ಡೈರೆಕ್ಟಾಗಿ ಬರೀಬೋದು. ಕೆಲವೊಂದು ಕಡೆ ಕಾಸ್ ಇನ್ವರ್ಸ್ ಆಫ್ -x ಬಂದಾಗ π - ಕಾಸ್ ಇನ್ವರ್ಸ್ x ಬರಬೇಕು. ಬಿಕಾಸ್ ಏನು ತಕ್ಕಂದರೆ ಕಾಸ್ ಇನ್ವರ್ಸ್ ಮೈನಸ್ ಇದೆಯಲ್ವಾ. ಸೊ ನಿಮಗೆ ಅದರ ಔಟ್ಪುಟ್ ತೊಗೊಂಡಾಗ ಫಾರ್ ಎಕ್ಸಾಂಪಲ್ ಏನೋ ಹಾಫ್ ಬಂತು ಅನ್ಕೊಳ್ಳೋಣ, ಯು ಗೆಟ್ -half ಅಂತ ಬರುತ್ತೆ, ಬಟ್ ಇಟ್ ಈಸ್ ನಾಟ್ ಇನ್ ದ ರೇಂಜ್. ಸೊ ಯು ಹ್ಯಾವ್ ಟು ಫೈಂಡ್ ಅ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚಸ್, ಅದ್ರ ಮಧ್ಯೆ ವ್ಯಾಲ್ಯೂ ಫೈಂಡ್ ಮಾಡೋಕ್ಕಾಗುತ್ತೆ. ಓಕೆ, ಎನಿವೇರ್ ಇಷ್ಟು ನೆನಪಾದರೆ ನಿಮಗೆ, then directly let's solve the questions. ಅರ್ಥ ಆಯ್ತಾ? ಸಿಂಪಲ್. ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಮಕ್ಕಳೇ, ಮ್ಯಾಥ್ಸಲ್ಲಿ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಲೆಟ್ ಸಾಲ್ವ್ ಒನ್ ಬೈ ಒನ್. ನೀವು ಸಾಲ್ವ್ ಮಾಡಿ, ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಫಸ್ಟ್ ಶಾಲ್ ವಿ ಸ್ಟಾರ್ಟ್? ಸೈನ್ ಇನ್ವರ್ಸ್ ಆಫ್ -half. ನಾನು ಏನು ಹೇಳಿದ್ದೀನಿ, ಸೈನ್ಗೆ ನೆಗೆಟಿವ್ ಬಂದರೆ ನೆಗೆಟಿವ್, ಸೈನ್ ಬಂದು ರೇಂಜ್ ಬಂದು -π/2 +π/2 ಇರುತ್ತೆ. ಅದಕ್ಕೆ ನೆಗೆಟಿವ್ ಆರಾಮಾಗಿ ಆಚೆ ತೊಗೊಬೋದು. ಸೊ ಮೈನಸ್ ಸೈನ್ ಇನ್ವರ್ಸ್ ಆಫ್ ನಾನು ಹಾಫ್ ಅಂತ ತೊಗೊಬೋದು ಇದನ್ನು ಬೇಕಾದರೆ. ಸಿನ್ ಸೈನ್ ಇನ್ವರ್ಸ್ ಆಫ್ ಹಾಫ್ ಈಸ್ ವಾಟ್? ಏನು -half ಅಂದರೆ ಎಷ್ಟು? 30 degrees, π/6 -π/6 ಅಂತ ಬರ್ಕೊಬೋದು. 30 degrees. ಅರ್ಥ ಆಯ್ತು? ಸಿಂಪಲ್ ಆಗಿ ಐ ಕ್ಯಾನ್ ರೈಟ್ ದಿಸ್ ಎಸ್ π/6. ಅದೇ ರೀತಿ ಸೈನ್ ಇನ್ವರ್ಸ್ ಆಫ್ 1/√2 ಅಂದರೆ ಡೈರೆಕ್ಟಾಗಿ ಇಲ್ಲೇನು π/4 ಬರುತ್ತೆ ಡೈರೆಕ್ಟಾಗಿ. ಸೊ π/4 ಈಸ್ ಇನ್ ಬಿಟ್ವೀನ್, ಇಟ್ ಈಸ್ ಇನ್ ಬಿಟ್ವೀನ್ ವೇರ್, ಏನದು ಇದು ಆ್ಯಕ್ಚುಲಿ ಹೆಂಗೆ ಬರೀಬೇಕಂತ ಹೇಳಿದ್ರೆ, ಸೈನ್ ಇನ್ವರ್ಸ್ ಆಫ್ ಸೈನ್ ನಿಮಗೆ π/4 ಬರುತ್ತೆ, 1/√2 ಅಂತ ಹೇಳಿದ್ರೆ. 1/√2 sin π/4. ಸೈನ್ ಇನ್ವರ್ಸ್ ಹೋಯಿತು, ದ ಆನ್ಸರ್ ಇಸ್ π/4. ಸೈನ್ ಇನ್ವರ್ಸ್ ಆಫ್ ಸೈನ್ ಇಸ್ π/4. ಅದೇ ನಂತರ ಕಾಟ್ ಇನ್ವರ್ಸ್, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಕಾಟ್ ಇನ್ವರ್ಸ್ ಆಫ್ -1/3 ಅಂತ ಹೇಳಿದ್ರೆ, ಕಾಟಿಗೆ ಬರುತ್ತಾ? ಸೈನು ಕೊಸಿಕು ಟ್ಯಾನಿಗೆ ಮಾತ್ರ ನೆಗೆಟಿವ್ ಬರುತ್ತೆ, ಇದು ಕಾಟಿಗೆ ಬರೋದಿಲ್ಲ. ನಾನು ಡೈರೆಕ್ಟಾಗಿ π - ಕಾಟ್ ಇನ್ವರ್ಸ್ ಆಫ್ 1/√3 ಅಂತ ಬರ್ಕೊಬೋದು. ಅರ್ಥ ಆಯ್ತಾ? ನೆಗೆಟಿವ್ ವ್ಯಾಲ್ಯೂ ಬಂದರೆ ಕಾಟ್ಗೆ π - ಕಾಟ್ ಅಂತ ಬರ್ಕೊಳ್ಳಿ. ಇದು ಪ್ರಾಪರ್ಟಿ, ಇದು ಅಷ್ಟೇ, ಇನ್ನೇನು ನೆನ್ಪಿಟ್ಕೊಳ್ಳಿ ಸಾಕು. ನೀವು ಎಕ್ಸಾಮಲ್ಲಿ ಬಂದರೆ ಈ ಪ್ರಾಪರ್ಟಿ ಬರೀರಿ ಸಿಂಪಲ್ ಆಗಿ. ಇದರಲ್ಲಿ 2 ಮಾರ್ಕ್ ಎಲ್ಲ ಇದೆ, 1 ಮಾರ್ಕ್ ಎಲ್ಲ ಇದೆ, ಯಾವ ಸ್ಟೆಪ್ಸು ಬೇಕಾಗಿಲ್ಲ, ನೀವು ಹೆಂಗೆ ನೀವು ಫಾಸ್ಟಾಗಿ ಬರ್ಕೊಂಡು ಹೋಗ್ಬೋದು. ಆನ್ಸರ್ ಏನಾಗುತ್ತೆ ಇದಕ್ಕೆ? ಬೇಸಿಕಲಿ ಯು ವಿಲ್ ಗೆಟ್ ದ ಆನ್ಸರ್ ಎಸ್ π - ಕಾಟ್ ಇನ್ವರ್ಸ್ ಆಫ್ 1/√3. ಕಾಟ್ ಟ್ಯಾನ್ 30 is 1/√3, ಕಾಟ್ 60 is 1/√3, ದಟ್ ಈಸ್ π/3. ಸೊ ಆನ್ಸರ್ ಬಂದು ನಿಮಗೆ 2π/3 ಬರುತ್ತೆ. ಸಿಂಪಲ್. ಅರ್ಥ ಇದೆ ಕ್ಲಿಯರಾಗಿ? ಸಿಂಪಲ್. ದಟ್ಸ್ ಹೌ ಇಟ್. ಸೈನ್ ಇನ್ವರ್ಸ್ ಆಫ್ ಹಾಫ್ ಬಂದು ನಿಮಗೆ ಮೈನಸ್ ತೊಗೊಬೋದು, ಸೈನ್ ಇನ್ವರ್ಸ್ ಆಫ್ ಅದೇನು π/4 ಪ್ರಾಬ್ಲಮ್ ಇಲ್ಲ. ಕಾಟ್ ಇನ್ವರ್ಸ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ -half -π- ತೊಗೊಬೇಕು ನೀವು. ಸೈನು ಕೊಸಿಕೆಂಟು ಟ್ಯಾನ್ಗೆ ನೆಗೆಟಿವ್ ಬಂದರೆ ನೆಗೆಟಿವ್ ಆಚೆ ಹಂಗೆ ತೊಗೊಬೋದು. ಯು ಕ್ಯಾನ್ ಟೇಕ್ ದ ನೆಗೆಟಿವ್ ಔಟ್ಸೈಡ್, ಆಯಿತಾ?
ಆದರೆ ಬೇರೆದಕ್ಕೆ ಫಾರ್ ಎಕ್ಸಾಂಪಲ್ ಅದು ಬಿಟ್ಟು ನಿಮಗೆ ಸೀಕೆಂಟ್ಗೆ ಕಾಟ್ಗೆ ಇನ್ನೊಂದು ಯಾವುದು ಸಿಕೆಂಟು ಕಾಟು ಕಾಸ್ಗೆ ಆಯಿತಾ. ಇಷ್ಟು ನೆನ್ಪಿಟ್ಕೊಳ್ಳಿ, ಪೈ ಮೈನಸ್ ತೊಗೊಬೇಕಾಗುತ್ತೆ, ಸಿಂಪಲ್. ಅರ್ಥ ಆಯ್ತಾ? ಇದು ಈಗ ಏನು ಮಾಡ್ತಿರೋದು, ಇವೆಲ್ಲ 1 ಮಾರ್ಕ್ಸ್ ಸಿಂಪಲ್ ಕ್ವಶನ್ಸ್, 1 ಮಾರ್ಕ್ಸು MCQs ಎಲ್ಲ ಕೇಳ್ತಾರೆ. ಟ್ಯಾನ್ಗೆ ನೆಗೆಟಿವ್ ಆಚೆ ತೊಗೊಂಬೋದು ಆರಾಮಾಗಿ. ನಾನು ಮೈನಸ್ ಟ್ಯಾನ್ ನಾನು √3 ಹಾಗೇ ಬರಿತೀನಿ. ಸೊ ವಾಟ್ ಈಸ್ ಮೈ ಟ್ಯಾನ್ √3? ಇಟ್ಸ್ ಬೇಸಿಕಲಿ ಮೈನಸ್ ಟ್ಯಾನ್ ಇಂಟು √3 ಯಾವಾಗ ಬರುತ್ತೆ, ಟ್ಯಾನ್ 60 ಡಿಗ್ರೀಸ್, ದಟ್ ಈಸ್ ಟ್ಯಾನ್ π/3 ಬರುತ್ತೆ ನನಗೆ. 60 ಅಂದರೆ π/3. ಟ್ಯಾನ್ ಇನ್ವರ್ಸ್ ಇದೆ ಇಲ್ಲಿ, ಓಕೆ. ಸೊ ಇನ್ವರ್ಸ್ ಹೋಯಿತು, ನಿಮಗೆ ಮೈನಸ್ π/3 ಬರುತ್ತೆ, ಸಿಂಪಲ್. ಅದೇ ರೀತಿ ಕೊಸಿಕೆಂಟಿಗೆ ಬಂದಾಗ ನಮಗೆ ಸೈನು ಕೊಸಿಕೆಂಟಿಗೆ ಯು ಕ್ಯಾನ್ ಟೇಕ್ ಡೈರೆಕ್ಟ್ಲಿ ನೆಗೆಟಿವ್, ಕೊಸಿಕೆಂಟಿಗೆ ತೊಗೊಬೋದಲ್ವ ನಾವು. ಮೈನಸ್ ನಾನು ಈಗ ಐ ಕ್ಯಾನ್ ರೈಟ್ ದಿಸ್ ಆಸ್ ವಾಟ್, ಡೈರೆಕ್ಟ್ಲಿ ತೊಗೊಬೋದು ನಾನೀಗ ಕೊಸಿಕೆಂಟ್ ಆಫ್ √2 ಅಂತ ತೊಗೊಬೋದು ನಾವು ಬೇಸಿಕಲಿ. ಸೊ ವಾಟ್ ಈಸ್ ಆನ್ಸರ್ ನಾವು ಇನ್ ದಿಸ್ ಕೇಸ್? ಇಟ್ ವಿಲ್ ಬಿ ಕೊಸಿಕೆಂಟ್ √2 ಎಲ್ಲಿ ಬರುತ್ತೆ, ಮೈನಸ್ π/4 ಅಲ್ವಾ. ಕೊಸಿಕೆಂಟ್ ಅಂದರೆ ಸೈನ್ 45 ಡಿಗ್ರೀಸು, ಸೈನ್ 45 ಡಿಗ್ರೀಸ್ ಅಂದರೆ ಮೈನಸ್ π/4 ಬರುತ್ತೆ. ಅದೇ ರೀತಿ ಕಾಸ್ ಅಂತ ಹೇಳಿ ಬಂದಾಗ ಯು ಕಾಂಟ್ ರೈಟ್ ದಿಸ್ ವ್ಯಾಲ್ಯೂ, ದಟ್ ಈ ಕಾಸಿಗೆ ನಾವು ಏನು ತೊಗೊಬೇಕಾಗುತ್ತೆ, π ಮೈನಸ್ ತೊಗೊಬೇಕಾಗುತ್ತೆ. π ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/2 ಆ್ಯಂಡ್ π ಮೈನಸ್ ಕಾಸ್ ಇನ್ವರ್ಸ್ ಆಫ್ 1/2 ಎಲ್ಲಿ ಬರುತ್ತೆ, ಕಾಸ್ ಬಂದು ಸೈನ್ 30 ಈಸ್ ಹಾಫ್, ಕಾಸ್ 60 ಈಸ್ ಹಾಫ್. ಕಾಸ್ 60 ಈಸ್ ಬೇಸಿಕಲಿ ಹಾಫ್. ಸೊ 60 ಅಂತ ಹೇಳಿದ್ರೆ π/3 ಬರುತ್ತೆ. ನಿಮ್ಗೆ ಆನ್ಸರ್ ಬಂದು 2π/3. ಅರ್ಥ ಕ್ಲಿಯರಾಗಿ ನೆನ್ಪಿಟ್ಕೊಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಫಾರ್ ಸೈನ್ ಟ್ಯಾನ್ ಕೊಸಿಕೆಂಟ್ ನೆಗೆಟಿವ್ ತೊಗೊಬೋದು ನೀವು, ಬಿಕಾಸ್ ಏನಕ್ಕೆ ಅಂದರೆ ರೇಂಜಲ್ಲಿ ನೆಗೆಟಿವ್ ಇದೆ, ಪಾಸಿಟಿವ್ ಎರಡು ವ್ಯಾಲ್ಯೂಸ್ ಇದೆ ರೇಂಜಸಲ್ಲಿ. ಕಾಸು ಸಿಕೆಂಟು ಕಾಟಿಗೆ ಮಾತ್ರ π ಮೈನಸ್ ತೊಗೊಬೇಕು. ಅರ್ಥ ಕ್ಲಿಯರಾಗಿ. ಸೊ ಸೈನ್ ಟ್ಯಾನ್ ಕೊಸಿಕೆಂಟ್ ಸಿಂಪಲ್. ಸೊ ಅಲ್ಲಿ ಸೈನ್ ಇದೆ, ಡೈರೆಕ್ಟ್ ನೆಗೆಟಿವ್ ತೊಗೊಂಡಿದ್ದೀವಿ, ಇಲ್ಲಿ ಸೈನ್ ನೆಗೆಟಿವ್ ತೊಗೊಂಡಿದ್ದೀವಿ, ಕಾಟ್ ಇದೆ, ವಿ ಹ್ಯಾವ್ ಟೇಕ್ π ಮೈನಸ್. ಸೊ ಟ್ಯಾನ್ ಇದೆ, ನೆಗೆಟಿವ್ ತೊಗೊಂಡು ಕೊಸಿಕೆಂಟ್ ಇದೆ, ಕೊಸಿಕೆಂಟಿಗೆ ಸೈನ್ ಕೊಸಿಕೆಂಟ್ ಆ್ಯಂಡ್ ಟ್ಯಾನ್, ಎಸ್. ಸೊ ಅದಕ್ಕೆ ನೆಗೆಟಿವ್ ಐ ಕ್ಯಾನ್ ಟೇಕ್ ನೆಗೆಟಿವ್ ಡೈರೆಕ್ಟ್ಲಿ ಔಟ್ಸೈಡ್ ಆ್ಯಂಡ್ ಕಾಸ್ ಬಂದಾಗ π ಮೈನಸ್. ಅರ್ಥ ಇದೆ ಕ್ಲಿಯರಾಗಿ? ಇಫ್ ಯು ನೋ ದೀಸ್ ಮೆನಿ ವ್ಯಾಲ್ಯೂಸ್ ಇಟ್ಸ್ ವೆರಿ ವೆರಿ ಸಿಂಪಲ್. ಈ ಥರ ಕ್ವಶನ್ಸ್ ಬುಕ್ಕಲ್ಲಿ ತುಂಬ ಇದ್ದಾವೆ, ಇವೆಲ್ಲ ನೀವು ಮಾಡ್ಬೋದು. ವಾಟ್ ಅಬೌಟ್ ದಿಸ್ ಅಗೇನ್ ವೆರಿ ಸಿಂಪಲ್. ಟ್ಯಾನ್ √3 ಎಷ್ಟು π/3 ಬರುತ್ತೆ. ಸೀಕೆಂಟ್ ಬಂದಾಗ ನಾನು π ಮೈನಸ್ ತೊಗೊಬೇಕಾಗುತ್ತೆ, ಸೀಕೆಂಟ್ ಇಂಟು ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂತ ತೊಗೊತೀನಿ. ಸೊ π/3 ಮೈನಸ್ π ಮೈನಸ್ ಸೀಕೆಂಟ್ √2, ದಟ್ ಈಸ್ π ಮೈನಸ್ ಸೀಕೆಂಟ್ ಎಲ್ಲಿ ಬರುತ್ತೆ, ಸೀಕೆಂಟ್ 2 ಅಂತ ಹೇಳಿದ್ರೆ ಕಾಸ್ 2, π/6 π/3 ಅಲ್ಲಿ ಬರುತ್ತೆ 60 ಡಿಗ್ರಿಗೆ. ಸೊ ಇಟ್ ಈಸ್ ಬೇಸಿಕಲಿ π/3. ಸೊ ವಿ ಗೆಟ್ π/3 ಮೈನಸ್ π ಮೈನಸ್ ಪ್ಲಸ್ π/3. ಸೊ ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ 2π/3 ಮೈನಸ್ π, ಸೊ ದಟ್ ಬಿಕಮ್ಸ್ 3π. ಸೊ 2π ಮೈನಸ್ 3π -3, ದ ಆನ್ಸರ್ ಈಸ್ ಮೈನಸ್ π/3. ಅರ್ಥ ಆಯ್ತಾ ಕ್ಲಿಯರಾಗಿ? ದ ಆನ್ಸರ್ ಈಸ್ ಮೈನಸ್ π/3 ಫಾರ್ ದಿಸ್. ದಿಸ್ ಆಲ್ ದ ಥಿಂಗ್ಸ್ ಸಿಂಪಲ್. ಇಷ್ಟೇ, ಇದೆಲ್ಲ 1 ಮಾರ್ಕ್ ಕ್ವಶನ್ನು, MCQs ಎಲ್ಲ ಕೇಳ್ತಾರೆ. ನೆಕ್ಸ್ಟು, ಸೊ ಅಗೇನ್ ದಿಸ್ ಕ್ವಶನ್ ಅಗೇನ್ ಸಿಂಪಲ್ ಮಕ್ಕಳಿಗೆ. ಆಲ್ರೆಡಿ ಫೌಂಡ್ ಆಲ್ ದೀಸ್ ವ್ಯಾಲ್ಯೂಸ್. ಕಾಸ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಫೈನ್ ಮಾಡಿದ್ದೀವಿ ಇಲ್ಲೇ. ಕಾಸ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಬಂದು 2π/3, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೈನ್ ಇನ್ವರ್ಸ್ ಆಫ್ ಮೈನಸ್ ಆಫ್ ಆಲ್ರೆಡಿ ಎಲ್ಲೋ ಫೈನ್ ಮಾಡಿದ್ದೀವಲ್ಲ, ಸೈನ್ ಇನ್ವರ್ಸ್ ಮೈನಸ್ ಆಫ್ ಅದು ಬಂದು ಮೈನಸ್ π/6, ಮೈನಸ್ π/6 ಅವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಐ ಥಿಂಕ್ ಐ ಹ್ಯಾವ್ ರಿಟನ್ ಆನ್ಸರ್ ಆಲ್ರೆಡಿ ಹಿಯರ್. ಸೊ ವಿಲ್ ಗೆಟ್ ಮೈನಸ್ π/6. ಅದಾದಮೇಲೆ ನೆಕ್ಸ್ಟು ನಿಮಗೆ 2π/3 ಬರುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ 1 ಬಂದು π/4, ಐ ಥಿಂಕ್ ಇಟ್ಸ್ 1 ಅಲ್ವಾ ಫಸ್ಟು. ಟ್ಯಾನ್ ಆಫ್ 1 ಇಸ್ π/4. ಎಲ್ಲ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ನಾನು ಆಲ್ರೆಡಿ ಆನ್ಸರ್ನ ಬರೆದಿದ್ದೀನಿ. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದೆಲ್ಲ ಪ್ರಾಪರ್ಟೀಸು ಇವೆಲ್ಲ ಗೊತ್ತಿರಬೇಕು ನಿಮಗೆ. ಆಲ್ರೆಡಿ ನಾನು ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಸೊ ಐ ವಿಲ್ ನಾಟ್ ರಿಪೀಟ್ ದಿಸ್. ಸೈನು ಟ್ಯಾನು ಕೊಸಿಕೆಂಟಿಗೆ ನೆಗೆಟಿವ್ ಬರುತ್ತೆ, ಬೇರೆದಕ್ಕೆ ಅಂದರೆ ಕಾಸು ಸಿಕೆಂಟು ಕಾಟಿಗೆ π ಮೈನಸ್. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಇಷ್ಟು ಬರ್ಕೊಂಡ್ರೆ ಸಾಕು ನೀವು. ಆ್ಯಂಡ್ ಇದೆಲ್ಲ ಅಡಿಷ್ನಲ್ ಫಾರ್ಮುಲಾಸು. ಸೊ ಐ ವುಡ್ ಸಜೆಸ್ಟ್ ಯು ಟು ರಿಮೆಂಬರ್. ನಾನು ಇನ್ ದಿಸ್ ಲೆಕ್ಚರ್ ಐ ಆಮ್ ಆಲ್ಸೋ ಡೂಯಿಂಗ್, ನಾನು ಮಿಸಲೇನಿಯಸ್ ಕ್ವಶನ್ಸ್ ಕೂಡ ಮಾಡಿಸ್ತಾ ಇದ್ದೀನಿ. ಅದರಿಂದ ಐ ವಾಂಟೆಡ್ ರಿಮೆಂಬರ್ ದಿಸ್ ಫಾರ್ಮುಲಾಸ್. ಆ ಥರ ಏನು ರೂಲ್ ಇಲ್ಲ. ಸೊ ನಾನು ಬರೀ ನೀಟ್ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಬಟ್ ಇಲ್ಲ ನಾನು CET ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇಲ್ಲಿ ಕಲ್ತಿಲ್ಲ ಅಂದರೂ CET ಅದು ಕಲೀಲೇಬೇಕು ನೀವು ಇದನ್ನು. ಯು ನೀಡ್ ಟು ನೋ ದಿಸ್ ಕ್ವಶನ್, ಬಿಕಾಸ್ ಈ ಕ್ವಶನ್ ಇದರಿಂದ ಬಂದೇ ಬರುತ್ತೆ. ಇನ್ಫ್ಯಾಕ್ಟ್ ನಾನು ಇಫ್ ಯು ಸಿ ಮೈ CET ನೋಟ್ಸ್ ಅಂಡ್ ಆಲ್ ನಮ್ಮ ಆ್ಯಪಲ್ಲಿ ನೋಡಿಬಿಟ್ರೆ ಇದು ಸುಸ್ತಾಗ್ಬಿಡ್ತೀರಾ. ಇದು ತುಂಬ ಜಾಸ್ತಿ ಇರುತ್ತೆ ಫಾರ್ಮುಲಾಸ್. ಎಷ್ಟೊಂದು ಫಾರ್ಮುಲಾಸು ಶಾರ್ಟ್ಕಟ್ಸ್ ಅಂತ ಹೇಳ್ತೀವಿ. ಯು ಹ್ಯಾವ್ ಟು ರಿಮೆಂಬರ್ಸ್ ಅಟ್ ಎನಿ ಕಾಸ್ಟ್. ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. tan A + tan B is tan A + B by tan
tan a minus b. ಇದು ಒಂದು ಫಾರ್ಮುಲಾ ಇದೆ, tan a plus tan b ಫಾರ್ಮುಲಾ. tan a plus b is equal tan a tan, there is one formula is there, tan of, ಇದು ನೆನಪಿರೋಕೆ ನೀವು, tan of a plus b is equal to tan a plus tan b by 1 minus tan a tan b ಅಂತ ಫಾರ್ಮುಲಾ ಇದೆ. ಇಟ್ ಕಮ್ಸ್ ಫ್ರಮ್ ಸೇಮ್ ದಟ್ ಫಾರ್ಮುಲಾಸ್ ಓನ್ಲಿ. ಮತ್ತು ಅಗೇನ್ ವಿ ಹ್ಯಾವ್ ದೀಸ್ ಆರ್ ದ ಫಾರ್ಮುಲಾಸ್ ಯು ಶುಡ್ ನೋ. ಇದು ಎಲ್ಲಿಂದ ಬರುತ್ತೆ ಅಂದರೆ ಇಟ್ ವಿಲ್ ಕಮ್ ಫ್ರಮ್ ಹಿಯರ್. ಐ ಆಲ್ಸೋ ಗಿವನ್ ಟ್ರಿಗ್ನೋಮೆಟ್ರಿಕ್. ನೋಡಿ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಇಲ್ಲಿದೆ. ಇವೆಲ್ಲ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಲೇಬೇಕು. ಯು ಶುಡ್ ನೋ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ಡೋಂಟ್ ಟೆಲ್ ಮಿ ಸರ್ ನಂಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂತ. ನಿಮ್ಗೆ ಗೊತ್ತಿರಲೇಬೇಕು. ಇದು ಮಸ್ಟ್ ಕಂಪಲ್ಸರಿ. ಆ್ಯಂಡ್ ನಾನು ವೆನೆವರ್ ಐ ಸಿ ದಿಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಐ ರಿಮೆಂಬರ್ ಇಸ್ ಒನ್ ಥಿಂಗ್. ನಾನು ಫಸ್ಟ್ ಇಂಜಿನಿಯರಿಂಗ್ ಮಕ್ಕಳಿಗೆ ಟ್ಯೂಷನ್ಸ್ ಮಾಡ್ತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿಫೋರ್ PUC. ಮ್ಯಾಥ್ಸಲ್ಲೆಲ್ಲ ಫೈಲ್ ಆಗ್ತಾರೆ, M1 M2 M3 M4 ಎಲ್ಲ ಫೈಲ್ ಆಗ್ತಾರೆ. ಅಲ್ಲೇ ಇರೋದು ಫೋರಿಯರ್ ಟ್ರಾನ್ಸ್ಫಾರ್ಮ್ಸ್ ಎಲ್ಲ ಹೇಳಿ ಜಸ್ಟ್ ನಾವು ಅದೆಲ್ಲ ಇಂಜಿನಿಯರಿಂಗಲ್ಲಿದೆ. ಸೊ ಫೇಲ್ ಆದಾಗ ವೆನೆವರ್ ದೇ ಕಮ್ ಟು ಕ್ಲಾಸ್, ನನ್ನ ಜೊತೆ ನನ್ನ ಕ್ಲಾಸಿಗೆ ಬಂದಾಗ ಕೇಳ್ತಾ ಇದೆ, ಒಂದೇ ಒಂದು ಕಾಸ್ಟ್ ಟು ಥೀಟಾ ಫಾರ್ಮುಲಾ ಹೇಳ್ಬಿಟ್ಟು ಸಾಕು, ಫಾರ್ಮುಲಾ ಹೇಳು ಅಂದ್ಬಿಟ್ಟು. ದೇ ಕಾಂಟ್ ಇವನ್ ಟೆಲ್ ದ ಕಾಸ್ಟ್ ಟು ಥೀಟಾ ಫಾರ್ಮುಲಾ. ದಿನ ಅಂಡರ್ಸ್ಟುಡ್, ಓಕೆ ಬಿಡಪ್ಪ ನನಗೇನು ಗೊತ್ತಿಲ್ಲ ಮ್ಯಾಥ್ಸ್ ಅಂದ್ಬಿಟ್ಟು ಬೇಸಿಕ್ಕಿಂದ ಟೀಚ್ ಮಾಡ್ತಾ ಇದ್ದೆ. ಐ ಯೂಸ್ ಟು ಟೆಸ್ಟ್ ದ ಪೀಪಲ್ ಬೈ ಗಿವಿಂಗ್ ದಿಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ಬಿಕಾಸ್ ಈ ಫಾರ್ಮುಲಾಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಏನೇನೂ ಮಾಡೋಕ್ಕಾಗಲ್ಲ. ನೀವು ಈವನ್ ವೆನ್ ಯು ಗೋ ಫಾರ್ ದಿಸ್ ಹೈಯರ್ ಮ್ಯಾಥಮೆಟಿಕ್ಸ್, ಹೈಯರ್ ಮ್ಯಾಥಮೆಟಿಕ್ಸ್ ಮೇ ಬಿ ಡಿಗ್ರೀಸಲ್ಲಿ ಹೋದಾಗ, ಸೊ ಯು ಕಾಂಟ್ ಡೂ ಎನಿಥಿಂಗ್. ದಿಸ್ ಫಾರ್ಮುಲಾಸ್ ಆರ್ ಮಸ್ಟ್ ಮಸ್ಟ್ ಮಸ್ಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಫಾರ್ಮುಲಾಸ್ ಮತ್ತೆ ತಿಳ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡಿಕೊಂಡು ಒಂದು ಸತಿ ವಿತೌಟ್ ಸೀಯಿಂಗ್ ಬರೆದುಬಿಟ್ಟು ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಲೆಕ್ಚರ್. ಅರ್ಥ ಆಯ್ತಾ? ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ಹಾಫ್ ಆ್ಯಂಗಲ್ ಫಾರ್ಮುಲಾ, ಸ್ಪೆಷಲಿ ಹಾಫ್ ಆ್ಯಂಗಲ್ ಫಾರ್ಮುಲಾಸ್, ಕಾಸ್ ಟು ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್. ಹಾಫ್ ಆ್ಯಂಗಲ್ ಎಂತಕ್ಕೆ ಅಂದರೆ ಇಲ್ಲಿ 2 ಥೀಟಾ ಇದೆ, ಇಲ್ಲಿ ಥೀಟಾ ಆಗುತ್ತೆ. ಈ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆಲ್ಲ ಕಣೋ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದೇ ನೋಡಿ ಇಲ್ಲೇ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ tan 2 ಥೀಟಾ, ಸೊ ಯು ಕ್ಯಾನ್ ರೈಟ್, ಇಲ್ಲಿಂದನೇ ಅದು ಬರೋದು ಕಾಸ್ ಟು ಥೀಟಾ ಸೈನ್ ಟು ಥೀಟಾ ಎಲ್ಲ ಫಾರ್ಮುಲಾಸ್ ಇದೆಯಲ್ವಾ. ದಿಸ್ ಫಾರ್ಮುಲಾಸ್ ವಾಟ್ ಐ ಟೋಲ್ಡ್. ಸೊ ದಿಸ್ ಫಾರ್ಮುಲಾಸ್ ಕ್ಯಾನ್ ಬಿ ಡಿರೈವ್ ಫ್ರಮ್ ಹಿಯರ್ ಓನ್ಲಿ. ಯು ಹ್ಯಾವ್ 2 tan theta 1 plus tan square theta. For example, you can write this cos 2 theta. Sorry. See here. You can write sin 2 theta in terms of tan 2 theta. Also in cos 2 theta you can write in terms of tan theta. Tan 2 theta can be written in terms of again tan theta. So ಅಲ್ಲಿಂದಾನೆ ಈ ಫಾರ್ಮುಲಾಸ್ ಬರೋದು, ಇದು ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ನೆನ್ಪಿಟ್ಕೊಳ್ಳಿ, ಇಫ್ ಯು ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಇಂಜಿನಿಯರಿಂಗ್ ರಿಲೇಟೆಡ್ ಥಿಂಗ್ಸ್ ಏನು ಬೇಕಾಗಿಲ್ಲ. ಬಿಕಾಸ್ ಇಟ್ ಇಸ್ ನಾಟ್ ಇನ್ ದ ಬೋರ್ಡ್ ಎಕ್ಸಾಮ್, ಇಟ್ ಇಸ್ ನಾಟ್ ಇನ್ ದ NCERT, ಇಟ್ಸ್ ಡಿಲೀಟೆಡ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ನಾವು. ಸಿಂಪಲ್ ಆಗಿ ಈ ಫಾರ್ಮುಲಾಸ್ ನೆನ್ಪಿಟ್ಕೊಬೇಕು ಎಲ್ಲದನ್ನು. ಎಲ್ಲಿ ಬಂದರು ಈ ಫಾರ್ಮುಲಾಸು? I need a substitution. So what is the substitution? Basically it's very simple. It's very important. Inverse trigonometry, they'll ask you prove the question. ಯಾವುದೊಂದು ಕ್ವಶನ್ ಕೊಟ್ಬಿಟ್ಟು ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಆ ಪ್ರೂವ್ ಮಾಡೋದಕ್ಕೆ ಯು ಹ್ಯಾವ್ ಟು ನೋ ಸೂಟೇಬಲ್ ಸಬ್ಸ್ಟಿಟ್ಯೂಷನ್. ಈಗ 1 minus x square ಇರುತ್ತೆ, 1 plus x square ಇರುತ್ತೆ. ಅದು ಎಲ್ಲಿಂದ ಬರುತ್ತೆ? ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಫಾರ್ಮುಲಾ sin square plus cos square 1. ಅರ್ಥ ಆಯ್ತಾ? ಸಿಂಪಲ್ ಆಗಿ. ಸೊ ಇದನ್ನು ಐ ಕ್ಯಾನ್ ರೈಟ್ ಇನ್ ಮೆನಿ ವೇಸ್ ಅಲ್ವಾ. ಐ ಕ್ಯಾನ್ ರೈಟ್ ಇವನ್ ಲೈಕ್ ಫಾರ್ ಎಕ್ಸಾಂಪಲ್ sin square theta is equal to, I can write 1 minus cos square theta ಅಂತ ಬರೀಬೋದು ನಾನು ಬೇಕಾದರೆ. ಸಿಂಪಲ್ ಆಗಿ ಬರೀಬೋದು. ಸೊ ಇಫ್ ದೇರ್ ಇಸ್ ಎ ಕ್ವಶನ್ ದಿಲ್ ಆಸ್ಕ್ ಯು ಸಿಂಪ್ಲಿಫೈ. ಎಲ್ಲೇ ಅಂತಲ್ಲ, ನಿಮ್ಗೆ ಎಲ್ಲಾದರೂ ಇಡೀ ಮ್ಯಾಥಮೆಟಿಕ್ಸಲ್ಲಿ ನಿಮ್ಗೆ ಏನಾದರೂ 1 minus x square ಅಂತ ಇದ್ದರೆ ಅಲ್ಲಿ ಬೇಕಾದರೆ ನೀವು ಯು ಕ್ಯಾನ್ ಟೇಕ್ ಎಕ್ಸ್ ಎಸ್ ವಾಟ್ ಎವರ್ ಯು ವಾಂಟ್. ಎಕ್ಸ್ ಇಸ್ ಯು ಕ್ಯಾನ್ ಟೇಕ್ ವಾಟ್ ಎವರ್ ಯು ವಾಂಟ್. ನಿಮ್ಗೆ ಇಲ್ಲಿ ಅಂದರೆ ಇಟ್ ಈಸ್ ಆ್ಯಸ್ ಪರ್ ದಿಸ್ ಫಾರ್ಮುಲಾ. ಅದಕ್ಕೋಸ್ಕರ ಈಗ ನಾನು ಎಕ್ಸ್ನ ಕಾಸ್ ಥೀಟಾ ಅಂತ ತೊಗೊತೀನಿ. ಸಿಂಪಲ್ ಅಲ್ವಾ? 1 minus cos square theta. ಸೊ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಇದೆಯಲ್ವಾ, ಆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಮೇಲೇ ನಾವು ಸೂಟೇಬಲ್ ಸಬ್ಸ್ಟಿಟ್ಯೂಷನ್ನ ಚೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಈ ಫಾರ್ಮ್ ಫಾರ್ ಎಕ್ಸಾಂಪಲ್ I can choose x as sin theta or cos theta. The moment I choose sin theta or cos theta, 1 minus sin square theta becomes cos square theta. For example, imagine there is something like simplification 1 minus x square ಅಂತ ಏನೋ ಇದೆ. ಎಲ್ಲೋ ಒಂದು ಮ್ಯಾಥ್ಸ್ ಪ್ರಾಬ್ಲಮಲ್ಲಿ 1 minus x square by 1 plus x square ಬಂದಿರುತ್ತೆ. I can choose at that time x as cos theta or sin theta. ಹಾಗೇನಾಗುತ್ತೆ 1 minus sin square ಬಂದು cos square ಆಗುತ್ತೆ, ರೂಟ್ ಆಫ್ cos square ಬಂದು cos ಬಂದುಬಿಡುತ್ತೆ ನಮಗೆ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಇದು ನೆನ್ಪಿಟ್ಕೊಳ್ಳಿ ಸಾಕು. ಒಂದು ವೇಳೆ ಇಲ್ಲಿ ಇಫ್ ಯು ಹ್ಯಾವ್ ಲೈಕ್ 1 minus x square ಇದ್ದರೆ ಮೈ ಎಕ್ಸ್ ವಿಲ್ ಬಿ ಐದರ್ sin theta or cos theta. ಇಫ್ ಯು ಹ್ಯಾವ್ a square minus x square ಯು ಕ್ಯಾನ್ ಹ್ಯಾವ್ a sin theta or cos theta. ಎಂತಕ್ಕೆ ಅಂತ ಹೇಳಿದ್ರೆ ಇಲ್ಲಿ a ಸ್ಕ್ವೇರಾ, ನಾನು ಎಕ್ಸ್ನ ಅವತ್ತಲ್ಲಿ a ತೊಗೊಂಡಾಗ ಇಲ್ಲಿ ಇದಕ್ಕೂ ಸ್ಕ್ವೇರ್ ಮಾಡಬೇಕು, ಇದಕ್ಕೂ ಸ್ಕ್ವೇರ್ ಮಾಡಬೇಕು. ಸೊ ಐ ಕ್ಯಾನ್ ಟೇಕ್ a ಆ್ಯಸ್ ಅ ಕಾಮನ್. ಏನು ಕಾಮನ್ ತೊಗೊಂಡ್ರೆ ನನಗೆ 1 minus sin square theta ಅಂತ ಸಿಗುತ್ತೆ ನನಗೆ. So it's easy for me. Why you should take a if it's a easier? Because so that when I square it, I can take a square common, then I get my trigonometric formula, that is 1 minus sin square theta is equal to cos square theta. ಅದೇ ರೀತಿ ಇದು ಅಷ್ಟೇ. ಅರ್ಥ ಇದೆ ಕ್ಲಿಯರ್ ಆಗಿದ್ದು?
ಅಂಡರ್ಸ್ಟುಡ್. ಅದೇ ರೀತಿ ಮತ್ತೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಯು ಕ್ಯಾನ್ ಹ್ಯಾವ್ ಆಲ್ ದಿಸ್ ಫಾರ್ಮುಲಾಸ್. ಅದೇ ರೀತಿ ಈಗ ನಿಮಗೆ 1 ಮೈನಸ್, ಸೊ ಇಫ್ ಯು ಹ್ಯಾವ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಹೇಳಿದ್ರೆ ನನಗೆ ಸೀಕೆಂಡ್ ಸ್ಕ್ವೇರ್ ಟೀಟಾ -1 ಬರುತ್ತಲ್ವಾ. ಸೊ ವೆನ್ ಎವರ್ ಐ ಸಿ ಸಮಥಿಂಗ್ ಕಾಲ್ಡ್ ಎಕ್ಸ್ ಸ್ಕ್ವೇರ್ -1 ಅಂತ ನನಗೆ ಕಾಣಿಸ್ತಿದ್ರೆ ನಾನು ಎಕ್ಸನ್ನ ಐ ಕ್ಯಾನ್ ರೀಪ್ಲೇಸ್ ಸೀಕೆಂಟ್ ಆರ್ ಕೊಸಿಕೆಂಟ್, ಯಾವ್ದು ಬೇಕಾದರೂ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅರ್ಥ ಆಯ್ತೇನ್ರೋ? ಇದೆಲ್ಲ ಇಂಪಾರ್ಟೆಂಟು ಫಾರ್ಮುಲಾಸ್. ದಯವಿಟ್ಟು ನೋಟ್ಸ್ ಮೇಂಟೈನ್ ಮಾಡಿ. ಐ ಆಲ್ವೇಸ್ ಸಜೆಸ್ಟ್, ಬಿಕಾಸ್ ಇದೊಂದೇ ಚಾಪ್ಟ್ರಲ್ಲ, ಎಲ್ಲ ಚಾಪ್ಟ್ರು ನಿಮಗೆ ನಾನು ಟೀಚ್ ಮಾಡ್ತೀನಿ. ಯು ಹ್ಯಾವ್ ಟು ಮೇಂಟೈನ್ ನೋಟ್ಸ್. ನಾನು ಏನೇನು ಹೇಳ್ಕೊಡ್ತೀನಿ ಅದನ್ನ ಪಾಯಿಂಟ್ಸಿಗೆ ಬರ್ಕೊಂಡು ಹೋಗ್ತಾ ಇರಬೇಕು. ಇದು ಚಾಪ್ಟರ್ ಇಸ್ ವೆರಿ ಈಸಿ, ಮ್ಯಾಥ್ಸ್ ಇಸ್ ವೆರಿ ಈಸಿ. ಇವೆಲ್ಲ ನೆನ್ಪಿಟ್ಕೊಂಡಾದ್ಮೇಲೆ ಈ ಫಾರ್ಮುಲಾಸ್ ಆದಮೇಲೆ ಇದು ಇನ್ನೊಂದು ಫಾರ್ಮುಲಾ sin 3 θ is equal to 3 sin θ minus 4 sin q. ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ಸೊ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಲೈಕ್ ದಿಸ್ 3x ಮೈನಸ್ ಯಾವುದೋ ಒಂದು ಕ್ವಶನ್ ಇರುತ್ತೆ, ಈ ಥರ ಬರುತ್ತೆ. ಸೊ ವಾಟ್ ಯು ಟು ಚೂಸ್ ಸಬ್ಸ್ಟಿಟ್ಯೂಷನ್ ಬಿಕಾಸ್ ಬೇಸ್ಡ್ ಆನ್ ದಿಸ್. ಇಲ್ಲಿ ನೋಡಿ 3x minus 4x ಕ್ಯೂಬ್ ಇದೆಯಲ್ವಾ. ಸೊ ಐ ವಿಲ್ ಚೂಸ್ x ಆಸ್ sin θ ಇಯರ್ ಬಿಕಾಸ್ ಸೊ ದಟ್ ಇಟ್ ಕ್ಯಾನ್ ಮ್ಯಾಚ್ ದಿಸ್ ಫಾರ್ಮುಲಾ. ಆರ್ ಇನ್ನೊಂದು ಯಾವುದಾದ್ರು ಕ್ವಶನ್ ಇರುತ್ತೆ ಬೇಸಿಕಲಿ, ಫಾರ್ ಎಕ್ಸಾಂಪಲ್ ಈ ಥರ ನೋಡಿ 3 tan θ ಇದೆ ಇಲ್ಲಿ. ಸೊ ಐ ಕ್ಯಾನ್ ಚೂಸ್ x ಆಸ್ ಬೇಸಿಕಲಿ ವಾಟ್ a tan θ. ಯಾಕೆ ಸರ್ ಎ ಅಂತ ಹೇಳಿದ್ರೆ ಎಲ್ಲ ಕಡೆ ಎ ಬರುತ್ತೆ, ಬಿಕಾಸ್ ಇಲ್ಲಿ a ಕ್ಯೂಬ್ ಬರುತ್ತೆ. ಸೊ ವಿ ಹ್ಯಾವ್ ಟು ಕಂಪೇರ್. ನಾನು ಇಷ್ಟೇ ಹೇಳ್ತಾ ಇರೋದು, ಯಾವುದೇ ಟ್ರಿಗ್ನೋಮೆಟ್ರಿಕ್ ಕ್ವಶನ್ ಕೊಟ್ಟಾಗ ದೇ ವಿಲ್ ಆಸ್ಕ್ ಯು ಸಿಂಪ್ಲಿಫೈ, ಪ್ರೂವ್, ಏನೋ ಒಂದು ಕ್ವಶನ್ ಕೇಳ್ತಾರೆ. ಆ ಟ್ರಿಗ್ನೋಮೆಟ್ರಿಕ್ ಕ್ವಶನ್ ಒಳಗಡೆ ಏನೋ ಒಂದು x ಸ್ಕ್ವೇರ್ y ಸ್ಕ್ವೇರ್ ಎಲ್ಲ ಇರುತ್ತೆ. ಆ x ಸ್ಕ್ವೇರ್ಗೆ ಒಂದು ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಚೂಸ್ ಮಾಡ್ಬೇಕು ನೀವು. ಆ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಎಲ್ಲಿಂದ ಬರುತ್ತೆ? ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸಿಂದ ಬರುತ್ತೆ. ಸೊ ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡೋಕ್ಕಾಗಲ್ಲ, ಆಯಿತಾ? ಇದೊಂದೇ ಚಾಪ್ಟರ್ಗೆಲ್ಲ, ಎಲ್ಲ ಚಾಪ್ಟರ್ಗೂ ಬೇಕು. ಅದಕ್ಕೆ ನಾನು ಟ್ರಿಗ್ನೋಮೆಟ್ರಿಕ್ ಕೊಟ್ಟಿನ ಫಾರ್ಮುಲಾಸ್ ನಿಮಗೆ. ಸಿಂಪಲ್ ಕಂಡ್ರೋ. ಈಗ ಏನು ಮಾಡೋಕ್ಕಿಲ್ಲ, 1 - x ಕಾಣಿಸ್ತಾ ಇದೆ, ಏನು ಮಾಡೋಕ್ಕೀಗ? ವಾಟ್ ಐ ಶುಡ್, ಇದು ಫೇಮಸ್ ಕ್ವಶನ್, ಇದಂತೂ ಬರ್ತಾನೇ ಇರುತ್ತೆ. x is equal to sin θ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ನನಗೆ ಸೈನ್ ಇನ್ವರ್ಸ್ ಆಫ್ 2 into sin θ into root of 1 minus sin ಸ್ಕ್ವೇರ್ θ ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಸೈನ್ ಇನ್ವರ್ಸ್ ಇದು 2 into sin θ cos θ. of sin 2 θ sin y to 2 θ. It's not like ಹೋಗೋದಲ್ವಾ, ಅದು 2 θ. So from here what is my theta? If I shift sin this side, it is sin inverse of, so what is theta? 2 into sin inverse of. Simple. So ಈ ರೀತಿ ಕ್ವಶನ್ ಅರ್ಥ ಇದೆ ಕ್ಲಿಯರ್ ಆಗಿ. ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಚೂಸ್ ಅ ಸೂಟೇಬಲ್ ಸಬ್ಸ್ಟಿಟ್ಯೂಷನ್. ದಯವಿಟ್ಟು ವಿಡಿಯೋ ಪಾಸ್ ಮಾಡಿಬಿಟ್ಟು ಆ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ, ಆಮೇಲೆ ವಿಡಿಯೋ ನೋಡಿ. ಈಸಿ ಅಂತ ನಿಮಗೆ ಚಾಪ್ಟರ್ ಈಸಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು 3 sin of x is equal to sin inverse of 3x minus 4x cube. ನೀವೇ ಹೇಳ್ಬೇಕು ಯಾವ ಫಾರ್ಮುಲಾ ಅಂದ್ಬಿಟ್ಟು. 3 tan θ minus 4 tan cube θ. ಎಕ್ಸ್ ಪ್ಲೇಸಲ್ಲಿ ನೀವು sin θ 3 tan θ sin 3 θ. ವಿ ಹ್ಯಾವ್ ಫಾರ್ಮುಲಾ sin 3 θ ಬಂದು, ಸೊ ವಿ ಹ್ಯಾವ್ ದಟ್ ಫಾರ್ಮುಲಾ sin 3 θ is equal to 3 sin θ minus 4 sin cube θ. ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎದ್ದ ಆನ್ಸರ್. ಸಬ್ಸ್ಟಿಟ್ಯೂಟ್ x ಆಸ್ sin θ, 3 sin θ minus 4 sin cube θ ಬರುತ್ತೆ. ಇಲ್ಲಿ ಬಿಕಮ್ sin 3 θ. sin inverse ಹೋಯಿತು, ನಮ್ಗೆ ಉಳಿದಿರೋದು 3 θ. ಮೈ ಸಬ್ಸ್ಟಿಟ್ಯೂಷನ್ ಇಸ್ ವಾಟ್? ಮೈ ಸಬ್ಸ್ಟಿಟ್ಯೂಷನ್ ವಾಸ್ x is equal to sin θ. So my θ becomes sin inverse of x. 3 into sin inverse of x. I've given the steps here. Steps ನೋಡ್ಕೊಳ್ಳಿ ಸಿಂಪಲ್ ಆಗಿ. ಸಿಂಪಲ್, ದಟ್ಸ್ ಇಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಯೋಚನೆ ಮಾಡಿ. ವಾಟ್ ಯು ಶುಡ್ ರೈಟ್? x square minus x square ಅಂತ ಹೇಳಿದ್ರೆ ವಾಟ್ ಯು ಶುಡ್ ಡೂ for x square minus x square? Sin square plus cos square is equal to 1. If you have like 1 minus something square or a square minus something, I can choose either x as a sin θ or cos θ. Either you can choose. X is equal to what I can choose? X is equal to a sin θ ಅಂತ ಚೂಸ್ ಮಾಡ್ಬೋದು. ಏನಾಗುತ್ತೆ ಕ್ವಶನ್ ಈಗ? tan inverse of x, a sin θ divided by root of a square minus a square sin square θ. ಆಯ್ತಾ?
ಸೊ ಟ್ಯಾನ್ ಇನ್ವರ್ಸ್ ಆಫ್ ಎ ಸೈನ್ ಟೀಟಾ. ಇಲ್ಲಿ ನಾನು ಎ ಸ್ಕ್ವೇರ್ ನೋಡಿ ರೂಟ್ ಇದೆಯಾ, ಎ ಸ್ಕ್ವೇರ್ ಕಾಮನ್ ತೊಗೊತೀನ, ಆ ಏನು ಆಚೆ ತೊಗೊಂಬರ್ತೀನಿ, ಬರೀ ಒಂದು ಎ ಬರುತ್ತೆ ಆಯಿತಾ. ನಂಗೆ 1 ಮೈನಸ್ ಸೈನ್ ಸ್ಕ್ವೇರ್ ಹೆಂಗೆ ಬಂತಿದೆ ಹೇಳಿದು. ಇಲ್ಲಿ ನೋಡ್ರಪ್ಪ ಎ ಸ್ಕ್ವೇರ್ ಇದೆಯಾ, ಇಟ್ ಈಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾನಾ. ನಾನು ಎ ಸ್ಕ್ವೇರ್ ಕಾಮನ್ ತೊಗೊತೀನ, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಬರುತ್ತೆ. 1 ಮೈನಸ್ ಸೈನ್ ಸ್ಕ್ವೇರ್ ಏನಾಗುತ್ತೆ ಈಗ, ಎ ಸೈನ್ ಟೀಟಾ. ಇಲ್ಲಿ ಎ ಆಲ್ರೆಡಿ ಕ್ಯಾನ್ಸಲ್ ಬಿಸಾಕಿರ್ತಾರೆ. ಓಕೆ, 1 ಮೈನಸ್ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ, ರೂಟ್ ಆಫ್ ಕಾಸ್ ಸ್ಕ್ವೇರ್ ಇಸ್ ಕಾಸ್ ಟೀಟಾ, ಐ ಗೆಟ್ ಕಾಸ್ ಟೀಟಾ. ಸೊ ಐ ಗೆಟ್ ನಾವ್ ದ ಆನ್ಸರ್ ಆಸ್ ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಟೀಟಾ ಬೈ ಕಾಸ್ ಟೀಟಾ ಇಸ್ ಟ್ಯಾನ್ ಟೀಟಾ. ಟ್ಯಾನ್ ಹೋಯಿತು, ನನಗೆ ಟೀಟಾ ಮಾತ್ರ ಉಳಿತು. ವಾಟ್ ಇಸ್ ಮೈ ಟೀಟಾ ಫ್ರಮ್ ಹಿಯರ್, ಬಿಕಾಸ್ ಮೈ ಸಬ್ಸ್ಟಿಟ್ಯೂಷನ್ ವಾಸ್ x is equal to a tan theta, so obviously x by a is equal to sin theta and theta will be equal to sin inverse of x by a. So you have to put, now answer becomes sin inverse of theta. That's it. ಈ ಥರ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ಬೇಕು, ಸಿಂಪಲ್. ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್, ಸಿಂಪಲ್. ಇಷ್ಟೇ ನೋಡಿ ಮಕ್ಕಳು, ಯಾವುದೇ ಒಂದು ಕ್ವಶನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಏನೋ ಫಾರ್ ಎಕ್ಸಾಂಪಲ್ ಏನೋ ಸೈನ್ ಇನ್ವರ್ಸ್ ಆಫ್ ಸಮಥಿಂಗ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನು ಕೊಟ್ಟಿರ್ತಾರಲ್ವ, ಇಲ್ಲಿ ನೀವು ಯಾವುದೋ ಒಂದು ಸಬ್ಸ್ಟಿಟ್ಯೂಷನ್ನ ಹಾಕಬೇಕಾಗುತ್ತೆ. ಆ ಎಕ್ಸ್ ಪ್ಲೇಸಲ್ಲಿ ನೀವು ಏನೋ ಒಂದು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದನ್ನು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ ಬೇಸ್ಡ್ ಆನ್ ದ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ. ಆಮೇಲೆ ಅದು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಹೇಳಿದ್ರೆ, ಆಚೆ ಕಡೆ ಸೈನ್ ಇನ್ವರ್ಸ್ ಇದ್ದರೆ ಒಳಗಡೆ ಕೂಡ ಸೈನೇ ಬರಬೇಕು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಆಚೆ ಕಡೆ ಟ್ಯಾನ್ ಇನ್ವರ್ಸ್ ಇದೆಯಲ್ವಾ, ನಾನು ಎಕ್ಸನ್ನ ಎ ಕಾಸ್ ಟೀಟಾ ಎ ಸೈನ್ ಟೀಟಾ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಒಳಗಡೆ ಕೂಡ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನೇ ಬರಬೇಕು. ಒಂದು ವೇಳೆ ಬಂದಿಲ್ಲ, ನಿಮಗೆ ಟ್ಯಾನ್ ಇನ್ವರ್ಸ್ ಆಫ್ ಕಾಟ್ ಬಂತ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ಇದೇ ಕ್ವಶನ್ ಏನೋ ಸಿಂಪ್ಲಿಫೈ ಮಾಡಿದ್ರಪ್ಪ ನೀವು, ಹಿಂಗೆ ಈಗ ಬಂದಿಲ್ಲ, ಈ ಟ್ಯಾನ್ ಇನ್ವರ್ಸ್ ಬಂದಿದೆ, ಇನ್ಸೈಡ್ ಬಂದು ನಿಮಗೆ ಟ್ಯಾನ್ ಬದಲು ಏನೋ ಕಾಟ್ ಏನೋ ಬಂದುಬಿಟ್ಟಿದೆ, ಕಾಟ್ ಟೀಟಾ ಅಂತ ಬಂದಿದೆ. ಸೊ ಕನ್ವರ್ಟ್ ಕಾಟ್ ಟು ಟ್ಯಾನ್. ಹೌ ಡು ಕನ್ವರ್ಟ್ ಕಾಟ್ ಟು ಟ್ಯಾನ್, 90 ಮೈನಸ್ ಟೀಟಾ. ಅರ್ಥ ಆಯ್ತಾ ಕ್ಲಿಯರಾಗಿ? ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಷ್ಟೇ, ಇನ್ನೇನೂ ಇಲ್ಲ. ಯು ಹ್ಯಾವ್ ಟು ಚೂಸ್ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ಫಾರ್ ಎಕ್ಸ್. ಆ್ಯಂಡ್ ವೆನ್ ಯು ಸಿಂಪ್ಲಿಫೈ, ಇಫ್ ಔಟ್ಸೈಡ್ ಟ್ಯಾನ್ ಈಸ್ ದೇರ್, ಇನ್ಸೈಡ್ ಟ್ಯಾನ್ ಶುಡ್ ಕಮ್. ಇಫ್ ಔಟ್ಸೈಡ್ ಸೈನ್ ಇನ್ವರ್ಸ್ ಈಸ್ ದೇರ್, ಇನ್ಸೈಡ್ ಸೈನ್ ಶುಡ್ ಕಮ್. ಔಟ್ಸೈಡ್ ಕಾಸ್ ಇನ್ವರ್ಸ್ ಅಂದರೆ ಒಳಗಡೆ ಕಾಸ್ಟ್ ಬರಬೇಕು ಸಿಂಪ್ಲಿಫೈ ಮಾಡಿದಾಗ. ಬಂದಿಲ್ಲ, ಬೇರೆ ಬರ್ತಾಯಿದೆ, ಕನ್ವರ್ಟ್ ಮಾಡ್ಕೊಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಂದುಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ಆಫ್ ಸಿಂಪ್ಲೆಸ್ಟ್ ಫಾರ್ಮ್ ಯಾವುದಿದೆ, 1 ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1. x square minus 1 I want. So which form it is, because we have 1 plus tan square theta is secant square. Whenever you want something square minus 1, if you want something square minus 1, x you should substitute as tan theta. X na ನೀವು tan substitute ಮಾಡಿದ್ರೆ ಅಲ್ಲಿ tan ಇಲ್ಲ, secant square. If because ನೋಡಿ tan square theta ಒಂದು ನಿಮಗೆ secant square theta minus 1 ಬರುತ್ತೆ. So if you substitute x as secant theta, you get secant square theta minus 1. secant square theta minus 1 ಬಂದು tan square theta ಆಗುತ್ತೆ. ಸೊ tan square ರೂಟ್ ಆಫ್ ಟ್ಯಾನ್ ಆಗುತ್ತೆ, ಮೇಲೆ ಹೋದರೆ ಕಾಟ್ ಬರುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ, ಯು ಜಸ್ಟ್ ಗೆಟ್ ಎ ಟೀಟಾ. ಇಟ್ಸ್ ವೆರಿ ಸಿಂಪಲ್. ಐ ಹ್ಯಾವ್ ಗಿವನ್ ದ ಆನ್ಸರ್ ಎಮ್. ಅರ್ಥ ಆಯ್ತಾ? ಮೈ ಸಬ್ಸ್ಟಿಟ್ಯೂಷನ್ ಇಸ್ ಸೆಕೆಂಡ್. ಇಟ್ಸ್ ವೆರಿ ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ಇಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ವೆರಿ ಸಿಂಪಲ್. ಅಗೇನ್ ನೋಡಿ, ಆಚೆಗಡೆ ಟ್ಯಾನ್ ಇದೆಯಾ, ಇಲ್ಲೇನು ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಿಲ್ಲ. ಇಲ್ಲಿ ನಾವೇನು ಮಾಡ್ತೀವಿ, ಟ್ಯಾನ್ ಇನ್ವರ್ಸ್ ಇದೆಯಲ್ವಾ, ಸೊ ಐ ನೀಡ್ ಟು ಕನ್ವರ್ಟ್ ದಿಸ್ ಇನ್ಸೈಡ್ ಒನ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಓನ್ಲಿ. ಇಟ್ ವಿಲ್ ಬಿ ಈಸಿ ಫಾರ್ ಅಸ್. Divide both numerator and denominator by cos. Divide both numerator and denominator by cos. Cos by cos 1, sin by cos tan. Cos by cos 1 plus ಇಲ್ಲಿ ಹಾಗೆ ಇದೆ sin by cos tan. So I am dividing both numerator and denominator by cos x. ಸರ್ ಏನು ತೆಗೆ ಮಾಡ್ತಾ ಇದ್ದೀರಾ ಸರ್ ನೀವು, ಆಚೆ ಕಡೆ ಟ್ಯಾನ್ ಇದೆ ಕಣೋ, ಒಳಗಡೆ ಟ್ಯಾನ್ ಬರಬೇಕು ನನಗೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. You can do, and both numerator denominator can do whatever you want. ಬರೀ ನ್ಯೂಮರೇಟರ್ ಮಾಡೋಕ್ಕಾಗಲ್ಲ. ನ್ಯೂಮರೇಟರ್ಗೆ ಏನು ಮಾಡ್ತೀರೋ ಅದೇ ಆಪ್ರೇಷನ್ನ ಕೆಳಗಡೆಗೂ, ಅದನ್ನೇ ಆಪ್ರೇಷನ್ನ ಕೆಳಗಡೆ ಡಿನಾಮಿನೇಟರ್ಗೂ ಮಾಡಬೇಕು. ಅರ್ಥ ಆಯ್ತಾ? ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇದೊಂದು ಫೇಮಸ್ ಮಕ್ಕಳು, ಇದು ನೆನ್ಪಿಟ್ಕೊಂಬಿಡಿ. 1 ಪ್ಲಸ್ ಟ್ಯಾನ್ ಎಕ್ಸ್ 1 ಮೈನಸ್ ಟ್ಯಾನ್, ಈ ಥರ 1 ಇಲ್ಲಿ ಇಲ್ಲ 1 ಪ್ಲಸ್ ಬರೋದು 1 ಮೈನಸ್ ಬರ್ಬೋದು. ಇಟ್ಸ್ ವೆರಿ ಫೇಮಸ್. ಇದು ತುಂಬ ಕಡೆ ಬರುತ್ತೆ, ಇಲ್ಲೊಂದೇ ಅಲ್ಲ, ಎಷ್ಟೊಂದು ಮ್ಯಾಥ್ಸ್ ಇದರಲ್ಲಿ ಬರುತ್ತೆ ಚಾಪ್ಟರ್ಸಲ್ಲಿ. ಈ ಥರ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಟ್ಯಾನ್ ಇನ್ವರ್ಸ್ 1 ಇದೆಯಲ್ವಾ, ಅದನ್ನು ನಾನು ಟ್ಯಾನ್ π/4 ಅಂತ ಬರ್ಕೊತೀನಿ, ಟ್ಯಾನ್ π/4 ಮೈನಸ್ ಟ್ಯಾನ್ ಎಕ್ಸ್ ಅಂತ. ಸೊ ಇವನ್ನು ಹಾಗೆ ಇಡ್ತೀನಿ. ಇಲ್ಲಿ 1 ಇದೆ ಇಲ್ಲಿ, ಬಟ್ ಐ ವಿಲ್ ಸೇ ಟ್ಯಾನ್ ಇಂಟು 1 ಇಸ್ 1 ಅಲ್ವಾ.
ಸೊ ನಾನೇನು ಮಾಡ್ತೀನಿ tan π/4 ಇಂಟು tan x ಅಂತ ಬರೀತೀನಿ ಆಯಿತಾ. ಸೊ ಈ ರೀತಿ ಸಿಂಪಲ್ ಆಗಿ tan ಇನ್ವರ್ಸ್ ಆಫ್. ಸರ್ ಯಾಕೆ ಈ ಥರ ಬರ್ಕೊಂಡ್ರಿ? ಬಿಕಾಸ್ ವಿ ಹ್ಯಾವ್ ಎ ಫಾರ್ಮುಲಾ tan a ಮೈನಸ್ tan b 1 ಪ್ಲಸ್ tan a tan b ಅಂತ ಒಂದು ಫಾರ್ಮುಲಾ ಇದೆ. ಏನು ಆ ಫಾರ್ಮುಲಾ? ಏನು ಟ್ರಿಗ್ನೋಮೆಟ್ರಿ ಫಾರ್ಮುಲಾ? tan a ಮೈನಸ್ tan b 1 ಪ್ಲಸ್ tan a tan b ಇಸ್ ನಥಿಂಗ್ ಬಟ್ tan a ಮೈನಸ್ b ಅಂತ ಒಂದು ಫಾರ್ಮುಲಾ ಇದೆ. tan a ಮೈನಸ್ ಒಂದು ಫಾರ್ಮುಲಾ ಇದೆ ಅಲ್ವಾ? ಸೊ ಇದು ಏನಾಗುತ್ತೆ? ಇದು tan π/4 ಮೈನಸ್ ಎಕ್ಸ್ ಅಂತ ಬರುತ್ತೆ. ಎಲ್ಲಿಂದ ಬಂತಿದ್ದು ಈ ಕ್ವಶನ್? ಇದು ವಿ ಹ್ಯಾವ್ ಎ ಫಾರ್ಮುಲಾ tan a ಮೈನಸ್ b ಇಸ್ ನಥಿಂಗ್ ಬಟ್ ಇವೆಲ್ಲ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸು. tan a ಮೈನಸ್ tan b ಬೈ 1 ಪ್ಲಸ್ tan a tan b. ಅರ್ಥ ಆಯ್ತಾ? ಸೊ ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಮೇಲೆ ಮೈನಸ್ ಬರುತ್ತೆ, ಕೆಳಗಡೆ ಪ್ಲಸ್ ಬರುತ್ತೆ. ನೋಡಿ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೇಲೆ ಪ್ಲಸ್ ಬರುತ್ತೆ, ಕೆಳಗಡೆ ಮೈನಸ್ ಬರುತ್ತೆ. ಸೊ ವಾಟ್ ಈಸ್ ದೇರ್ ಹಿಯರ್? ದಟ್ ವಿಲ್ ಕಮ್ ಇನ್ ದ ನ್ಯೂಮರೇಟರ್, ಆಪೋಸಿಟ್ ಸೈನ್ ಇನ್ ದ ಡಿನಾಮಿನೇಟರ್. ಅರ್ಥ ಆಯ್ತಾ? ಈಗೇನಾಗುತ್ತೆ? tan ಹೋಯಿತು. ಸೊ ನನಗೀಗ π/4 ಇದೇ ಕ್ವಶನ್ ಡಿಫ್ರೆನ್ಸಿಯೇಷನ್ ಬರುತ್ತೆ. ಸೊ ನಾನು ಇನ್ನೂ ಟೀಚ್ ಮಾಡಿಲ್ಲ. ಸೊ ಡಿಫ್ರೆನ್ಸಿಯೇಷನಲ್ಲಿ ಬರುತ್ತೆ. ಸೊ ಸೇಮ್ ಕ್ವಶನ್ ಕೊಟ್ಬಿಟ್ಟು ಅದು ಲಾಸ್ಟ್ ಯು ಫೈಂಡ್ dy/dx ಆಫ್ ಸೇಮ್ ಕ್ವಶನ್ ಕೊಡ್ತಾನೆ. ಇದೇ ಕ್ವಶನ್ಗೆ ಡಿಫ್ರೆನ್ಸಿಯೇಷನಲ್ಲಿ ಕ್ಯಾಲ್ಕುಲಸಲ್ಲಿ ಇದೇ ಕ್ವಶನ್ ಕೊಟ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಕೇಳ್ತಾನೆ. ನೀವು ಹಾಗೆ u/v ರೂಲ್ ಹಾಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ. u/v ರೂಲ್ ಬಿಕಾಸ್ ಅದೇನು ಕ್ಯಾನ್ ಯು ಡೂ ದಟ್? ನೋ, ಇಟ್ಸ್ ನಾಟ್ ಪಾಸಿಬಲ್. ಸೊ ವಿ ಕನ್ವರ್ಟ್ ಇನ್ ಟು ಸಿಂಪಲ್ ಫಾರ್ಮ್. So differentiation of π/4 is 0, differentiation of x is 1 minus 1. If someone already done differentiation, the answer is minus 1 for this. Simple. Artha aita? Okay, that's very simple. So nanta let's go for next one. So you have here question is tan inverse of cos x by 1 minus sin x anta formula. Okay. So cos x by 1 ಯೋಚನೆ ಮಾಡಿ ಮಕ್ಕಳೇ, ಏನು ಮಾಡ್ಬೋದು ಅಂದ್ಬಿಟ್ಟು cos x by 1 minus ಏನಾದರೂ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಾಗಲ್ಲ ನಾವು. ಈಗ 1 ಮೈನಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಂತೂ ಆಗಲ್ಲ. ಏನು ಮಾಡೋಕೆ ನಾವೀಗ ಇಲ್ಲಿ ಸಿಂಪ್ಲಿಫೈ ಮಾಡಬೇಕು. ಆಚೆ ಕಡೆ ಟ್ಯಾನ್ ಇನ್ವರ್ಸ್ ಇದೆ. ಐ ವಾಂಟ್ ಟ್ಯಾನ್ ಹಿಯರ್. ವಿ ಆರ್ ವೆರಿ ಫೇಮಸ್ ಫಾರ್ಮುಲಾಸ್. ಇದು ಸ್ವಲ್ಪ ಫೇಮಸ್ ಈಕ್ವೇಷನ್. ವೆನ್ ಎವರ್ ಯು ಹ್ಯಾವ್ ಕಾಸ್ ಎಕ್ಸ್ ಯೂಸ್ ಹಾಫ್ ಆ್ಯಂಗಲ್ ಫಾರ್ಮುಲಾಸ್. ಸೊ ಕಾಸ್ 2 θ ಅಂತ ಹೇಳಿದ್ರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2 sin square, sorry, cos x and you can write 2 no, you can write in terms of 2 and barikolla, that is sin 2 theta. Cos x and you can always write the formula cos square x by 2 minus sin square x by 2 anta baribodu. Sir elinda bantu idu nanu heltini one nimisha. 1 is equal to sin square x by 2 plus cos square x by 2 minus 2 into ಏನು ಸರ್ ಎಲ್ಲಿಂದ ಕಾಂಪ್ಲಿಕೇಟೆಡ್ ಮಾಡಿಬಿಟ್ರಲ್ಲ, ಈಸಿ ಇರೋದನ್ನು ಕಾಂಪ್ಲಿಕೇಟ್ ಮಾಡೋದಲ್ಲ ನೀವಂತ ಹೇಳ್ಬೋದು. ಆ್ಯಕ್ಚುಲಿ ದಿಸ್ ಬಿಕಮ್ಸ್ ಫರ್ದರ್ ಈಸಿ. ಏನು ಮಾಡ್ತಾ ಇದ್ದಾರೆ ಮಕ್ಕಳು, ಇಲ್ಲಿ ಕಾಸ್ ಎಕ್ಸ್ ಇದೆಯಲ್ವಾ, ಅದನ್ನು ನಾವು ಕಾಸ್ 2 θ ಫಾರ್ಮುಲಾ ಇದೆ ನಿಮಗೆ. ಕಾಸ್ 2 θ ಈಸ್ ಅದಕ್ಕೆ ಹೇಳೋದು ನಾನು ನಿಮಗೆ, ದಯವಿಟ್ಟು ಫಾರ್ಮುಲಾಸ್ ಕಲ್ತ್ಕೊಂಡು ನಂತರ ನೀವು ಇದನ್ನು ಮಾಡಿ. ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಮತ್ತು ದಯವಿಟ್ಟು ನಿಮ್ಗೆ ಬೇಡ್ಕೊಂಡ್ಬಿಡ್ತೀನಿ, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ದಯವಿಟ್ಟು ಎಲ್ಲ ಫಾರ್ಮುಲಾಸ್ ತಿಳ್ಕೊಳ್ಳಿ. ಇಲ್ಲೇ ಅಲ್ಲ ಮತ್ತೆ ಡಿಫ್ರೆನ್ಸಿಯೇಷನಲ್ಲೂ ಬರುತ್ತೆ, ಇಂಟಿಗ್ರೇಷನಲ್ಲೂ ಬರುತ್ತೆ, ಎಲ್ಲ ಕಡೆ ಬರ್ತಾ ಇರುತ್ತೆ. CET ಅಂತೂ ನೀವು ಮಾಡೋಕ್ಕೆ ಆಗೋದಿಲ್ಲ ವಿತೌಟ್ ಫಾರ್ಮುಲಾಸ್ ಟ್ರಿಗ್ನೋಮೆಟ್ರಿ. ಆಯಿತಾ? ಸೊ ಇದು ಕಾಸ್ ಸ್ಕ್ವೇರ್. ಈಗ ನನಗಿಲ್ಲಿ ಏನಾಗುತ್ತೆ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಐ ಹ್ಯಾವ್ ಕಾಸ್ 2x ರೂಟ್ ಕಾಸ್ ಸ್ಕ್ವೇರ್ x by 2. ನೋಡಿ ಇಲ್ಲಿ 2 θ ಇದ್ರೆ ಇಲ್ಲಿ θ ಬರಿತೀವಿ, ಹಾಫ್ ಆ್ಯಂಗಲ್ ಅಂತ. ಅರ್ಥ ಆಯ್ತಾ? ಇಲ್ಲಿ x ಇದ್ದರೆ x by 2 ಅಂತ ಬರಿತೀನಿ. ಇದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ. ಆಯಿತಾ? ಇದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಫಾರ್ಮುಲಾ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ. So I can write this as now tan inverse of a square minus b square ಅಂದ್ರೆ ಏನಾಗುತ್ತೆ, basically a square minus b square. So you have something, okay, ಹಂಗೆ ಬರ್ಕೋಣ ಬೇಕಾದ್ರೆ cos square x by 2 minus sin square x by 2 ಅಂತ. ಇದೇನಾಗುತ್ತೆ, a plus b whole square, a minus b whole square ಆಗುತ್ತೆ. So I'll get this as cos x by 2 minus sin x by 2 whole square. ನೀವು ಯಾವ ರೀತಿ ಬೇಕಾದ್ರೂ ಬರಿಬೋದು. ಸರ್ ನೀವು ಹೇಗೆ ಕಾಸ್ ಮೈನಸ್ ಸೈನ್ ಸ್ಕ್ವೇರ್ ಬರೀತಾ ಇದ್ದೀರಾ, ಅದು ಸೈನ್ ಮೈನಸ್ ಕಾಸು ಆಗ್ಬೋದಲ್ವಾ ಸ್ಕ್ವೇರ್? ಎಸ್, ಇಟ್ ಕ್ಯಾನ್ ಬಿ, ಬಿಕಾಸ್ ಮೇಲೆ ಕಾಸ್ ಸ್ಕ್ವೇರ್ ಇದೆ, ಕೆಳಗಡೆ ಕಾಸ್ ಫಸ್ಟ್ ಬರ್ಕೊಂಡು ಸಿಂಪಲ್. ಸೊ ದಟ್ ಇಟ್ ವಿಲ್ ಬಿಕಮ್ ಈಸಿ ಫಾರ್ ಅಸ್. ಅರ್ಥ ಆಯ್ತಾ? ಸೊ ಇದೇನಾಗುತ್ತೆ, ಈಗ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬೈ a ಮೈನಸ್ b ಹೋಲ್ ಸ್ಕ್ವೇರ್ ಬರುತ್ತೆ. ಇಷ್ಟೇ ಮಕ್ಕಳು. ಇದನ್ನು ಯು ಕ್ಯಾನ್ ಡೂ ಇಟ್ ಅಸ್ a ಪ್ಲಸ್ b ಇಂಟು a ಮೈನಸ್ b. ಇದು a ಮೈನಸ್ b ಹೋಲ್ ಸ್ಕ್ವೇರ್. ಸೊ ನ್ಯೂಮರೇಟ್ರಲ್ಲಿ ನಿಮಗೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂದರೆ a ಪ್ಲಸ್ b ಇಂಟು a ಮೈನಸ್ b ಇರುತ್ತೆ.
ಅದಾದಮೇಲೆ ನಂತರ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಇರುತ್ತೆ. ಒಂದು ಎ ಮೈನಸ್ ಬಿ ಒಂದು ಎ ಮೈನಸ್ ಕ್ಯಾನ್ಸಲ್ಲು. Now you will get this as a plus b by a minus b. That is basically you will get this as ನಿಮ್ಗೆ ಏನು ಬರುತ್ತೆ tan inverse of that is cos x by 2 minus sin x by 2 into sorry a plus b by a minus b. That is cos x by 2 minus sin x by 2. So it is same as the previous question now. It is just that you have x by 2. ಇಲ್ಲಿ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇತ್ತು, ಇಲ್ಲಿ ಕಾಸ್ ಎಕ್ಸ್ ಬೈ 2 ಪ್ಲಸ್ ಸೈನ್ ಇದೆ, ಇಲ್ಲಿ ಕಾಸ್ ಎಕ್ಸ್ ಬೈ 2 ಮೈನಸ್ ಸೈನ್ ಇದೆ. Oh, why I am complicating this? 1 by second, right? Actually this is there. This is more easy, makla. You can convert cos x into directly. Okay, fine. A square plus b square cos square x by 2 cos square 2 plus opposite ಬರ್ತಾ ಇದೆಯಾ? Okay, no problem. I think you'll get this as a reverse now. Oh, correct. So what I was saying, suddenly ನನ್ನ ಮೈಂಡ್ ಇನ್ನೊಂದು ಕ್ವಶನ್ ಬರ್ತಾ ಇತ್ತು. ನನ್ನ ಮೈಂಡ್ಲಿ ಇನ್ನೊಂದು ಕ್ವಶನ್ ಇತ್ತು. tan inverse of we had one more question. You can also have question like this. Very nice question. It is basically, I think you can have as something like 1 minus cos x by sin x ಅಂತ ಈ ಫಾರ್ಮ್ಲ ಇನ್ನೊಂದು ಈ ಥರ ಕೂಡ ಬರೀಬೋದು ನಾವು. ಆಗ 1 minus cos x ಅಂತ ಹೇಳಿದ್ರೆ you can write it as 2 sin square x by 2 ಅಂತ. sin x is 2. I think I have taken the same question also. ನೋಡಿ ಇಲ್ಲಿ cos x ಬಂದಿರೋದ್ರಿಂದ we have to take cos square x by 2 by sin square x by 2. This is how you are done. Suppose imagine there was a question like this. I think ಈ ಕ್ವಶನ್ ತೊಗೊಂಡಾಗಿದ್ದೀನಿ ಎಲ್ಲೋ ನಾನು ತೊಗೊಂಡಿಲ್ವಾ? I have written an answer also for this. So this is a question cos x by 1 minus sin x, and so you get anywhere cos x by 2. So divide both numerator denominator by cos x by 2. 1 plus tan x by 2, 1 minus tan x by 2 ಬರುತ್ತೆ ನಿಮಗೆ. ಸೇಮ್ ಅದೇ ಪ್ರೊಸೀಜರ್, ಪ್ರೀವಿಯಸ್ ಏನು ಕ್ವಶನ್ ಮಾಡಿದ್ರು ಸೇಮ್ ಅದೇ ಪ್ರೊಸೀಜರ್. 1 plus tan x by 2, 1 minus tan x by 2. So the moment you get 1 plus tan x by 1 minus tan x, it's understood this becomes tan pi by 4. You'll see this becomes now tan pi by 4 minus ಇದೇನು x by 2 ಇದೆಯಲ್ವಾ, ಇಲ್ಲಿ ಪ್ಲಸ್ ಇದೆ ನ್ಯೂಮರೇಟರ್ಲಿ, ಸೊ ಇಟ್ಸ್ ಪ್ಲಸ್ x by 2. ಸೊ tan pi by 4 x by 2. ಆನ್ಸರ್ಗೆ tan pi by 4. ಇದು ಎಂಟೈರ್ ಥಿಂಗ್ ಬಂದು ನಿಮಗೆ tan pi by 4 ಪ್ಲಸ್ x by 2 ಬರುತ್ತೆ. tan ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಗೆಟ್ pi by 4 plus x by 2. ಆನ್ಸರ್ಸ್ pi by 4 plus x by 2. ವಾಟ್ ಐ ವಾಸ್ ಟೆಲ್ಲಿಂಗ್ ಒನ್ ಮೋರ್ ಕ್ವಶನ್ ಇಸ್, ಇಮ್ಯಾಜಿನ್ ದೇರ್ ವಾಸ್ ಎ ಕ್ವಶನ್. ಈ ಕ್ವಶನ್ ಹಿಂಗಿದೆ ಅನ್ಕೋಣ. ಇಮ್ಯಾಜಿನ್ ಲೈಕ್ ದಿಸ್. ಈಗೇನು ಮಾಡೋದು, ಇದು ಇನ್ನೊಂದು ಕ್ವಶನ್ ತೊಗೊತಾ ಇದ್ದು ನಾನೀಗ. ಇಲ್ಲೇನು ಮಾಡೋಣ ನಾವೀಗ, tan inverse ತಗೊಂಡು 1 minus cos x ಇದೆಯಲ್ವಾ, I can write, see we have formulas here. 1 minus cos x can be written as 2 sin square x by 2. Again sin x can be written as 2 sin x by 2 into cos x by 2 ಅಂತ ನಾವು ಬರಿಬೋದು. ಸೊ 2 ಕ್ಯಾನ್ಸಲ್ ಆಗುತ್ತೆ. ಈ 1 sin x by 2 ಒಂದು ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ ನಾವು tan inverse of sin x by 2 by cos x by 2 ನಿಮಗೆ tan x by 2 ಬರುತ್ತೆ. tan ಹೋಯಿತು, ನಿಮಗೆ ಆನ್ಸರ್ ಬಂದು x by 2 ಬರುತ್ತೆ. ಸಿಂಪಲ್ ಆಗಿ, ಸಿಂಪಲ್. ಐ ಆಮ್ ಜಸ್ಟ್ ಶೋಯಿಂಗ್ ಒನ್ ಮೋರ್ ಎಕ್ಸಾಂಪಲ್. ಒಂದು ಇದೇ ಈ ಥರ ಇದ್ದಿದ್ರೆ ಐ ಕ್ಯಾನ್ ಯೂಸ್ 1 minus cos x ಫಾರ್ಮುಲಾ. ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆನ್ ಯು ಗೆಟ್ 1 plus cos x and 1 minus cos x, you can always convert them. 1 minus cos x in terms of sin. Actual formula is 1 plus cos 2 theta, 1 minus cos 2 theta. I have given this in the formula list. ನೀವು ಚೆಕ್ ಮಾಡಿ, ಫಾರ್ಮುಲಾ ಲಿಸ್ಟ್ ಕೊಟ್ಟಿನಿ ಆಲ್ರೆಡಿ. ಫಾರ್ಮುಲಾ ಲಿಸ್ಟಲ್ಲಿ ಹೋದಾಗ ನೀವು ಫಾರ್ಮುಲಾ ಲಿಸ್ಟ್ ಅದಕ್ಕೆ ಹೇಳಿದ್ರೆ ಹಾಫ್ ಆ್ಯಂಗಲ್ ಫಾರ್ಮುಲಾಸು ತುಂಬಾ ಇಂಪಾರ್ಟೆಂಟು. ಅದು ಗೊತ್ತಿಲ್ಲದ್ರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲಿದೆ ಫಾರ್ಮುಲಾಸ್ ಲಿಸ್ಟಲ್ಲಿ ನೋಡಿ, ಸೇಮ್ ಇಯರ್ ಈ ಥರ ಇದೆಯಲ್ವಾ, ಕಾಸ್ಟ್ ಟು ಇದೆಯಲ್ವಾ. ಸೊ ಯು ಕ್ಯಾನ್ ಕನ್ವರ್ಟ್ ದಿಸ್ ಬೇಸಿಕಲಿ ಇಲ್ಲಿ ಕೊಟ್ಟಿನಿ ನೋಡಿ. ಸೊ 1 minus cos 2 ಇದೆಯಲ್ವಾ, ಯು ಕ್ಯಾನ್ ಗೆಟ್ 2 into sin square theta. 1 plus ಇದ್ದರೆ 1 minus ಇದ್ದರೆ 2 sin square theta. 1 plus cos 2 ಇದ್ದರೆ 2 cos square theta. 1 plus cos 2 theta ಅಂದರೆ 2 cos square theta. ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್. ಅರ್ಥ ಇದೆ ಕ್ಲಿಯರ್ ಆಗಿ? ನಂತರ ವೇರ್ ಆರ್ ವಿ ನಾವು?
ಇದು ಬಂತಾ? ಸೊ ಐ ಜಸ್ಟ್ ಶೋಡ್ ಯು ಒನ್ ಮೋರ್ ಕ್ವಶನ್ ಆಫ್ ಸಿಮಿಲರ್ ಟು ದಟ್. ನಾನು ಇದನ್ನು ಮಾಡೋಕ್ಕೆ ನನ್ನ ತಲೆ ಇನ್ನೊಂದು ಕ್ವಶನ್ ನೋಡ್ತೀನಿ, ಹಿಂಗೆ ಮಾಡ್ಬೋದಲ್ಲ ಅಂದ್ಬಿಟ್ಟು. ಯು ಕಾಂಟ್ ಡೂ ಇಟ್ ಇನ್ ದಿಸ್ ವೇ. ಇದೊಂದು ಕ್ವಶನು ಅದೊಂದು ಕ್ವಶನು ಇದಾಯ್ತಾ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಒನ್ ಕಮಾನ್ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ವಾಟ್ ಇಸ್ 1 plus x square? Put x as tan theta, you're going to get the answer. What is the answer in this case? 1 plus x square we want. Substitute x as tan theta. What are you going to get now? You'll get tan inverse of, so 1 plus tan square theta. 1 plus tan square ಏನಾಗುತ್ತೆ? 1 plus ನನ್ನ ಸ್ಟೆಪ್ಸ್ನ ಬರೀತೀನಿ. 1 plus tan square theta minus 1 divided by tan theta. ಸೊ ಈಗೇನಾಗುತ್ತೆ? tan inverse of 1 plus tan square secant square, root of that is secant theta minus 1 divided by tan theta. ಈಗೇನಾಗುತ್ತೆ? tan inverse of secant ಅಂದರೆ 1 by cos theta minus 1, sin ಅಂದರೆ sin theta by cos theta. tan inverse ಅಂತ ಹೇಳಿದ್ರೆ cos ಇಲ್ಲಿ ಹೋಗುತ್ತೆ 1. ಓ ನಮ್ಗೆ ಇಲ್ಲಿ ಬಂತು 1 minus cos theta by cos theta by sin theta by cos theta. ಸೊ ನನಗೆ ಇಲ್ಲಿ ಏನಾಗುತ್ತೆ? ಈಗ ಕಾಸು ಕ್ಯಾನ್ಸಲ್ ಆಗುತ್ತೆ. ಸೊ ಐ ವಿಲ್ ಗೆಟ್ ನಾವು ದಿಸ್ ಆಸ್ tan inverse of numerator 1 minus cos theta by I get sin theta, which I did previously. ಎಲ್ಲೋದದು? ಹಾಂ ಇಲ್ಲಿದೆ. 1 minus cos x by sin x ಬಂದರೆ ನಾನು ಹಾಫ್ ಆ್ಯಂಗಲ್ ಫಾರ್ಮ್ನ ಯೂಸ್ ಮಾಡ್ಕೊಬೋದು. 2 sin square x by 2 into 2 sin x by 2 into cos x by 2 ಅಂತ ಯು ಕ್ಯಾನ್ ಯೂಸ್ ದ ಹಾಫ್ ಆ್ಯಂಗಲ್ ಫಾರ್ಮುಲಾಸ್. ಸೇಮ್ ಇದೇ ಆನ್ಸರ್ ಬರುತ್ತಪ್ಪ. ಏನು ಆನ್ಸರ್ ಇದೆ ಇಲ್ಲಿ? x by 2 ಅಲ್ವಾ? ಇಲ್ಲೂ ಅಷ್ಟೇ theta by 2 ಅಂತ ಬರುತ್ತೆ. ಐ ಹ್ಯಾವ್ ಟೇಕನ್ ಟೆಸ್ಟ್ theta ಹಿಯರ್, ಐ ಗೆಟ್ theta by 2. ವಾಟ್ಸ್ ದ ಆನ್ಸರ್ ಗೋನ್ ಟು ಗೆಟ್ ನಾವು? ಇದೇ ಬಂದಾಗ ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ tan inverse of 1 minus cos theta ಅಂದರೆ ಏನು? 2 sin square theta by 2. sin theta ಅಂದರೆ ಏನು? 2 sin theta by 2 ಇಂಟು ಕಾಸ್ theta by 2. ಎರಡು ಕ್ಯಾನ್ಸಲ್ ಆಯಿತು. sin theta sin ಕ್ಯಾನ್ಸಲ್ ಆಯಿತು. 2 ಕ್ಯಾನ್ಸಲ್ ಆಯಿತು. ನಿಮ್ಗೆ ಏನು ಬರುತ್ತೆ ಈಗ? tan inverse of sin theta by 2 cos theta by 2, ದಟ್ ಈಸ್ tan theta by 2. ಸೇಮ್ ಅದೇ ಬಂತು. tan inverse of tan ಹೋಯಿತು, you get theta by 2. What is my theta in this case? So from here theta is nothing but tan inverse of x. ಸೊ ನಮಗೇನಾಗುತ್ತೆ ಇಲ್ಲಿ? ಇಟ್ಸ್ ನಥಿಂಗ್ ಬಟ್ ಹಾಫ್ ಆಫ್ tan inverse of x ಅಂತ ನನಗೆ ಬರುತ್ತೆ. ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಕಮ್ ಆನ್, ಗೆಟ್ ಆನ್ ರೈಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಫಾರ್ ದಿಸ್. ಸೇಮ್ ಮಕ್ಕಳ x is equal to, if you just substitute x is equal to, ನೀವೇ ಟ್ರೈ ಮಾಡಬೇಕಿದು, ನೀವು ಟ್ರೈ ಮಾಡಿ. x is equal to a tan theta ಬಂದರೆ you'll get like 3, you'll get like tan 3 theta ಫಾರ್ಮುಲಾ ಬರುತ್ತೆ ನಮಗೆ. ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಶೋನ್ ದಿಸ್ ಇಯರ್. ಸೇಮ್ ಇದೇ ಸ್ಟೆಪ್ಸ್ ರಿಪೀಟ್ ಮಾಡಿ you'll get the answer. a ಕ್ಯೂಬ್ ಒಂದು ಕಾಮನ್ ತೊಗೊಬೇಕು, ತೊಗೊಂಡ್ರೆ ನಿಮ್ಗೆ ಆನ್ಸರ್ ಕ್ಲಿಯರಾಗಿ ಬರುತ್ತೆ. ಲೆಟ್ಸ್ ಗೋ ಫಾರ್ ದಿಸ್ ಕ್ವಶನ್. ನಾನು ಕೆಲವೊಂದು ಸಾಲ್ವ್ ಮಾಡಿದೆ, ನೀವು ಕೆಲವೊಂದು ಸಾಲ್ವ್ ಮಾಡೋದು. ಯು ಹ್ಯಾವ್ ಟು ಸಾಲ್ವ್, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸಾಲ್ವ್ ಮಾಡಲಿ ಅಂದರೆ ನಿಮ್ಗೆ ಹೆಂಗೆ ಬರುತ್ತೆ? ಹೌ ವಿಲ್ ಗೆಟ್ ಇಟ್? ಯು ಹ್ಯಾವ್ ಟು ಸಾಲ್ವ್. ನಂತರ ವಿ ಹ್ಯಾವ್ ಸಮ್ ಮೋರ್ ಕ್ವಶನ್. ಫೈನ್ ದ ವ್ಯಾಲ್ಯೂ ಆಫ್ sin inverse of sin 2π/3 ಅಂತ. ಸಪೋಸ್ ಇಫ್ ಯು ವಾಂಟ್, ಸಿ ಪ್ರತಿ ಸತಿ ನಾವೇನು ಮಾಡ್ತೇವೆ? ಸೈನ್ ಕ್ಯಾನ್ಸಲ್. ಹಂಗೆ ಆ್ಯಕ್ಚುಲಿ ಇಟ್ಸ್ ನಾಟ್ ಲೈಕ್ ಕ್ಯಾನ್ಸಲ್ ಬೇಸಿಕಲಿ. ಸೊ 2π/3 ಅಂತ ಹೇಳಿದ್ರೆ ವಿ ಕ್ಯಾನ್ ಡೂ ದಟ್ ಓನ್ಲಿ ಇಫ್ ದಿಸ್ ಥೀಟಾ ಈಸ್ ಇನ್ ದ -π/2. ಅದೇನು ಪ್ರಿನ್ಸಿಪಲ್ ರೇಂಜ್ ಇದಿಲ್ಲ ಅದ್ರ ಮಧ್ಯದಲ್ಲಿ ಇದ್ದರೆ ಮಾತ್ರ ನಾವು ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ. ಬಟ್ 2π/3 ಅಂದರೆ ಪೈ ಅಂದರೆ 180, 180/3 is 60, 60 into 2 is 120. ಇಟ್ ಈಸ್ ಔಟ್ ಆಫ್ ದಿಸ್, therefore we can't do it. ಸೊ ಆಗೇನು ಮಾಡಬೇಕಂದ್ರೆ ನಾವು ಸೈನ್ ಇನ್ವರ್ಸ್ ಇದೆಯಲ್ವಾ? ಸೊ ವಿ ಹ್ಯಾವ್ ಟು ಡೂ ಸೈನ್ ಆಫ್ 2π/3. ಐ ಕ್ಯಾನ್ ರೈಟ್ ಪೈ ಮೈನಸ್ π/3 ಅಲ್ವಾ? ಸೊ ಟ್ರೈ ಟು ಸ್ಪ್ಲಿಟ್ ದಿಸ್ ಇನ್ ದ ರೇಂಜ್. ಸಿ ಪೈ ಮೈನಸ್ π/3 ಅಂತ ಬರ್ಕೊಂಡು 2π/3 ಅಂತ ಹೇಳೋದು. ಪೈ 3π3 ಪೈ ಇಂಟು 3π - π 2π ಬರುತ್ತೆ. ಇಟ್ಸ್ ವೆರಿ ಸಿಂಪಲ್. ವಾಟ್ ಇಸ್ ಸೈನ್ π - 3? ನಮ್ಗೆ ಏನಾಗುತ್ತೆ ಈಗ? ಸೈನ್ ಇನ್ವರ್ಸ್ ಆಫ್ ಸೈನ್ ASTC ತೊಗೊಂಡಾಗ ನಮಗೆ ಪೈ ಮೈನಸ್ π/3. ಇಲ್ಲಿ ಪೈ ಇದೆ, ಇಲ್ಲಿ 0 ಇದೆ, ಇಲ್ಲಿ π/2 ಇದೆ, ಇಲ್ಲಿ 3π/2 ಇರುತ್ತೆ. ಸೊ ಪೈ ಮೈನಸ್ ಥೀಟಾ, ಇಟ್ಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಆಲ್ STC, ಆಲ್ ಸ್ಟೂಡೆಂಟ್ ಟೇಕ್ಸ್ ಕಾಫಿ ಆರ್ ಸಿಲ್ವರ್ ಟೀಪೂನ್ಸ್ ವಾಟ್ ಎವರ್. ಸೊ ಎಸ್ ಬಂದು ಪಾಸಿಟಿವ್ ಆಗಿರುತ್ತೆ. ಸೊ ಇಟ್ಸ್ ಪಾಸಿಟಿವ್, ಇಟ್ಸ್ ಲೈಕ್ ಸೈನ್ ಇನ್ವರ್ಸ್ ಆಫ್ ಸೈನ್ π/3. ಸೊ ಯು ವಿಲ್ ಬೇಸಿಕಲಿ ಗೆಟ್ ದ ಆನ್ಸರ್ ಸೈನ್ ಹೋಯ್ತು. ಈಗ π/3 is in the range of -π/2 plus π/2. π/3 ಅಂದರೆ ಏನಾಗುತ್ತೆ? ಬೇಸಿಕಲಿ 180/30, that is 60 degrees. 60 is in between 90 to -90 to +90. Therefore we can do it in this way. What about this? Same 3π/3 ಇಲ್ಲಿ sin inverse of, I take one more question. This is sin inverse of, ಈಗ ಇದು ಮಾಡಬೇಕಂತ ಹೇಳಿದ್ರೆ you can write sin as you can write pi minus, because anyway second quad sin positive ಅಲ್ವಾ?
ಸೊ ಸೇಮ್ 3π/ನ ಐ ಕ್ಯಾನ್ ರೈಟ್ π ಮೈನಸ್ 3π/5 ಅಂತ ಬರೀಬೋದು ನಾನು ಬೇಕಾದರೆ. ಸೊ ಸೇಮ್ ಥಿಂಗ್ ಇಟ್ ಇಸ್ ಬೇಸಿಕಲಿ ಅಗೇನ್ ಸೇಮ್ ಥಿಂಗ್ ಮಕ್ಕಳೇ. ವಿಲ್ ಗೆಟ್ 5π ಬರುತ್ತೆ ನಿಮಗೆ, 5π ಮೈನಸ್ 3π/5 5 ಅಂತ ಬರುತ್ತೆ. ಸೈನ್ ಇನ್ವರ್ಸ್ ಆಫ್, ಯು ಈಸಿಲಿ ಗೆಟ್ ದ ಆನ್ಸರ್ ನಾವು. ಸೈನ್ ಇನ್ವರ್ಸ್ ಆಫ್ ಬಂದಾಗ 5π ಮೈನಸ್ 3π 2π/5. ಸೊ ವಿಲ್ ಗೆಟ್ ಲೈಕ್ ಸೈನ್ ಇನ್ವರ್ಸ್ ಆಫ್ ಸೈನ್ 2π/5. ಸೈನ್ಸ್ ಏನು ಹೋಯಿತು, ಆನ್ಸರ್ ಬಂದು ನಿಮಗೆ 2π/5. ಸಿಂಪಲ್, ದಟ್ಸ್ ವೆರಿ ಸಿಂಪಲ್. ಈ ರೀತಿ ಕ್ವಶನ್ ಕೂಡ ಬರುತ್ತೆ. ಅಗೇನ್ ಕಮ್ ಆನ್, ಐ ವಾಂಟ್ ಟು ಡೂ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್. ನೀವೇ ಮಾಡಿ, ಕಮ್ ಆನ್, ಯು ಶುಡ್ ಡೂ ಇಟ್. tan inverse of tan 3π/4 7π/6 13π/6. tan inverse of 3π/4 ಅಂತ ಏನು ಬರಿಬೋದು ನಾನೀಗ? ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ tan inverse of 3π ಅಂದರೆ π ಮೈನಸ್ π/4 ಅಂತ ಬರಿಬೋದು. ನೋಡಿ ಯಾವ್ದು ಬರಿಬೋದು ಅಂದ್ಬಿಟ್ಟು, ಬಿಕಾಸ್ 3π ಅಂದರೆ ಆಬ್ವಿಯಸ್ಲಿ ಒಂದು ಕಡಿಮೆ ಇದೆ ಇಲ್ಲಿ. ಸೊ π ಮೈನಸ್ π/4, ಇದು 3π/4 ಬರುತ್ತೆ ನಮಗೆ. ಸೊ tan ವಾಟ್ ಇಸ್ π ಮೈನಸ್ π/4? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ ಟ್ಯಾನ್ π ಮೈನಸ್, ಇಫ್ ಯು ಗೆಟ್ π ಮೈನಸ್ θ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಬಂದು ನೆಗೆಟಿವ್ ಇರುತ್ತೆ. ಸೊ ಐ ವಿಲ್ ಗೆಟ್ ದಿಸ್ ಆಸ್ ವಾಟ್, ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಟ್ಯಾನ್ π/4 ಬರುತ್ತೆ. ಸೊ ಮೈನಸ್ ಆಚೆ ತೊಗೊಬೋದು ನಾನು ಬೇಸಿಕಲಿ, ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ π/4, ದಟ್ಸ್ ನಥಿಂಗ್ ಬಟ್ ಟ್ಯಾನ್ ಹೋಯ್ತು. ಈಗ ನಿಮಗೆ ಮೈನಸ್ π/4 ಇಸ್ ದ ಆನ್ಸರ್. ಸಿಂಪಲ್. ಕಮ್ ಆನ್, ಇವೆರಡು ನೀವೇ ಮಾಡೋದು ಮಕ್ಕಳೇ. 7π/6 ಅಂದರೆ ಏನು? π ಪ್ಲಸ್ π/6. ನೋಡಿ ಇದನ್ನು ನೀವೇನು ಮಾಡೋದು ಅಂತ ಹೇಳಿದ್ರೆ, ಟ್ಯಾನ್ ಇನ್ವರ್ಸ್ ಆಫ್, ಯೋಚನೆ ಮಾಡಬೇಕು, 7π/6. ಮೋಸ್ಟ್ ಆಫ್ ದ ಕ್ವಶನ್ ಇಷ್ಟರಲ್ಲೇ ಬರುತ್ತೆ ಬಿಡಿ ಮಕ್ಕಳೇ, ಸೇಮ್ ಆರ್ ಸಿಮಿಲರ್ ಟೈಪ್ ಬರುತ್ತೆ. ಆ ಸೇಮ್ ಕ್ವಶನ್ ಜಾಸ್ತಿ ಇದೆ, ಹೈ ಚಾನ್ಸಸ್. ಸೊ π ಪ್ಲಸ್ π/6 ಥರ್ಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಆಫ್ ಟ್ಯಾನ್ π ಪ್ಲಸ್ π/6 ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಇಸ್ ಪಾಸಿಟಿವ್. ಸೊ ಟ್ಯಾನ್ ಪಾಸಿಟಿವ್ ಬರುತ್ತೆ, ನಮಗೆ ಟ್ಯಾನ್ π/6 ಬರುತ್ತೆ. ಸೊ ಐ ಕ್ಯಾನ್ ಕ್ಯಾನ್ಸಲ್ ದೀಸ್ ಟು. ಎಸ್, ಐ ಗೆಟ್ ದ ಆನ್ಸರ್ಸ್ π/6. ಅರ್ಥ ಆಯ್ತಾ? ಕಾಸ್ ಸೇಮ್ ಥಿಂಗ್, ಇದನ್ನು ನೀವೇ ಮಾಡಬೇಕು. ಕಾಸ್ ಇನ್ವರ್ಸ್ ಆಫ್, ನಾನು ಹೇಳ್ಕೊಟ್ಟಿರ್ತೀನಿ ನಿಮಗಿಲ್ಲಿ, ಕಾಸ್ ಆಫ್ ನಿಮಗಿಲ್ಲಿ ನೋಡಿ ಇಲ್ಲಿ 13 ಇದೆ. ಇಟ್ಸ್ ಆಲ್ಮೋಸ್ಟ್ 2 ಟೈಮ್ಸ್. ದಟ್ ಮೀನ್ಸ್ 2π ಪ್ಲಸ್ π/6. ನಮ್ಮ ನೀವೇ ಮಾಡಿ. ಅದಕ್ಕೂ ಐ ಥಿಂಕ್ ಆನ್ಸರ್ π/6 ಬರುತ್ತೆ. ಕರೆಕ್ಟ್, 2π ಪ್ಲಸ್ π/6. In first quadrant all are positive, so we'll get cos inverse of cos π/6. It's π/6 again. Next, ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಟ್ರಿಗ್ನೋಮೆಟ್ರಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಆ ಥರ ಏನು ಡಿಫಿಕಲ್ಟ್ ಅಂತ ಏನಿಲ್ಲ. ಇಟ್ ಇಸ್ ಜಸ್ಟ್ ಫಾರ್ಮುಲಾಸ್. ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಗೊತ್ತಿರೋ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇಸ್ ವೆರಿ ಈಸಿ. ನೆಕ್ಸ್ಟ್, ಲೆಟ್ಸ್ ಗೋ ಫಸ್ಟ್ ಕ್ವಶನ್. ಪ್ರೂವ್ ದಟ್ ಸೈನ್ tan inverse of 63/16 sin of 5/13 cos inverse 3/5 ಅಂತ ಹೇಳ್ತಾ ಇದೆ. ಇಟ್ಸ್ ಅಗೇನ್ ವೆರಿ ಸಿಂಪಲ್ ಕ್ವಶನ್. ಸೊ ಇಲ್ಲೇನಾಗುತ್ತೆ ಬೇಸಿಕಲಿ, ಲೆಟ್ ಅಸ್ ಟೇಕ್ ಈ ಥರ ಕ್ವಶನ್ಸ್ ಬಂದಾಗ ವೆರಿ ಸಿಂಪಲ್. ಯು ಕ್ಯಾನ್ ಚೆಕ್ ದಿಸ್ ಆಸ್ ಎ. ಕೆಲವೊಂದ್ಸತಿ ಇವೆರಡು ಈ ಕಡೆ ಬರುತ್ತೆ, ಒಂದು ಈ ಕಡೆ ಬರುತ್ತೆ. ಯಾವ ರೀತಿ ಬೇಕಾದ್ರೂ ಬರ್ಬೋದು. ಯಾವ್ದು ಜಾಸ್ತಿ ಟರ್ಮ್ಸ್ ಇದೆಯೋ ಅದನ್ನು ತೊಗೊಳ್ಳಿ, ಎ ಆ್ಯಂಡ್ ಬಿ ಅಂತ. ಇಫ್ ಐ ಚೂಸ್ ದಿಸ್ ಆಸ್ ಎ ಆ್ಯಂಡ್ ಬಿ, ಸೊ ಬೇಸಿಕಲಿ ನಂದು ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 63 ಇದೆಯಲ್ವಾ, 63/16 ಅಲ್ವಾ, ಇಸ್ ಈಕ್ವಲ್ ಟು, ಲೆಟ್ಸ್ ಇಮ್ಯಾಜಿನ್ ಲೈಕ್ ಐ ಗೆಟ್ a ಪ್ಲಸ್ ಬಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಟ್ಯಾನ್ ಈ ಕಡೆ ಹೋದಾಗ ನನಗೆ 63/16 ಬಂದು ಅಷ್ಟು ಗೆಟ್ಸ್ ಆಸ್ ಟ್ಯಾನ್ ಆಫ್ a ಪ್ಲಸ್ ಬಿ. ಆರ್ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಇದನ್ನು ನಾನು ಎ ಆ್ಯಂಡ್ ಬಿ ತೊಗೊತೀನಿ. ದೆನ್ ಐ ವಿಲ್ ಗೆಟ್ ದಿಸ್ ಆನ್ಸರ್ ಫ್ರಮ್ ದಿಸ್. ಐಮ್ ಟೇಕಿಂಗ್ ಫ್ರಮ್ RHS ಎಂಡ್. ಸೊ ಯಾವ್ದು ಜಾಸ್ತಿ ಟರ್ಮ್ಸ್ ಅದು ತೊಗೊಳ್ಳಿ. ಸೊ ಐ ನೋ ದಿಸ್, ಮೈ ಎ ಈಸ್ ಬೇಸಿಕಲಿ ಸೈನ್ ಇನ್ವರ್ಸ್ ಆಫ್ 5/13 ಆ್ಯಂಡ್ ಬಿ ಈಸ್ ಬೇಸಿಕಲಿ cos inverse of 3/5. So the moment they give this value, right, you can always get the other values also. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಸೈನ್ ಈ ಕಡೆ ಶಿಫ್ಟ್ ಮಾಡಿದಾಗ ನನಗೆ ಸೈನ್ ಎ ಬಂದು ಏನಾಗುತ್ತೆ, 5/13 ಬರುತ್ತೆ. ಸಿ ಆಲ್ವೇಸ್ ಗೋ ಫಾರ್ ಎ ಟ್ರಯಾಂಗಲ್. ನಿಮ್ಗೆ ಯಾವುದೋ ಒಂದು ಟ್ರಿಗ್ನೋಮೆಟ್ರಿ ರೇಷಿಯೋ ಗೊತ್ತಿಲ್ಲ, ಬೇರೆ ಗೊತ್ತಿಲ್ಲ ಅಂತ ಹೇಳಿ, ಯು ಕ್ಯಾನ್ ಗೋ ಟ್ರಯಾಂಗಲ್. ಎ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ದ ರೂಲ್ ಇಸ್ ವೆರಿ ಸಿಂಪಲ್ ಮಕ್ಕಳೇ, ವೆರಿ ಸಿಂಪಲ್. ಸೊ ವೆನೆವರ್ ದೇ ಹ್ಯಾವ್ ದಿಸ್ ಟ್ಯಾನ್ ಅಲ್ವಾ, ಇಲ್ಲಿ ಟ್ಯಾನ್ ಇದೆ, ಇಲ್ಲಿ ಸೈನ್ ಇದೆ, ಇಲ್ಲಿ ಕಾಸ್ ಇದೆ. ಸೊ ಟ್ರೈ ಟು ಕನ್ವರ್ಟ್ ದೀಸ್ ಬೋತ್ ದ ಟರ್ಮ್ಸ್ ಟು ಟ್ಯಾನ್ ಆ್ಯಂಡ್ ಯೂಸ್ ಅ ಫಾರ್ಮುಲಾ ಟ್ಯಾನ್ ಎ ಪ್ಲಸ್ ಬಿ. ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಬೈ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ದಟ್ಸ್ ಅ ಲಾಜಿಕ್ ಏನಿಲ್ಲಿ, ಇವೆರಡೂ ಟ್ಯಾನಿಗೆ ಕನ್ವರ್ಟ್ ಮಾಡೋಕ್ಕೆ ನಾವಲ್ಲಿ. ಅರ್ಥ ಆಯ್ತಾ? ಸೊ ಅದರಿಂದ ಕನ್ವರ್ಟ್ ಮಾಡ್ತಾ ಇದ್ದೀವಿ. ವಾಟ್ಸ್ ಆನ್ಸರ್ ಇನ್ ದಿಸ್ ಕೇಸ್ ನಾವು?
sin a is equal to 5/13. ಸೊ ಆಬ್ವಿಯಸ್ಲಿ ಟ್ಯಾನ್ A ಏನಾಗುತ್ತೆ ಇಲ್ಲಿ ನನಗೆ ಟ್ಯಾನ್ A ಬಂದು ಇದು 13 ಯೂಸ್ ಪೈಥಾಗೋರಸ್ Pythagoras theorem. 13 square 169 minus 5 square 25. 169 minus 25 144. 144 ಇದು ರೂಟ್ 12. ಇದು 12 ಎಲ್ಲಿ ಹೇಗೆ ಬಂತಿದ್ದು? ಐ ಆಮ್ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಹೇಗೆ? ರೂಟ್ ಆಫ್ ಹೈಪೋಟೆನ್ಯೂಸ್ ಸ್ಕ್ವೇರ್ ಮೈನಸ್ ಅಡ್ಜಸೆಂಟ್ ಈ ಸ್ಕ್ವೇರ್ ನನಗೆ ಇದು ಬರುತ್ತೆ. ಆರ್ 5 square plus 12 square must be equal to 13. ಟ್ರಿಪ್ಲೆಟ್ಸ್ ನೆನಪಿಕೋ 5 and 12 and 13 ಸಿಂಪಲ್ ಆಗಿ. ಟ್ಯಾನ್ ಎ ಏನು ಬಂದಿಲ್ಲ? ಟ್ಯಾನ್ ಎ ಬಂದು ನನಗೆ 5/12 ಬಂತು. ಅದೇ ರೀತಿ ಸಿಮಿಲರ್ಲಿ ಯು ಕ್ಯಾನ್ ಟೇಕ್ ಯುವರ್ ಬಿ ವ್ಯಾಲ್ಯೂ ಆಲ್ಸೋ. ವಾಟ್ ಈಸ್ ಮೈ ಬಿ is cos the inverse of 3/5 ಅಂತ. Again you have cos b is 3/5. Again go to the triangle. ಇದನ್ನು b ಅಂತ ತಗೊಂಡ್ರೆ cos b is 3 adjacent ಅಲ್ವಾ? 3/5 is a famous triplet, Pythagoras triplets. 3 4 5 3 square plus 4 square equal to 5. ಇದು 4 ಬರುತ್ತೆ ನಮಗೆ. ಸೊ ಹಾಗೆ ನಾವು ನನಗೆ ಟ್ಯಾನ್ ಏನು ಬರುತ್ತೆ ಇಲ್ಲಿ? ಟ್ಯಾನ್ ಬಿ ಬಂದು ಟ್ಯಾನ್ ಬಿ ಅಂದರೆ 4 ನನಗೆ 3 ಬರುತ್ತೆ. ಟ್ಯಾನ್ ಬಿ adjacent 4/3. ಸೊ ಟ್ಯಾನ್ ಎ ಟ್ಯಾನ್ ಬಿ ಬಂತ ನನಗೀಗ ಸಿಂಪಲ್. ವಿ ಯೂಸ್ ಅ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಇಸ್? ಸೊ ಐ ನೀಡ್ a plus b. ಸೊ ಬೇಸಿಕಲಿ ಐ ಯೂಸ್ ಅ ಫಾರ್ಮುಲಾ ನಾವು. ಟ್ಯಾನ್ a plus b. Tan a plus b is tan a plus tan b by 1 minus tan a tan b. So you substitute ಮಾಡಿ simple. Tan a plus tan b ಏನಾಗುತ್ತೆ? Tan a is 5/12. ಇದು tan b is 4/3 36 48 plus ಹೋಗ್ತಾರೆ ಬರ್ತಾರೆ. ಓಕೆ, ನೆಕ್ಸ್ಟ್ 1 minus 5/12 into 4/3. ಇದೇನಾಗುತ್ತೆ ಈಗ ಬೇಸಿಕಲಿ 5×3 ಪ್ಲಸ್ 48/36 ಡಿವೈಡ್ ಬೈ ಇದು ಅಷ್ಟೇ 36 12 36 12 36 36 minus 5 4 20 20 20 12/36 36 ಹೋಯ್ತು. 4 5 8 48 plus 10 58 58 plus 5 58 plus 5 and the 63 divided by 36 minus 16. There you go. This is my a plus b. This is our tan a plus b. This much. Obviously a plus b is so I got now a plus b as tan inverse. Tan inverse shift ಮಾಡಿ tan ಆ ಕಡೆ will get this as 63 by answer ಬಂತು. So I got a plus b as tan inverse of 63 or if you want you can write again one more step. You write what is a and b here and just show it. Simple. ಈ ಥರ ಯಾವುದೇ ಕ್ವಶನ್ ಬಂದಾಗ ರೂಲ್ ಏನಿಲ್ಲ, ಲಾಜಿಕ್ ಏನು, ಈ ಥರ ಕ್ವಶನ್ಸ್ ಬಂದಾಗ ಇಲ್ಲಿ ಏನು ಸೈನ್ ಕಾಸ್ ಇದೆಯಲ್ವಾ ಅದನ್ನು ಟ್ಯಾನ್ ಕನ್ವರ್ಟ್ ಮಾಡ್ಕೊಂಬೇಡಿ. ಈಸಿ ಸಿಂಪಲ್. ಆ್ಯಕ್ಚುಲಿ ಬೇರೆ ಥರ ಮಾಡ್ಬೋದು. ಇನ್ನೊಂದು ಇದಿದೆ. ಯಾವ ಅದರ ಫಾರ್ಮುಲಾ ಇಫ್ ಯು ಹ್ಯಾವ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ವೈ ವಿ ಹ್ಯಾವ್ ಒನ್ ಫಾರ್ಮುಲಾ sin of x into root of 1 minus y plus y into root of 1 minus x square ಅನ್ನೋ ಫಾರ್ಮುಲಾ ಇದೆ. ಅದೆಲ್ಲ ಇಲ್ಲಿ ನೆಸೆಸಿಟಿ ಇಲ್ಲ, ಬೋರ್ಡ್ ಎಕ್ಸಾಮಲ್ಲಿ ಬೇಡ. ಬಟ್ ಇಫ್ ಪ್ರಿಂಗ್ ಫಾರ್ CET ಆಲ್ ದೋಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಬಟ್ ಇಲ್ಲಿ ಬೇಕಾಗಿಲ್ಲ. ಆಲ್ವೇಸ್ ಕನ್ವರ್ಟ್ ಎವ್ರಿಥಿಂಗ್ ಟು ಟ್ಯಾನ್. ಎಲ್ಲದನ್ನು ಟ್ಯಾನ್ ಕನ್ವರ್ಟ್ ಮಾಡಿ ಈ ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಬೇಡಿ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಅಲ್ಲಿ ಏನು ಸೈನ್ ಕಾಸ್ ಇಲ್ಲ ಅದಕ್ಕೆ ಟ್ಯಾನ್ ಕನ್ವರ್ಟ್ ಮಾಡಬೇಕು. ಟ್ಯಾನ್ ಕನ್ವರ್ಟ್ ಮಾಡಿದಾಗ ನಿಮಗೆ ಟ್ಯಾನ್ a plus b ಫಾರ್ಮ್ ಬರುತ್ತೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. a plus b ವಿಲ್ ಬಿಕಮ್ tan inverse of 63/18. Yes, we got the answer. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇದೇ ಕ್ವಶನ್ ಆಗಿ ನೆಕ್ಸ್ಟ್ ಈಗ ನೀವು ಇದನ್ನು ನೀವೇ ಮಾಡಬೇಕು. ವಿಡಿಯೋ ಪಾಸ್ ಮಾಡಿ ಐ ವಾಂಟ್ ಯು ಟು ಡೂ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್. ಸೈನ್ ಇದೆಯಾ, ಇಲ್ಲೂ ಸೈನ್ ಇದೆಯಾ, ಎರಡನ್ನೂ ಕನ್ವರ್ಟ್ ಮಾಡ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ ಟ್ಯಾನ್. ಕನ್ವರ್ಟ್ ಆಯಿತಾ? ಟ್ಯಾನ್ a plus b ಫಾರ್ಮುಲಾ ಯೂಸ್ ಮಾಡಿ. ಸಿಂಪಲ್. ಆಗ ನಿಮ್ಗೊಂದು ಆ ಫಾರ್ಮುಲಾದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. a plus b ಅಲ್ಲೇ ಇಡಿ, ಟ್ಯಾನ್ ಆ ಕಡೆ ಶಿಫ್ಟ್ ಮಾಡಿ, ಟ್ಯಾನ್ ಇನ್ವರ್ಸ್ ಬರುತ್ತೆ. ಅದನ್ನ ಸಿಂಪ್ಲಿಫೈ ಮಾಡಿದಾಗ 77/36 ಬರುತ್ತೆ ನಮಗೆ. ಸೊ ಐ ಹ್ಯಾವ್ ಡನ್ ದ ಆನ್ಸರ್ ಫಾರ್ ದಿಸ್. ಯು ಕ್ಯಾನ್ ಜಸ್ಟ್ ಸಿ ಆ್ಯಂಡ್ ದೆನ್ ಅರ್ಥ ಸಿಂಪಲ್ ಆಗಿ ಇಷ್ಟೇ. ಯು ಟ್ರೈ ದ ಸ್ಟೆಪ್ಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಸೇಮ್ ಮಕ್ಕಳು ಇದು ಅಷ್ಟೇ, ನಾನು ಇದನ್ನು ಹೇಳೋದಿಲ್ಲ. ಇಲ್ಲಿ ಟ್ಯಾನ್ ಇದೆಯಾ, ಇದನ್ನು ಟ್ಯಾನ್ ಕನ್ವರ್ಟ್ ಮಾಡ್ಕೊಳ್ಳಿ, ಇದೊಂದು ಸಿಂಪಲ್. ಕಾಟ್ ಇದೆ, ಟ್ಯಾನ್ ಇದೊಂದು ಸಿಂಪಲ್ ಬಿಡಿ. ಟ್ಯಾನ್ ಇನ್ವರ್ಸ್ ಆಫ್ 2/3 ಬಂದ್ಬಿಡುತ್ತೆ. ಇದನ್ನು ಪೈಥಾಗೋರಸ್ ಟ್ರಯಾಂಗಲ್ ಹಾಕ್ಕೊಳ್ಳಿ.
3/5 ಅಂದರೆ ಇನ್ನೊಂದು 4 ಇರುತ್ತೆ. ಇಟ್ ಇಸ್ ವೆರಿ ಸಿಂಪಲ್. ಇಟ್ ಬಿಕಮ್ಸ್ tan inverse ಆಫ್ ಅಪೋಸಿಟ್ ಇಸ್ 3, adjacent is 4. 3 and tan inverse of 3/4 ಅಲ್ವಾ. tan inverse of 3/4, tan inverse of 2/3. ಮತ್ತೆ ಅದಕ್ಕೆ ಫಾರ್ಮುಲಾ ಯೂಸ್ ಮಾಡಿ tan A plus tan B ಫಾರ್ಮುಲಾ. You will get the answer. Simple. Again, same thing. Whenever you get this one, you have to convert it like this. I think I've done a solution for this. Simple note. You have this formula A and B. Convert into tan A 3/4, tan B 2/3. Convert ಮಾಡ್ಕೊಳ್ಳಿ. Convert ಮಾಡ್ಕೊಂಡು again you use this formula. And simplify ಮಾಡಿದಾಗ ನಿಮಗೆ tan this is what or ಏನು A is this, B is this. So we are going to get tan of A plus B as 6, I think 17/16 ಬರುತ್ತೆ answer. Let's go for this question now. Again, if you have something, I have taken majority of the questions, including miscellaneous. Okay. Prove that tan inverse of root x is equal to 1/2 into cos inverse of x anta. So cos inverse of 1 minus x plus 1 plus x anta is again simple. See, it is actually, if you know the formula, it's very easy. We already have the formula. So 2 tan inverse of x formula bando. Cos inverse of, right, for already we have formula 1 minus x square divided by 1 plus. I already gave this formula also for you. Starting like ಕೊಟ್ಟೆ ನಿಮಗೆ ಫಾರ್ಮುಲಾ ಇದು ಸೇಮ್. ಇಟ್ ಜಸ್ಟ್ ಬೇಸಿಕಲಿ ಫಾರ್ಮುಲಾ. ಎಕ್ಸ್ ಪ್ಲೇಸಲ್ಲಿ ರೂಟ್ ಎಕ್ಸ್ ಇದೆ. ಆಬ್ವಿಯಸ್ಲಿ ರೂಟ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಬರುತ್ತೆ, ರೂಟ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಬರುತ್ತೆ. ಇಟ್ಸ್ ಸಿಂಪಲ್ ಇಟ್ ಇಸ್. ಬಟ್ ಹೌ ವಿ ಗೋಯಿಂಗ್ ಟು ಪ್ರೂವ್ ದಿಸ್ ಇಸ್ ವೆರಿ ಸಿಂಪಲ್. ಯು ಕ್ಯಾನ್ ಟೇಕ್ ರೈಟ್ ಹ್ಯಾಂಡ್ ಸೈಡ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಎಕ್ಸ್ ಆಸ್, ಬಿಕಾಸ್ ದ ಫಾರ್ಮುಲಾ ಇಸ್ ವಿ ಹ್ಯಾವ್ ದಿಸ್ ಫಾರ್ಮುಲಾ. ನಮಗೊಂದು ಫಾರ್ಮುಲಾ ಇದೆ ಮತ್ತೆ cos 2 θ is equal to we have 1 minus tan square θ. ಆ ಫಾರ್ಮುಲಾ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ. 1 minus tan square plus 1 plus tan square θ ಫಾರ್ಮುಲಾ ಇದೆ cos 2 θ. So we're going to use that formula here basically. You can take right hand side, put x as cos 2 θ, get the answer. Or you take idant ಹೆಂಗ್ ಬೇಕಾದ್ರೆ ಮಾಡ್ಬೋದು ನೀವು. So let us take tan inverse of root x is equal to theta. So shift the tan that side. Root x is equal to tan theta and square ಮಾಡಿದಾಗ x square is equal to ನನಗೆ tan square theta ಬರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು. And I know that we have, since I need cos there, we know the formula cos theta is equal to 1 minus tan square theta by 1 plus tan square ಬರುತ್ತೆ. So I know tan as this one. I'll get 1 minus x square by 1 plus x square. That is my cos 2 theta. If the cos that side, 2 theta becomes now cos inverse of 1 minus x square by 1 plus x square. ಆಯ್ತಾ, cos ಆ ಕಡೆ ಬಂದು cos inverse ಆಗುತ್ತೆ. theta ಬಂದು half of cos inverse. ಸಿಂಪಲ್. ಇಲ್ಲ ಇಲ್ಲಿ ನೀವು ಇದೇ ಕ್ವಶನ್ಗೆ if you take right hand side, and if you take this formula and substitute x as, x square as tan square theta, you will get same answer reverse. As simple ಆಗಿ ಮಾಡೋದು. ಅರ್ಥ ಆಯ್ತಾ? Next, sometimes they ask you to solve the equation. So it's very simple ಮಕ್ಕಳೇ. Sometimes solve ಅಂತ ಹೇಳಿದ್ರೆ you have to see problem ಹೆಂಗೆ ಗೊತ್ತಾ ಇಲ್ಲಿ. There are two ways of doing. ಒಂದು ಈ 2 ಈ ಕಡೆ ತೊಗೊಬೋದು ನಾವು. 2 tan inverse of 1 minus x by 1 plus x ಅಂತ ತೊಗೊಬೋದು. ಇವೆಲ್ಲ ಮಿಸ್ಲೇನಿಯಸ್ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಮಿಸ್ಲೇನಿಯಸ್ ಅಲ್ಲಿ. So but ಇಲ್ಲಿ 2 ಇದೆ, tan ಇದೆ. So what you can also use, there's one more formula which converts 2 tan inverse of x. See, we have a formula which converts 2 tan inverse of x into tan inverse of, there's one formula is 2x divided by we have 1 minus x, one formula ಇದೆ. So again I express ಅಲ್ಲಿ ಇದಿದೆ. So 2 will become just tan. So ಎರಡು tan ಎರಡು ಕಡೆ ಹೋಗುತ್ತೆ. So I can write this as tan inverse of something very big value. ಅಂದರೆ ಏನು, 2 into this value by 1 minus this value square. ಆಗ ಈ ಕಡೆನೂ tan inverse ಬರುತ್ತೆ. So I can just equate the values. It's just like you have to cancel ಮಾಡ. It's not like cancel actually. You have to cancel ಮಾಡಿದಂಗೆ I can equate these two, I can get an answer. ಆ ಥರನೂ ಮಾಡ್ಬೋದು. I think I have given solution also for you. I have given that here. But I'll do one more method also, we can use it. If you know the formulas, ಅದಕ್ಕೆ ನಾನು ಹೇಳೋದು, we have one more formula. So we have this formula tan inverse of x plus tan inverse of y is equal to, we have this tan inverse of x plus y divided by 1. ಒಂದು ವೇಳೆ ಈ ಇದು ಡಿಲೀಟ್ ಮಾಡಿದ್ದಾರೆ ಬುಕ್ಕಿಂದ, ಬಟ್ ಈ ಕ್ವಶನ್ ಬುಕ್ಕಲ್ಲಿದೆ, ಈ ಫಾರ್ಮ್ನ ಡಿಲೀಟ್ ಮಾಡಿದ್ದಾರೆ. ಅಯ್ಯೋ, ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಶುಡ್ ಲರ್ನ್. ಸೊ ಇಟ್ ಇಸ್ ಎಕ್ಸಾಕ್ಟ್ಲಿ ಇನ್ ದಿಸ್. ನೀವು ಇದನ್ನು ಕಂಪೇರ್ ಮಾಡಿದಾಗ ಈಗ ನೋಡಿ, ಇಲ್ಲಿ ನೋಡಿ tan inverse of 1 ಇದೆ, ಅಲ್ಲಿ x ಪ್ಲೇಸ್ ಅಲ್ಲಿ 1 ಇದೆ, 1 minus, or ಇದು another formula is that if there was a minus here, this will become minus, this will become plus. So it is the minus format. 1 minus ಈ ಥರ ಇದೆ, 1 plus ಈ ಥರ ಇದೆ. ಸೊ ವಿ ಕ್ಯಾನ್ ಆಲ್ವೇಸ್ ಥಿಂಕ್ ದಿಸ್ ಆಸ್ ಇಟ್ ಈಸ್. ನಾವು ಹೆಂಗೆ ತೊಗೊಬೋದು ಅಂತ ಹೇಳಿದ್ರೆ,
So what we can do in this case is tan inverse of 1 minus x alva. So it is in this format. Tan inverse of 1 minus x by 1 plus x. So we can always write this as tan inverse of 1 minus tan inverse of x ಅಂತ ಬರೀಬಹುದು. ಹೇಗೆ ಅಂದರೆ tan inverse of x minus tan inverse of y ಅಂತ ಹೇಳಿದ್ರೆ tan inverse of 1 minus xy ಇದೆ ಇಲ್ಲಿ basically y is 1 in this case. T is 1. Is like x into 1 ಅಂತ ಈ ಥರ ಬರ್ಕೊಬೋದು ನಾವು. So then if you write in this way, ಈ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನನಗೀಗ tan inverse of 1 minus tan inverse of x ಅಂತ ಆಗುತ್ತೆ. Afterwards this becomes now half into tan inverse of x. Shift this tan inverse of this side, you will get now tan inverse of 1 is equal to half shift ಮಾಡಿದಾಗ like half plus half tan inverse of x plus tan inverse of x, something plus half, that is 3 by 2 into tan inverse of x is equal to tan inverse of 1. Tan inverse of 1 ಏನಪ್ಪ pi by 4 ಅಲ್ವಾ, pi by 4 ಬರುತ್ತೆ ಅಷ್ಟೇ. ಸಿಂಪ್ಲಿಫಿಕೇಶನ್ ಆಮೇಲೆ ವಿ ಕ್ಯಾನ್ ಡೂ ಸಿಂಪ್ಲಿಫಿಕೇಶನ್. ಈ 2 ಕ್ಯಾನ್ಸಲ್ ಬರುತ್ತೆ, ನನಗೆ 3 ಈ ಕಡೆ ಬರುತ್ತೆ. ವಿ ಗೆಟ್ ದ ಆನ್ಸರ್ ಇಸ್ tan inverse of x is equal to 6 ಬರುತ್ತೆ, pi by 6. So what is my x will be tan of pi by 6. Tan 30. What is my tan 30 is 1 by root 3. Or even if you do another method also, you get 1 by root 2. Plus or minus ಬರುತ್ತೆ, but the condition should be more than 0. So obviously answer is plus 1 by root 3 only. ಅರ್ಥ ಆಯ್ತಾ? So I have taken all the, ನೋಡಿ ಇದು another method it is. Okay. So almost ಮಕ್ಕಳೇ ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಎಂಟೈರ್ I have taken every type of question, ಇನ್ಕ್ಲೂಡಿಂಗ್ ಮಿಸ್ಲೇನಿಯಸ್ ಎಲ್ಲ ಹೆಂಗೆ ಬರ್ಬೋದು ಎಲ್ಲ ತೊಗೊಂಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ದಯವಿಟ್ಟು ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಟೀಚಿಂಗ್ ಹೇಗಿತ್ತು ಅಂತ ಹೇಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಆ್ಯಂಡ್ ತಪ್ಪದೇ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್. ಅಷ್ಟೇನಾ? ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಐ ಹೋಪ್ ಯು ಡನ್ ದ ಪ್ರೀವಿಯಸ್ ಚಾಪ್ಟರ್ ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.